ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಕಾರ್ಯಕ್ರಮ ದಿವಂಗತ ನ್ಯಾಯಮೂರ್ತಿ ಆರ್ ವೆಂಕಟರಾಮಯ್ಯ ಅವರ ಸ್ಮರಣೆಯಲ್ಲಿ ಏರ್ಪಾಟಾಗಿದೆ. ಮೈಸೂರು ಮುಖ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಆರ್ ವೆಂಕಟರಾಮಯ್ಯನವರು. ಬೊಂಬಾಯಿನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ MA ಪದವಿ ಪಡೆದು ಅಲ್ಲಿನ ಲಾ ಕಾಲೇಜಿನಲ್ಲಿ LLB ಪದವಿಯನ್ನು ಪಡೆದು ಬೆಂಗಳೂರಿನಲ್ಲಿ ಕೆಲವು ಕಾಲ ಅವರು ಅಡ್ವೊಕೇಟ್ರಾಗಿದ್ದು, ಆಮೇಲೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ, ಸೆಷನ್ಸ್ ಜಡ್ಜ್ ಆಗಿ, ಮೈಸೂರಿನ ಚೀಫ್ ಕೋರ್ಟ್ ಅಂತ ಕರೀತಾ ಇದ್ದರು. ಆಗ ಅಲ್ಲಿ ನ್ಯಾಯಾಧೀಶರಾಗಿದ್ದು ಆಮೇಲೆ ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತರಾದರು. ನ್ಯಾಯಶಾಸ್ತ್ರದಲ್ಲಿ ಪರಿಣಿತರಾಗಿದ್ದಲ್ಲದೆ ಇಂಗ್ಲೀಷ್ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ ಆಳವಾದ ಆಸಕ್ತಿ, ಪರಿಜ್ಞಾನ ಅವರಿಗೆ ಇತ್ತು. ವೇದಾಂತದಲ್ಲಿ ಗಾಢವಾದ ಆಸಕ್ತಿ ಇತ್ತು. ಕರ್ನಾಟಕ ಸಂಗೀತದಲ್ಲಿ ಅಭಿರುಚಿ ಇತ್ತು. ಬೆಂಗಳೂರು ಗಾಯನ ಸಮಾಜದಲ್ಲಿ ನಡೆಯುವ ಎಲ್ಲ ಪ್ರಮುಖ ಕಚೇರಿಗಳಲ್ಲಿ ತಪ್ಪದೆ ಅವರು ಇರ್ತಾಯಿದ್ದರು. ಅವರು ವೆಂಕಟರಾಮಯ್ಯನವರು ನಮ್ಮ ಸಂಸ್ಥೆಯ ಹಿರಿಯರಿಗೆಲ್ಲ ಚಿರಪರಿಚಿತರೇ ಆಗಿದ್ದರು. DVG ಅವರಿಗೆ, ನಿಟ್ಟೂರು ಶ್ರೀನಿವಾಸರಾಯರಿಗೆ. 50-60ರ ದಶಕದಲ್ಲಿ ಇಲ್ಲಿಯ ಪ್ರಮುಖ ಕಾರ್ಯಕ್ರಮಗಳಿಗೆಲ್ಲ ವೆಂಕಟರಾಮಯ್ಯನವರು ಬರ್ತಾಯಿದ್ದರು ಕೂಡ. ವೆಂಕಟರಾಮಯ್ಯನವರ ಪತ್ನಿ ಸೀತಮ್ಮ ವೆಂಕಟರಾಮಯ್ಯ ಅವರೂ ಕೂಡ ಕರ್ನಾಟಕ ಸಂಗೀತದಲ್ಲಿ, ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬ ಅಭಿರುಚಿ ಇದ್ದವರು. ಚೆನ್ನಾಗಿ ವೀಣೆ ನುಡಿಸ್ತಾಯಿದ್ದರು. ಅನೇಕ ಕುಶಲ ಕಲೆಗಳಲ್ಲಿ ಪ್ರವೀಣರಾಗಿದ್ದರು. ವೆಂಕಟರಾಮಯ್ಯನವರ ಅಳಿಯ BS ವೆಂಕಟಕೃಷ್ಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ MSc ಪದವಿ ಪಡೆದು ಆಮೇಲೆ ಮದ್ರಾಸ್ನಲ್ಲಿ ರಸಾಯನಶಾಸ್ತ್ರ ಇಂಜಿನಿಯರಿಂಗ್ ಪದವಿಯಲ್ಲಿ ಚಿನ್ನದ ಪದಕದೊಂದಿಗೆ ಮೊದಲ ಸ್ಥಾನ ಪಡೆದು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕೆಲವು ಕಾಲ ಕೆಲಸ ಮಾಡಿ ಆಮೇಲೆ ಉತ್ತರ ಭಾರತದಲ್ಲಿ ಟೆಹರಾನ್ನಲ್ಲಿ ಎಲ್ಲ ಉದ್ಯೋಗದಲ್ಲಿ ಇದ್ದರು. ವೆಂಕಟರಾಮಯ್ಯನವರ ಪುತ್ರಿ ಶಕುಂತಲಾ ಕೃಷ್ಣಪ್ಪ ಅವರು ತಮ್ಮ ತಂದೆ ತಾಯಿ ಮತ್ತು ಪತಿಯ ನೆನಪಿನಲ್ಲಿ ಈ ದತ್ತಿಯನ್ನು ಏರ್ಪಡಿಸಿರುತ್ತಾರೆ. ಆ ಪ್ರಾಯೋಜಕರ ಪರವಾಗಿ ತಮಗೆಲ್ಲ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೊಫೆಸರ್ ವೆಂಕಟಸುಬ್ಬಯ್ಯನವರ ಪರಿಚಯ ಮಾಡುವ ಸಾಹಸಕ್ಕೆ ನಾನು ಹೋಗೋದಿಲ್ಲ, ತಮಗೆಲ್ಲ ಚಿರಪರಿಚಿತರೇ ಆಗಿದ್ದಾರೆ. ಇವತ್ತು ರನ್ನಕವಿಯ ಚಂಪು ಕೃತಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಕುರಿತು ಮಾತನಾಡೋರಿದ್ದಾರೆ. ಕಳೆದ 1000 ವರ್ಷಗಳುದ್ದಕ್ಕೂ ಜನಾದರಣೆಯನ್ನು ಉಳಿಸಿಕೊಂಡಿರುವ ಶ್ರೇಷ್ಠ ಕೃತಿ ಗದಾಯುದ್ಧ. ತನ್ನನ್ನೇ ತಾನು ಕವಿರತ್ನ ಅಂತ ಅನ್ವರ್ಥವಾಗಿ ಕರ್ಕೊಂಡಿದ್ದಾನೆ ರನ್ನ. ಅವನ ಈ ಕಾವ್ಯ ಹಳಗನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಕಡ್ಡಾಯವಾಗಿ ಓದಲೇಬೇಕಾದಂಥ ಕೃತಿಯಾಗಿದೆ. ಗದಾಯುದ್ಧದ ವಿಷಯ ಕೂಡ ರೋಚಕವಾದ್ಯ ಆಗಿದೆ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನಾನು ಒಡೆದಿದ್ದೀನಿ ಅಂತ ರನ್ನ ಏನು ಹೇಳಿಕೊಂಡಿದ್ದಾನೆ, ಆ ಗರ್ವೋಕ್ತಿಗೆ ಗದಾಯುದ್ಧದ ವರ್ಣನೆಗಳಲ್ಲಿ ಪೂರ್ಣ ಸಮರ್ಥನೆ ನಾವು ನೋಡ್ತೇವೆ. ಸರೋವರದಲ್ಲಿ ಅವಿತಿದ್ದ ದುರ್ಯೋಧನನನ್ನು ಭೀಮ ಮೂದಲಿಸೋದಾಗಲಿ, ಕರ್ಣನ ಮರಣ, ದುಶ್ಯಾಸನನ ಮರಣ ಮೊದಲ ಸಂದರ್ಭದ ದುರ್ಯೋಧನನ ಪ್ರಲಾಪ, ಇವೆಲ್ಲ ಕನ್ನಡದ ಕಾವ್ಯದ ಉತ್ತುಂಗತೆಗೆ ಶ್ರೇಷ್ಠ ನಿದರ್ಶನಗಳಾಗಿವೆ. BM ಶ್ರೀಯವರು ಈ ಕಾವ್ಯವನ್ನು ಒಂದು ನಾಟಕವಾಗಿ ಪರಿವರ್ತಿಸಿದ್ದಾರೆ. ತೀನಂ ಶ್ರೀಕಂಠಯ್ಯನವರು ಉತ್ಕೃಷ್ಟವಾದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇವನ್ನಾದರೂ ನಾವೆಲ್ಲ ಅಭ್ಯಾಸ ಮಾಡಲೇಬೇಕು. ಇವತ್ತು ಗದಾಯುದ್ಧ ಕುರಿತು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಮಾನ್ಯ ಸಭಾಸದರೇ, ನಾನಿಂದು ಒಂದು ಘಟಿಕಾ ಸ್ಥಾನದಲ್ಲಿ ಕುಳಿತು ಮಾತನಾಡ್ತಾ ಇದ್ದೇನೆ. DV ಗುಂಡಪ್ಪನವರು ಸ್ಥಾಪನೆ ಮಾಡಿದ ಒಂದು ಘಟಿಕಾ ಸ್ಥಾನ ಗೋಕುಲ ವಿದ್ಯಾಸಂಸ್ಥೆ.
ಅದರಲ್ಲಿ ಮಾತಾಡಬೇಕಾದ್ರೆ ಯಾವುದೋ ಒಂದು ಅರ್ಹತೆ ಇರಬೇಕು. ಅದಿಲ್ಲದೇ ಇದ್ದವನು ನನ್ನ ಕರ್ಕೊಂಬಂದುಬಿಟ್ಟಿದ್ದಾರೆ ರಾಮಸ್ವಾಮಿ ಅವರು. ಇಲ್ಲಿ ಏನು ಆಗಿದೆ ಅಂದರೆ, ನಾನು ಒಂದು 10 ವರ್ಷದ ಹಿಂದೆ ಎಲ್ಲೋ ಮಾತಾಡ್ತಾ ಈ ಶತಮಾನ ಪ್ರಾರಂಭ ಆಯಿತು, ಈಗ ಇನ್ನು ಹಳಗನ್ನಡದ ಕಾಲ ಆಗಿ ಹೋಯಿತು, ಯಾರೂ ಹಳಗನ್ನಡದ ಕಾವ್ಯವನ್ನು ಕುರಿತು ಮಾತಾಡಲೂ ಆಗುವುದಿಲ್ಲ, ಕೇಳಲೂ ಬರುವುದಿಲ್ಲ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ಇಲ್ಲಿ ಬಂದಾಗ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಇಷ್ಟೊಂದು ಜನ ಈ ಸಭೆಯಲ್ಲಿ ಇರ್ತಾರೆ ಅಂತ ಖಂಡಿತ ನಾನು ನಿರೀಕ್ಷಿಸಿರಲಿಲ್ಲ. ಯಾಕೆಂದರೆ ಹಳಗನ್ನಡ ಓದಕ್ಕೆ ಪ್ರಾರಂಭ ಮಾಡದೇ ಇಟ್ಟಿಗೆ ಇದ್ದವರು ಎದ್ದು ಹೋಗುವ ಕಾಲ ಈಗ. ಹಾಗಿದ್ದು ರನ್ನನಂಥ ಮಹಾಕವಿಯನ್ನು ಕುರಿತು ಮಾತಾಡುವುದು ಮತ್ತು ಅವನ ಅತಿ ಶ್ರೇಷ್ಠವಾದಂತಹ ಕಾವ್ಯವನ್ನು ಕುರಿತು ಕೆಲವು ವಾಕ್ಯಗಳನ್ನು ಓದುವುದು ಇಂದಿನ ನನ್ನ ಕಾರ್ಯಕ್ರಮವಾಗಿ ಇಟ್ಟುಕೊಂಡು ನಾನು ಬಂದಿದ್ದೇನೆ. ಈ ರನ್ನನ ಈ ಗ್ರಂಥಕ್ಕೆ ಒಂದು ಇತಿಹಾಸವೇ ಇದೆ. ಅದನ್ನು ಹೇಳದೆ ನಾವು ಅದರ ವಿಚಾರವಾಗಿ ಮಾತನಾಡೋದು ಭಾಳ ಕಷ್ಟದ ಕೆಲಸ. 10ನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಸಿದ್ಧವಾದ ಕಾಲ. ನಮ್ಮ ಮೊದಲನೆಯ ಕವಿ ಪಂಪ ಬದುಕಿದ್ದ ಕಾಲ, ಪೊನ್ನ ಬದುಕಿದ್ದ ಕಾಲ, ಚಾಮುಂಡರಾಯ ಇದ್ದ ಕಾಲ, ಈ ಬಾಹುಬಲಿಯ ಮೂರ್ತಿ ಸ್ಥಾಪಿತವಾದ ವರ್ಷ 981. ಅಂತಹ ಕಾಲದಲ್ಲಿ ಬರೆದದ್ದು ಈ ಕಾವ್ಯ. ಬಹುಶಃ 10ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಬರೆದದ್ದು ಈ ಕಾವ್ಯ ರನ್ನನ ಗದಾಯುದ್ಧ. ಇದಕ್ಕೆ ಮೂಲ ಪಂಪನ ಮಹಾಭಾರತ, ಪಂಪನ ವಿಕ್ರಮಾರ್ಜುನ ವಿಜಯ ಎನ್ನುವ ಮಹಾಭಾರತ. ಅದಕ್ಕೆ ಮೂಲ ವ್ಯಾಸಭಾರತ. ಹೀಗಿರುವಾಗ ಪಂಪ ಅನ್ನುವನು ಕನ್ನಡ ಎಲ್ಲ ಕಾವ್ಯಗಳಿಗೆ, ಜೈನ ಕಾವ್ಯಗಳಿಗೆ ಮುಖ್ಯವಾಗಿ ಒಂದು ಮಾದರಿಯನ್ನು ಹಾಕಿಕೊಟ್ಟ. ಪಂಪ 2 ಗ್ರಂಥಗಳನ್ನ ಬರೆದಿದ್ದಾನೆ. ಅವನು ಮೊದಲನೆಯ ಗ್ರಂಥ ಆದಿಪುರಾಣ, 2ನೇದು ವಿಕ್ರಮಾರ್ಜುನ ವಿಜಯ. ಒಂದು ಜೈನ ಗ್ರಂಥ, ಇನ್ನೊಂದು ಮಹಾಭಾರತ ಲೌಕಿಕ ಗ್ರಂಥ ಅನ್ನು ಅವನು ಕರೀತಾನೆ. ಅವನು ಹೇಗೆ ಒಂದು ಪುರಾಣವನ್ನು ಮತ್ತು ಒಂದು ಲೌಕಿಕ ಕಾವ್ಯವನ್ನು ಬರೆದನೋ ಹಾಗೆ ಮುಂದಿನ ಕವಿಗಳೆಲ್ಲ, ವಿಶೇಷವಾಗಿ ಜೈನ ಕವಿಗಳು, ಒಂದು ಪುರಾಣವನ್ನು ಮತ್ತು ಒಂದು ಲೌಕಿಕ ಕಾವ್ಯವನ್ನು ಬರ್ಕೊಂಬಂದಿದ್ದಾರೆ. ರನ್ನ ಬಹುಶಃ ಅವನ ಶಿಷ್ಯ ಸಂಪೂರ್ಣವಾಗಿ. ಪಂಪ ಹುಟ್ಟಿದ್ದು 902ನೇ ಇಸ್ವಿಯಲ್ಲಿ. ಅವನು ಪಂಪ ಭಾರತವನ್ನು ಮತ್ತು ಆದಿಪುರಾಣವನ್ನು ಒಂದೇ ವರ್ಷದಲ್ಲಿ ಬರೆದ, ಒಂದು 6 ತಿಂಗಳಲ್ಲಿ, ಒಂದು 3 ತಿಂಗಳಲ್ಲಿ. ಅದು 941ನೇ ಇಸ್ವಿಯಲ್ಲಿ ಬರೆದ. ರನ್ನ 1949ನೇ ಇಸ್ವಿಯಲ್ಲಿ ಹುಟ್ಟಿದ ಅವನು. ಅಂದರೆ ಈ ಪಂಪ ಭಾರತ ಬಂದ ಒಂದು 9 ವರ್ಷ ಆದಮೇಲೆ ಅವನು ಹುಟ್ಟಿದವನವನು. ಅಂದರೆ ಪಂಪ ಭಾರತವನ್ನು ಅವನ ಓದುವುದಕ್ಕೆ ತಕ್ಕಷ್ಟು ಸಿದ್ಧತೆ ಆಗಲೇ ನಡೆದಿತ್ತು ಕನ್ನಡದಲ್ಲಿ, ಮುಂದೆ ಮಹಾಕವಿಗಳಾಗುವವರಿಗೆ, ರನ್ನನಂಥವರಿಗೆ. ಆದ್ದರಿಂದ ರನ್ನ ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಅವರು ಅಜಿತನಾಥಾಚಾರ್ಯ ಅನ್ನೋರ ಕೈ ಕೆಳಗೆ ವಿದ್ಯಾಭ್ಯಾಸ ಮಾಡಿ ಎಲ್ಲ ಶಾಸ್ತ್ರಗಳನ್ನು ಕಲಿತು, ವಿಶೇಷವಾಗಿ ವ್ಯಾಕರಣವನ್ನು ಕಲಿತು ಅವನಿಗೆ ಈ ಗ್ರಂಥವನ್ನು ಬರೆಯೋದಕ್ಕೆ ಅವಕಾಶ ಆಯಿತು. ಮೊದಲು ಅಜಿತ ಪುರಾಣ ಬರೆದ, ಆಮೇಲೆ ಗದಾಯುದ್ಧವನ್ನು ಬರೆದ. ಅವನು ಕೂಡ ಪಂಪ ಹೇಗೆ ತನ್ನ ಆಶ್ರಯದಾತರನ್ನೇ ಆರಿಸಿಕೊಂಡು ತನ್ನ ಕಥಾನಾಯಕರನ್ನ, ಕಾವ್ಯದ ಕಥಾನಾಯಕರನ್ನಾಗಿ ಮಾಡಿ ಅರ್ಜುನನನ್ನು ಹೋಲಿಸಿ ಗ್ರಂಥ ಬರೆದನೋ, ನಾನು ಹಾಗೆ ಮಾಡ್ತೇನೆ ಅಂತ ಚಾಳುಕ್ಯರ ಈ ಸತ್ಯಾಶ್ರಯ ಎನ್ನುವ ರಾಜನನ್ನು ಆಶ್ರಯಿಸಿ ಅವನ ಭೀಮನಿಗೆ ಹೋಲಿಸಿ ಗ್ರಂಥವನ್ನು ಬರೆದಿದ್ದಾನೆ. ಅಂತ ಸಂಪೂರ್ಣವಾಗಿ ಪಂಪನನ್ನು ಅನುಸರಿಸಿದ್ದಾನೆ ಅಂತ ಅರ್ಥ. ಆದರೆ ಅವನಿಗೆ ಬಂದ ಅಪಪ್ರಸೆಯದು. ಪಂಪನ ಕಾವ್ಯ ದೊಡ್ಡ ಕಾವ್ಯ, 14 ಆಶ್ವಾಸದ ಕಾವ್ಯದಲ್ಲಿ 13ನೇ ಆಶ್ವಾಸದಿಂದ ಸ್ವಲ್ಪ ಭಾಗವನ್ನು ಆರಿಸಿಕೊಂಡು ಈ ಗ್ರಂಥವನ್ನು ಬರೆದಿದ್ದಾನೆ. ವಿಕ್ರಮಾರ್ಜುನ ವಿಜಯ ಇದ್ದ ಹಾಗೆ ಸಾಹಸ ಭೀಮ ವಿಜಯ ಇವನ ಗ್ರಂಥದ ಹೆಸರು. ಅಲ್ಲಿ ಕಥಾನಾಯಕ ಅರ್ಜುನ ಆದರೆ ಇಲ್ಲಿ ಭೀಮ ಕಥಾನಾಯಕ, ಅಂದರೆ ಸತ್ಯಾಶ್ರಯನೇ ಕಥಾನಾಯಕ ಅಂದ್ಕೊಂಡು ಬರೆದಿದ್ದಾನೆ. ಈ ಕಾವ್ಯ ಬಂದ ಮೇಲೆ, ನನ್ನ ಗದಾಯುದ್ಧ ಬಂದ ಮೇಲೆ ಜನ ಏನು ಮಾಡಿದ್ರು ಅಂದರೆ, ಓದ್ತಾ ಈ ರನ್ನನ ಗದ್ಯದಲ್ಲಿ ಪಂಪನ ಮಾತುಗಳನ್ನೇ 13ನೇ ಆಶ್ವಾಸದ ಕೊನೆಯಲ್ಲಿ ಒಂದು 20, 30, 40 ಪದ್ಯಗಳಲ್ಲಿರ್ತಕ್ಕ ಮಾತುಗಳನ್ನೇ ಇವನು ಆರಿಸ್ಕೊಂಡಿರೋದ್ರಿಂದ ಸಂಪೂರ್ಣವಾಗಿ ಪಂಪನನ್ನು ಅನುಸರಿಸಿ ಬರೆದಿದ್ದಾನೆ. ಅದರಿಂದ ಈ ಕಾವ್ಯದಲ್ಲಿ ಹೆಚ್ಚಿಗೆ ಏನೂ ಇಲ್ಲ ಅಂತ
ಮಾತನಾಡೋದು ಪ್ರಾರಂಭ ಆಯಿತು. ಆದರೆ ನ್ಯಾಯವಾಗಿ ನೋಡಿದರೆ ಪಂಪನಿಂದ ವಸ್ತುವನ್ನೇನೋ ಆರಿಸ್ಕೊಂಡಿದ್ದಾನೆ, ವಿಷಯಗಳನ್ನು ಆರಿಸ್ಕೊಂಡಿದ್ದಾನೆ. ಆದರೆ ನಾವು ಜ್ಞಾಪಕ ಇಡಬೇಕಾದದ್ದೇನು ಅಂದರೆ, ಪಂಪನಲ್ಲಿ ಯಾವುದು ಒಂದು 50 ಪದ್ಯಗಳಿವೆಯೋ, ಸ್ವಲ್ಪ ವಚನಗಳಿವೆಯೋ, ಆ ಭಾಗವನ್ನು ರನ್ನ 10 ಆಶ್ವಾಸಗಳ ದೊಡ್ಡ ಮಹಾಕಾವ್ಯವಾಗಿ ಬರೆದಿದ್ದಾನೆ. ಅಂದರೆ ಪಂಪನಿಂದ ಎಷ್ಟು ಆರಿಸಿಕೊಂಡನೋ ಅದಕ್ಕೆ 5ರಷ್ಟು ವಿಸ್ತಾರವಾಗಿರ್ತಕ್ಕ ಭಾಗವನ್ನು ಸೇರಿಸಿದ್ದಾನೆ. ಆದ್ದರಿಂದ ನಾವು ರನ್ನನನ್ನು ಅಭ್ಯಾಸ ಮಾಡುವಾಗ ಪಂಪನ ಅನುಸರಿಸೋದಲ್ಲದ ಯಾವ ಯಾವ ಭಾಗಗಳಿವೆಯೋ ಅದನ್ನು ಮಾತ್ರ ಹುಡುಕಿಕೊಂಡು ಹೋದರೆ ಪಂಪನ ಶಕ್ತಿಗಿಂತ ಅಧಿಕವಾದ ಶಕ್ತಿ ರನ್ನನಲ್ಲಿ ಕಂಡುಬರುತ್ತೆ. ಕೆಲವು ವೇಳೆ ರನ್ನನನ್ನು ಓದುವಾಗ ಬಹುಶಃ ಪಂಪನಲ್ಲಿ ಇಷ್ಟು ಶಕ್ತಿ ಬರ್ತಿರಲಿಲ್ಲ ಅನ್ನೋ ಹಾಗೆ ರನ್ನ ಕಾವ್ಯವನ್ನು ಬರೆದಿದ್ದಾನೆ. ಆ ದೃಷ್ಟಿಯಿಂದ ರನ್ನನ ಕಾವ್ಯವನ್ನು ನಾವು ಅಭ್ಯಾಸ ಮಾಡಬೇಕು. ಪಂಪನಿಂದ ವಸ್ತುವನ್ನು ಆರಿಸ್ಕೊಂಡಿದ್ದಾನೆ, ಕೆಲವು ಪದ್ಯಗಳನ್ನು ಹಾಗೆ ತಗೊಂಡಿದ್ದಾನೆ, ಆದರೆ ಅವುಗಳನ್ನ ಉತ್ತಮ ಮಾಡಿದ್ದಾನೆ. ಅದರಿಂದ ರನ್ನ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಅವನು ತನ್ನ ಬಗ್ಗೆ ಏನು ಹೇಳ್ಕೊಂಡಿದ್ದಾನೆ ಅನ್ನೋದನ್ನು ಕೆಲವು ವಾಕ್ಯಗಳಿಂದ, ಅವನ ವಾಕ್ಯಗಳನ್ನೇ ಓದಿ ಅವನ ಹಿರಿಮೆ ಏನು ಅಂತ ಅವನ ದೃಷ್ಟಿಯಲ್ಲಿ ಮೊದಲು ನಾವು ತಿಳ್ಕೊಳ್ಳೋಣ. ಅವನು ಸಾಮಾನ್ಯನಾದವನಲ್ಲ. ಅವನು ತನ್ನ ಅಜಿತ್ ಪುರಾಣದಲ್ಲಿಯೂ ತನ್ನ ಬಗ್ಗೆ ಹೆಚ್ಚಾಗಿ ಬರ್ಕೊಂಡಿದ್ದಾನೆ. ಆಮೇಲೆ ಗದಾಯುದ್ಧದಲ್ಲಿಯೂ ಹೆಚ್ಚಾಗಿ ಬರ್ಕೊಂಡಿದ್ದಾನೆ. ಗದಾಯುದ್ಧದಲ್ಲಿ ಅವನೇನು ಹೇಳ್ತಾನೆ ಅಂತಂದರೆ, ಇದು ಸತ್ಯಾಶ್ರಯನನ್ನು ಆಶ್ರಯಿಸಿ ಬರೆದಿರ್ತಕ್ಕ ಕಾವ್ಯ. ಹೇಳಿ ಅವನು ಹೇಳ್ತಾನೆ, ಪೇಳ್ದನೀ ಗದಾಯುದ್ಧಮಂ ಮಹಾಕವಿರನ್ನಂ. ಅವನು ಮೊದಲನೇ ಮಾತು ಹೇಳ್ತಕ್ಕಂತೆ ಮಹಾಕವಿರನ್ನಂ ಅಂತ ತಾನೇ ಹೇಳ್ಕೊಳ್ತಾನೆ. ಅಂದರೆ ಹೇಳ್ಕೊಳ್ತಕ್ಕ ಸಾಮರ್ಥ್ಯ ಅವನಲ್ಲಿ ಇತ್ತು ಅಂತ ಅದಕ್ಕೆ ಅರ್ಥ. ಕೃತಿ ನೆಗಳೆದ ಗದಾಯುದ್ಧಂ, ಕೃತಿಗೆ ಈಶ್ವರ ಚಕ್ರವರ್ತಿ ಸಾಹಸ ಭೀಮಂ, ಕೃತಿಯಂ ವಿರಚಿಸಿದನ್ ಅಲಂಕೃತಿಯಂ ಕವಿರತ್ನನೆಂದೊಡೆ ಏಂ ಬಣ್ಣಿಪುದು. ಇದು ಹಿರಿಮೆ ನಿಜ, ಅಷ್ಟಕ್ಕೆ ಅವನು ನಿಲ್ಲುವುದಿಲ್ಲ. ಆರಾತೀಯ ಕವೀಶ್ವರರ್ ಆರುಂ ಮುನ್ ಅರ್ಥರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೊಡೆದನ್ ಸಾರಸ್ವತಮೆನಿಪ ಕವಿತೆ ಒಳ್ ಕವಿರತ್ನ. ಸಾರಸ್ವತಮೆನಿಪ ಕವಿತೆ ಅಂದರೆ ಕಾವ್ಯರಚನೆ ಅಂತಲೇ ಅರ್ಥ. ಅದರಲ್ಲಿ ಅವನು ಹೇಳ್ತಾನೆ ಸರಸ್ವತಿಯ ಭಂಡಾರದ ಮುದ್ರೆಯ ನೊಡೆದಮ್ಮಂತ. ಅದು ಆರಾತಿಯ ಕವೀಶ್ವರರು ಯಾರೂ ಮಾಡದ್ದು, ಹಿಂದಿನವರು ಅಂತ. ಪ್ರಾಚೀನ ಕವಿಗಳು ಯಾರೂ ಮಾಡದೇ ಇದ್ದಂತಹ ಕೆಲಸ ನಾನು ಮಾಡಿದ್ದೀನಿ. ಸರಸ್ವತಿಯ ಭಂಡಾರದ ಮುದ್ರೆ, ಅವಳ ಕೋಶ, ಶಬ್ದಕೋಶ ಎಲ್ಲವನ್ನೂ ಮುಚ್ಚಿಟ್ಟುಕೊಂಡಿದ್ದ ಹಾಗೆ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದನ್ನು ಅವಳಿಂದ ಎಲ್ಲರೂ ಉಪಯೋಗ ಮಾಡೋ ಹಾಗೆ ನಾನು ಅದನ್ನು ಮುದ್ರೆಯನ್ನು ಒಡೆದು ಪದಗಳನ್ನೆಲ್ಲ ಚೆಲ್ಲಿಬಿಟ್ಟಿದ್ದೀನಿ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ ಅನ್ನೋ ಹಾಗೆ ಸರಸ್ವತಿಯ ಭಂಡಾರದ ಮುದ್ರೆಯನ್ನು ಒಡೆದಂ ಅಂತ ಹೇಳ್ತಾನೆ. ಆಮೇಲೆ ನನ್ನ ಕಾವ್ಯವನ್ನು ಕುರಿತು ಇನ್ನೊಬ್ಬರೇನು ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ನೀವು ಅಂತ ನಮಗೆಲ್ಲ ಅವನು ಅತಿ ಎಚ್ಚರಿಕೆ ಕೊಡ್ತಾನೆ. ರತ್ನ ಪರೀಕ್ಷಕನಾಂ ಕೃತಿರತ್ನ ಪರೀಕ್ಷಕನನ್ ಎಂದು ಫಣಿಪತಿಯ ಫಣ ರತ್ನಮಮಂ ರನ್ನನ ಕೃತಿ ರತ್ನಮಮಂ ಪೇಳ್ ಪರೀಕ್ಷಿಪಂಗೆ 8 ಇದೆಯೇ, ಒಂದಿದೆ ಅಲ್ಲ 8 ಇದೆಯೇ. ಅಂದರೆ ಹಾವಿನ ತಲೆಯಲ್ಲಿ ಇರತಕ್ಕ ರತ್ನವನ್ನು ಪರೀಕ್ಷೆ ಮಾಡ್ತೇನೆ ಅಂತ ಸಾಮಾನ್ಯ ರತ್ನ ಪರೀಕ್ಷಕ ಹೋದರೆ ಏನಾಗುತ್ತೋ ಹಾಗೇ ಆಗುತ್ತೆ ನನ್ನ ಕಾವ್ಯವನ್ನು ಪರೀಕ್ಷೆ ಮಾಡೋಕ್ಕೆ ಬಂದರೆ ಅಂತ. ಹಾವಿನ ಹೆಡೆ ಒಳಗೆ ರತ್ನ ಇದೆಯೋ ಇಲ್ವೋ ಯಾರೋ ಗೊತ್ತು, ಬಹುಶಃ ಇಲ್ಲ. ಆದರೆ ನಂಬಿಕೆ ಬಂದಿದೆ, ನಾಗರ ಹಾವಿನ ಹೆಡೆ ಒಳಗೆ ಒಂದು ರತ್ನ ಇದೆ ಅಂತ ಒಂದು ನಂಬಿಕೆ ಬಂದಿದೆ. ಆ ನಂಬಿಕೆಯನ್ನು ಆಧಾರ ಮಾಡಿ ಹೇಳ್ತಾನೆ, ಅದನ್ನು ಪರೀಕ್ಷೆ ಉಪಯೋಗ ಮಾಡೋಕ್ಕೆ ನಾಗರ ಹಾವನ ಹೆಡೆಯೇ ಹಿಡೋಕ್ಕೆ ಹೋದ್ರೆ ಕಷ್ಟವೋ ಹಾಗೆ ನನ್ನ ಕಾವ್ಯದಲ್ಲಿ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನೋಡಿ ಅಂತ ತಿಳ್ಕೊಳ್ಳಿ ಎನ್ನುವ ಅರ್ಥವಾಗಿ ಹೇಳ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಒಳಪಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುಧದೊಳ್ ಅಂತೊಳಕೊಂಡತ್ತು ಏನೇ ಸಿಂಹಾವಲೋಕನ ಕ್ರಮದಿಂದ ಅರ್ಪಿದ ಕವಿರನ್ನಂ. ಈ ಕಾವ್ಯದಲ್ಲಿ 10 ಆಶ್ವಾಸ ಇದೆ, ಆದರೆ ಮಹಾಭಾರತದಲ್ಲಿ ಏನೇನಾಗಿದೆಯೋ ಅವೆಲ್ಲವೂ ಕೂಡ ನಾವು ಸಿಂಹಾವಲೋಕನ ಕ್ರಮದಿಂದ ಹೇಳಿದ್ದೀನಿ ಅಂತ. ಸಿಂಹಾವಲೋಕನ ಕ್ರಮ ಅನ್ನೋದು ಸಿಂಹವನ್ನು ವರ್ಣನೆ ಮಾಡತಕ್ಕ ಒಂದು ರೀತಿ. ಸಿಂಹ ತಾನು ಸಿಂಹದ ಅದರ ನಡೆನೇ ಎಲ್ಲರಿಗೂ ವರ್ಣನೆ ಮಾಡ್ತಕ್ಕದ್ದು ಕವಿಗಳು. ಅದು ನಡ್ಕೊಂಡು ಹೋಗ್ತಾ ಇದ್ದರೆ ಆಗಿಂದಾಗ ನಿಂತು ಸ್ವಲ್ಪ ಹಿಂತಿರುಗಿ ನೋಡಿ ನಾನು ಏನು ಬಿಟ್ಟು ಬಂದಿದ್ದೀನಿ,
ಇನ್ನೂ ಯಾವ ಪ್ರಾಣಿಗಳನ್ನ ಬಿಟ್ಟು ಏನೋ ಇಲ್ವೋ ಅನ್ನೋ ಅರ್ಥದಲ್ಲಿ ಹಿಂದೆ ನೋಡಿ ಮುಂದೆ ಹೋಗುತ್ತದಂತೆ. ಹಾಗೆ ಈ ಕವಿ ಏನು ಮಾಡ್ತಾನೆ, ಮಹಾಭಾರತದಲ್ಲಿ ಏನೇನಾಗಿದೆಯೋ ಆ ಎಲ್ಲ ವಿಷಯಗಳು ಕೂಡ ನಾನು ಕತೆ ಹೇಳ್ಕೊಂಡು ಹೋಗ್ತಾ ಒಂದೊಂದು ಮಾತಿನಲ್ಲಿ ಒಂದೊಂದು ಪದ್ಯದಲ್ಲಿ ಆ ಹಿಂದಿನ ಕಥೆಯನ್ನೆಲ್ಲ ಹೇಳ್ತೀನಿ ಅಂತ ಒಟ್ಟು ಭಾರತದ ಕಥೆಯೇ ನಮಗೆ ಬರಬೇಕು ಹಾಗೆ ಮಾಡಿಕೊಂಡಿದ್ದಾನೆ. ಆದರೆ ಈ ಮಾತು ಹೇಳುವಾಗ ಅವನು ಜ್ಞಾಪಕ ಇಟ್ಕೊಂಡಿದ್ದಾನೆ, ಪಂಪ ತನ್ನ 13ನೇ ಆಶ್ವಾಸದಲ್ಲಿ ಇನ್ನೂ ಶಲ್ಯ ಬದುಕಿರುವ ಕಾಲದಿಂದ ಕಾಲದ ಮಾತನ್ನು ಹೇಳ್ತಾನೆ. 18ನೇ ದಿನ ಶಲ್ಯ ತಾನು ನಾಯಕನಾಗಿ ಯುದ್ಧ ಮಾಡಬೇಕು, ಆ ಭಾಗದಿಂದ ಉಪಯೋಗ ಮಾಡ್ತಾನೆ. ರನ್ನ ಏನು ಮಾಡಿದಾನೆ ಅಂದರೆ ಅದು ಪೂರೈಸೋಗಿದೆ, ಶಲ್ಯ ಸಹಿತ ಸತ್ತೋಗ್ಬಿಟ್ಟಿದ್ದಾನೆ. ಆದ್ದರಿಂದ 18ನೇ ದಿನ ಏನಿರತಕ್ಕದ್ದು ಒಂದು ಎಲ್ಲ ಎಷ್ಟು ಕಳೆದ್ರೂ ಒಂದು 8-10 ಗಂಟೆಗಳು, ಆ 8-10 ಗಂಟೆಗಳಲ್ಲಿ ಆಗತಕ್ಕದ್ದನ್ನು 10 ಆಶ್ವಾಸಗಳೇ ಬರೆದಾನೆ. ಅದನ್ನು ಅಷ್ಟು ಸಾಂದ್ರವಾದ ಕಥೆಯನ್ನು ಆರಿಸ್ಕೋಬೇಕಾದರೆ ಅವನು ಯೋಚನೆ ಮಾಡಿರಬೇಕು. ಪಂಪ ಏನು ಬಿಟ್ಟಿದ್ದಾನೋ ಅವುಗಳನ್ನ ಸೇರಿಸಿ ನಾನು ಮಾಡಬೇಕಿದ್ದನ್ನು ಅಂತ ಉದ್ದೇಶದಲ್ಲಿಟ್ಟುಕೊಂಡು, ಸಾಧ್ಯವಾದರೆ ಪಂಪನನ್ನು ಮೀರಿಸುವ ಹಾಗೆ ಬರೀತೇನೆ ಅಂತ ಒಂದು ಸ್ಪರ್ಧೆಯನ್ನೇ ಮನಸ್ಸಿನಲ್ಲಿ ಹುಡುಕೊಂಡು, ಬಾಯ್ಬಿಟ್ಟು ಹೇಳಿಲ್ಲ, ಆದರೆ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಕಾವ್ಯ ಬರೆದಿದ್ದಾನೆ ಎಂಬುದನ್ನು ಓದ್ತಾ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಕಥೆಯೆಲ್ಲ ಬರೆದು ಈ ರೀತಿಯಿಂದ ಇಷ್ಟೊಂದು ಎಲ್ಲ ಹೊಗಳ್ಕೊಳ್ತಕ್ಕವನು ತನ್ನ ಅಜಿತ ಪುರಾಣ ಕಾಂತದಲ್ಲಿ 1-2 ಮಾತು ಹೇಳ್ತಾನೆ. 2 ಪದ್ಯಗಳನ್ನು ಅಲ್ಲಿ ಬರೆದಿದ್ದಾನೆ. ಅದರಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ ತುಂಬ ಉಂಟು ರನ್ನನ ಬಗ್ಗೆ. ಕವಿ ಮಾರ್ಗದೊಳ್ ಒಳಪೊಕ್ಕುಂ ನವರಸಮಂ ತೆರೆಯ ನುಡಿದನ್ ಎನಿಸಿದ ಕವಿ ಮಾರ್ಗದೊಳ್ ಒಳಪೊಕ್ಕು ನವರಸಮಂ ತೆರೆಯ ನುಡಿದನ್. 9 ರಸಗಳನ್ನು ಕೂಡ ತೆರೆಯ ಅಂದರೆ ಪ್ರಕಾಶ ಆಗಬೇಕು, ತಾನೇ ಪ್ರಕಾಶವಾಗಬೇಕು, ಹಾಗೆ ನುಡಿದವನ್ ಅವನ್ ಕವಿ ಎನುಕುಂ. ಗೂಡಾರದ ಕವಿಯಂತೆರೆ ಮುಚ್ಚಿಪೋದ ಕವಿಯುಂ ಕವಿಯೇ ಅಂತ. ಗೂಡಾರ ಅಂದರೆ ಗುಡಾರನೇ, ಗುಡಾರಕ್ಕೆ ಮೇಲೆ ಮುಚ್ತೀವಲ್ಲ, ಆ ಮುಚ್ಚುವ ವಸ್ತ್ರಕ್ಕೆ ಕವಿ ಅಂತಲೇ ಅರ್ಥ. ಕವಿ ಪದವೇ ಅದಕ್ಕೆ ಆ ಅರ್ಥ ಇದೆ, ಕವಿಯುವುದೇ ಕವಿ. ಆದ್ದರಿಂದ ಗೂಡಾರದ ಕವಿಯಂತಿರೆ ಮುಚ್ಚಿಪೋದ ಅಂದರೆ ಇಲ್ಲೇನೋ ಗುಟ್ಟಿಟ್ಟಿದ್ದೀನಿ ಇದರೊಳಗೆ ಅಂತ, ಮುಚ್ಚಿಟ್ಟಿದ್ದೀನಿ ತಿಳ್ಕೊಳ್ಳಿ ಅಂತ ಹೇಳ್ತಕ್ಕವನಲ್ಲ, ಹಾಗೆ ಹೇಳೋನು ಅವನು ಕವಿ ಆಗ್ತಾನೆ ಅಂತ ಅವನು ಹಾಸ್ಯ ಮಾಡ್ತಾನೆ. ಜೊತೆಗೆ ಇನ್ನೊಂದು ಹೇಳ್ತಾನೆ, ಸರಸ್ವತಿಯ ನಬಲೆಯನ್ ಗೋಣ್ಮುರಿಗೊಂಡು ಅರ್ಥಕ್ಕೆ ಕುದಿದು ನೋಯಿಸುವವನ್ ಅಕ್ಕರಿಗನೇ ಪಾತಕನ್ ಆತನೇ ಸರಸ್ವತಿ ದ್ರೋಹನ್ ಅವನ್ನಾರು ಮುಟ್ಟುವರೋ ಅಂತ. ಸರಸ್ವತಿಯನ್ ಅಬಲೆ ಅವಳ ಗೋಣ್ಮುರಿಗೊಂಡು ಕತ್ತು ಮುರಿದ ಹಾಗೆ ಮಾಡಿ, ಅಂದರೆ ಸರಸ್ವತಿಯ ಕತ್ತನ್ನು ಮುರಿದ ಹಾಗೆ ಮಾಡಿ ಅಂದರೆ ಶಬ್ದವನ್ನು ಉಪಯೋಗ ಮಾಡುವಾಗ ಶಬ್ದಕ್ಕೆ ಯಾವ ಅರ್ಥ ಪ್ರಕಾಶಿತವಾಗಿದೆಯೋ ಎಲ್ರಿಗೂ ಗೊತ್ತಿದೆಯೋ ಅದನ್ನು ಬಿಟ್ಟು ಬೇರೆ ಬೇರೆ ಅರ್ಥಗಳಿರೋ ಹಾಗೆ ಮಾಡಿ, ಅದು ಹುಡುಕಬೇಕಾದ ಹಾಗೆ ಮಾಡಿ ಅವನು ಹೇಳ್ತಕ್ಕವನು ಅವನೆಂಥ ಕವಿ. ಸರಸ್ವತಿಯ ನಬಲೆಯಂ ಗೋಣ್ಮುರಿಗೊಂಡು ಅರ್ಥಕ್ಕೆ ಕುದಿದು ಇಲ್ಲದೇ ಇದ್ದ ಅರ್ಥವನ್ನು ಹುಡುಕಿ ಹೊರತಂದು ಹೇಳುವವನ್ ಅವನು ಕವಿಯೇ ಪಾತಕನ್ ಅವನನ್ನು ಯಾರು ಮುಟ್ಟುವರೋ ಅಂತ. ಅವನು ಯಾರು ಮುಟ್ತಾರೆ ಅನ್ನೋ ಪದಕ್ಕೆ ಅರ್ಥ ನಾವು ಮುಟ್ಟುವುದಲ್ಲ, ಈಗ ಇದೆಲ್ಲ ಮುಟ್ಟುವುದು. ಇವನು ಯಾರು ಮುಟ್ಟುವರು ಅಂದರೆ ಅವನ ಹತ್ತಿರಕ್ಕೆ ಹೋಗುವುದಿಲ್ಲ ಅಂತ ಅರ್ಥ. ಈ ಕಾವ್ಯ ಇದ್ದರೆ ಒಂದು ಅದನ್ನು ಯಾರು ಮುಟ್ತಾರೆ ಅಂದರೆ ಅದು ಆ ಕಡೆ ತಿರುಗಿ ನೋಡುವುದಿಲ್ಲ ಅಂತ ಅರ್ಥ. ಅಂದರೆ ಅಂಥ ಒಂದು ಕಡಿಮೆ ಬೆಲೆ ಬರುತ್ತೆ ಅದಕ್ಕೆ ಅಂತ. ಸರಸ್ವತಿಯನ್ನು ಸಾರಸ್ವತ ಕಾವ್ಯದಲ್ಲಿ ನಾನು ಹೀಗೆ ಮಾಡಿದ್ದೀನಿ ಅಂತ 2-3 ಕಡೆ ಹಿರಿಯಾಗಿ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ಕಾವ್ಯ ಓದುವಾಗ ಇದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಇವನು ನಿಜವಾಗಿ ನವರಸಗಳನ್ನ ತೆರೆಯ ನುಡಿದಿದ್ದಾನೆಯೇ, ಪಂಪನಿಗಿಂತ ಹೆಚ್ಚಾಗಿ ಹೇಳಿದ್ದಾನೆಯೇ, ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಪಂಪನಿಂದ ಇವನು ಬೇರೆ ಏನೇನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಆಗತ್ತೆ. ಈ ಗದಾಯುದ್ಧದಲ್ಲಿ ಇರ್ತಕ್ಕ ಈ ಪುಸ್ತಕದಲ್ಲಿ ಇರ್ತಕ್ಕ ವಿಷಯಗಳು ಇಷ್ಟು. ಒಂದು, ಶಲ್ಯ ಸತ್ತ ಮೇಲೆ ಅದೊಂದು ವಿಚಿತ್ರ, ಶಲ್ಯ ಸತ್ತದ್ದೇ ಒಂದು ವಿಚಿತ್ರವಾದ ಕತೆ. ಧರ್ಮರಾಯ ದುರ್ಗುಟ್ಟು ನೋಡಿ ಆ ಬೆಂಕಿಯಲ್ಲಿ ಸುತ್ತೋಗ್ಬಿಟ್ಟ, ಅವನು ಯುದ್ಧ ಮಾಡಲೇ ಎಲ್ಲ ಶಲ್ಯ, ಹಾಗಾಯಿತು. ಅವನ ಆದಮೇಲೆ ಕಥೆ ಆರಿಸ್ಕೊಂಡಿದ್ದರಿಂದ ಇರ್ತಕ್ಕಂಥ ಕಾಲ ಬಹಳ ಕಡಿಮೆ. ಇಲ್ಲಿ ದ್ರೌಪದಿ ತಾನು ಮಹಾಕಾರ್ಯವನ್ನು ಮಾಡಿದಾನೆ ಅಂತ ಭೀಮ ತಿಳ್ಕೊಂಡು
ತನ್ನಷ್ಟಕ್ಕೆ ತಾನೇ ಏನೋ ಯೋಚನೆ ಮಾಡ್ತಾ ಇರುವಾಗ ಶಲ್ಯನನ್ನು ಕೊಂದು ದುಶ್ಯಾಸನನ್ನು ಕೊಂದು ನಾನು ಮಹಾ ಕಾರ್ಯವನ್ನು ಮಾಡಿದ್ದೇನೆ ಅಂತ ಉತ್ಸಾಹದಿಂದ ಇದ್ದ ಆ ಸಮಯಕ್ಕೆ ದ್ರೌಪದಿ ಬಂದು ಅವನನ್ನು ಎಚ್ಚರಿಸುವುದರಿಂದ ಈ ಕಥೆ ಪ್ರಾರಂಭ ಆಗುತ್ತೆ. ಅವನು ಹೇಗಿದ್ದ ಅವನು ಅಂತಂದರೆ, ಒಂದು 2 ಪದ್ಯದಲ್ಲಿ, ಈ 2 ಪದ್ಯಗಳನ್ನು ಓದುವಾಗ ನಾನು ಹೆದರಿಕೆಯಿಂದ ಓದ್ತಾ ಇದ್ದೀನಿ. ಯಾಕೆಂದರೆ ನಿಮಗೇನಾದರೂ ಒಟ್ಟು ಈ ಕಾವ್ಯದಲ್ಲಿ ಎಲ್ಲವೂ ಪದ್ಯಗಳು ಹೀಗೆ ಇದೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಆಮೇಲೆ ಖಂಡಿತ ನೀವು ಯಾರು ಕೂತಿರೋದಿಲ್ಲ. ಅಷ್ಟು ಕಠಿಣವಾಗಿರ್ತಕ್ಕ 2 ಪದ್ಯಗಳನ್ನು ಪ್ರಾರಂಭದಲ್ಲಿ ಅವನು ಬರೆದಿದ್ದಾನೆ. ಆದರೆ ಈ ಕಾಠಿಣ್ಯ ಮುಂದೆ ಎಲ್ಲೂ ಕಂಡುಬರುವುದಿಲ್ಲ. ಭೀಮ ಎಷ್ಟು ಆತ್ಮಸಂತೋಷದಿಂದ ಎನ್ನುವ ಪದ್ಯ ಇವೆರಡು. ಕುರುಭೂವೃದ್ಬಲ ತೂಲ ಕಾಲಪವನಂ ಕೌರವ್ಯ ಗಂಧೇಭ ಕೇಸರಿ ದುಶ್ಯಾಸನ ರಕ್ತವದನಂ ದುರ್ಯೋಧನೋರು ಕ್ಷಮಾಧರ ವಜ್ರಂ ಕುರುರಾಜ ರತ್ನ ಮಕುಟೋತ್ಕೂಟಾಂಗ್ರಿ ಸಂಘಟ್ಟ ಸಂಗರನ್ ಎಂದೆಂದು ಅಭಿವರ್ಣಿಪನ್ ರಣಯಶ ಶ್ರೀರಾಮನಂ ಭೀಮನಂ. ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು, ಆದರೆ ಅರ್ಥ ಆದರೆ ಸ್ವಾರಸ್ಯ ಇದೆ ಇಲ್ಲಿ. ಕುರುಭೂವೃದ್ಬಲ ತೂಲ ಕಾಲಪವನಂ, ಕೌರವರ ಬಲ ಸೈನ್ಯ ಎಂದೇ ಏನಿದೆಯೋ ಅದು ಒಂದು ಹತ್ತಿ ಇದ್ದ ಹಾಗೆ, ಹತ್ತಿ ರಾಶಿ ಇದ್ದ ಹಾಗೆ. ಅದಕ್ಕೆ ಕಾಲಪವನ ಪ್ರಳಯ ಕಾಲದ ಜಂಜಾ ಮಾರುತ್ತಾ ಇದ್ದ ಹಾಗೆ ಈ ಹತ್ತಿಯಲ್ಲಿ ಮಾರುತ್ತಾ ನೂಕೊಂಡು ಹೊರಟೋಗ್ಬಿಡುತ್ತೆ ಬೀಸಿ ಬಿಡಿ. ಹಾಗೆ ಇವನು ಭೀಮ ಅಂಥ ಕಾಲಪವನ. ಕೌರವ್ಯ ಗಂಧೇಭ ಕೇಸರಿ, ಕೌರವ್ಯರು ಕೌರವನ ಕಡೆಯವರು ಎಂಬತಕ್ಕವರು ಯಾರಿದ್ದಾರೋ ಅವರೆಲ್ಲ ಮದಿಸಿದ ಆನೆಗಳಾದರೆ ಭೀಮ ಕೇಸರಿ ಮಹಾಸಿಂಹ. ದುಶ್ಯಾಸನ ರಕ್ತವದನಂ, ದುಶ್ಯಾಸನನ ರಕ್ತ ಇದೆಯಲ್ಲ ಅದಕ್ಕೆ ರಕ್ತವದನ. ದುಶ್ಯಾಸನ ರಕ್ತದಿಂದ ಮುಖ, ಅವನ ಬಾಯಿ ರಕ್ತವಾಗಿರ್ತಕ್ಕದ್ದು, ಕೆಂಪಗಿರ್ತಕ್ಕದ್ದು ಅಂತ. ಅಲ್ಲೊಂದು ಸಮಸ್ಯೆ ಇದೆ. ರಕ್ತವದನ ಅನ್ನುವ ಪದ ಇದೆಯಲ್ಲ ಅದು ಸಂಸ್ಕೃತದಲ್ಲಿ ಇಕ್ಕಟ್ಟಿನ ಶಬ್ದ. ರಕ್ತವದನ ಅಂದರೆ ಕೆಂಪಾಗಿರ್ತಕ್ಕ ಬಾಯುಳ್ಳವನು ಅಂತಲೇ ಅರ್ಥ. ಆದರೆ ಕೆಲವರು ವಿದ್ವಾಂಸರು ರಕ್ತವದನ ಅನ್ನೋದನ್ನು ಜಿಗಣೆಗೆ ಹೋಗ್ಬೋದು. ನಾನು ಜಿಗಣೆ ಅಂತ ಅರ್ಥ ಆಗತ್ತೆ. ಜಿಗಣೆ ಯಾವಾಗಲೂ ರಕ್ತ ಅಲ್ಲಿ ಹಿಡಿದು ಬಿಡುತ್ತೆ, ಅಲ್ಲಿ ಕಚ್ಕೊಂಡಿರುತ್ತೆ, ಬಿಡುವುದೇ ಇಲ್ಲ ಅದು. ಆದ್ದರಿಂದ ಈ ದುಶ್ಯಾಸನ ರಕ್ತವನ್ನು ನಾನು ಹೀರ್ತೀನಿ ಅಂತ ಕಚ್ಕೊಂಡಿರ್ತಕ್ಕ ಜಿಗಣೆ ಆಗಿದ್ದ ಭೀಮ ಅಂತ ಅರ್ಥ ಮಾಡಬೇಕು ಅಂತ ಒಂದು ಅರ್ಥ ಇದೆ, ಮಾಡ್ಬೋದು. ಆದರೆ ನಿಘಂಟುಗಳಲ್ಲಿ ರಕ್ತವದನ ಅನ್ನೋ ಶಬ್ದ ಬರುವುದಿಲ್ಲ, ಅಲ್ಲೇ ರಕ್ತಪ ಅಂತ ಮಾತ್ರ ಬರುತ್ತೆ. ಆ ನಿಘಂಟುಗಳ ದೃಷ್ಟಿಯಿಂದ ರಕ್ತವದನಕ್ಕೆ ಜಿಗಣೆ ಅರ್ಥ ಆಗುವುದಿಲ್ಲ. ರಕ್ತವದನ ದುಶ್ಯಾಸನನ್ನು ಕೊಂದದ್ದರಿಂದ ಅವನ ರಕ್ತ ಅವನು ಹೀರೋದ್ರಿಂದ ಬಾಯಿ ಇನ್ನೂ ಕೆಂಪಾಗಿತ್ತು ಅಂದರೆ ಸುಲಭ ಆಗುತ್ತೆ. ನೀವು ಯಾರಲ್ಲಿ ಯಾವುದು ಆರಿಸ್ಕೊಂಡ್ರೂ ನನಗೆ ಸಂತೋಷವೇ. ದುಶ್ಯಾಸನ ರಕ್ತವದನಂ ದುರ್ಯೋಧನೋರು ಕ್ಷಮಾಧರ ವಜ್ರಂ. ದುರ್ಯೋಧನ ತೊಡೆ ಇದೆಯಲ್ಲ ಅದು ಒಂದು ಪರ್ವತ ಇದ್ದ ಹಾಗೆ, ಅದಕ್ಕೆ ಇವನು ವಜ್ರಾಯುಧ ಇದ್ದ ಹಾಗೆ. ದುರ್ಯೋಧನನ ತೊಡೆಗೆ ವಜ್ರಾಯುಧ ಇದ್ದ ಹಾಗೆ ಇರ್ತಕ್ಕವನು. ಕುರುರಾಜ ರತ್ನ ಮಕುಟ ಉತ್ಕೋಟ ಅಂಗ್ರಿ ಸಂಘಟ್ಟ ಸಂಗರನ್. ಕುರುರಾಜ ಕಿರೀಟ ಇದೆಯಲ್ಲ ಅದನ್ನು ಶಿಖರ, ಅದರ ಮೇಲೆ ಕಾಲಿನಿಂದ ತುಳಿದು ಯುದ್ಧ ಮಾಡಿದವನು ಇವನು ಒಂದು ಹೆಸರುಳ್ಳವನವನು. ರಣಯಶ ಶ್ರೀರಾಮನಂ, ರಣಲಕ್ಷ್ಮಿ ಯುದ್ಧಲಂಕಿ ಇದ್ದ ಜಯಲಕ್ಷ್ಮಿಗೆ ಒಡೆಯನಾದವನು ಭೀಮನಂ. ಪರವಾಗಿಲ್ಲ, ಇದ್ದಾಗೆ ಸುಮಾರಾಗಿದೆ. 2ನೇ ಪದ್ಯ ನನ್ನಂಥವನು ಓದಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಓದ್ಬೋದು ಅದನ್ನು. ಈ ವಯಸ್ಸಲ್ಲಿ ಓದಿದ್ರೆ ಉಸಿರು ಕಟ್ಟು ಅದನ್ನು ಓದಬೇಕಾಗತ್ತೆ ಆ ಪದ. ಖಳ ದುಶ್ಯಾಸನ ಕೃಷ್ಣ ಲೋಹಿತ ಜಲಾಶ್ಲಿಷ್ಟಂ ಕುರು ಪ್ರೋದ್ಭವ ಪ್ರಳಯಜ್ವಾಲೆ ಸುಯೋಧನೋರು ಮುಕುಟೋದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ ಕುರುಕ್ಷೇತ್ರದೊಳ್ ಪ್ರಳಯೋಗ್ರ ಅಂತಕ ನಿರ್ದಂ ಅಗುರುವನೊಳಕೊಂಡಿರ್ದಂ ಹಿಡಿಂಬಾಂತಕಂ. ಆ ನಾ ಕಷ್ಟಪಟ್ಟು ಓದ್ಬಿಟ್ಟೆ, ಅದು ನಿಜವಾಗಿ ಉಸಿರು ಬಿಡೋದು ಕಷ್ಟ ಆ ಪದ್ಯದಲ್ಲಿ, ಆ ಪದದಲ್ಲಿ. ಖಳ ದುಶ್ಯಾಸನ ಕೃಷ್ಣ ಲೋಹಿತ ಜಲಾಶ್ಲಿಷ್ಟಂ. ದುಶ್ಯಾಸನ ರಕ್ತ ಕಪ್ಪಾಗೋಗಿತ್ತು ಅನೇಕ ಕಾರಣಗಳಿಂದ, ಅವನ ನಡವಳಿಕೆಯಿಂದ. ಅಂಥ ಕಪ್ಪು ರಕ್ತವನ್ನು ಮೈಯೆಲ್ಲ ಬೆಳ್ಕೊಂಡಿರ್ತಕ್ಕವನು ಭೀಮ. ಕುರುಪ್ರೋದ್ಭವ ಪ್ರಳಯಜ್ವಾಲೆ, ಕುರುವಂಶಕ್ಕೆ ಅವನು ಪ್ರಳಯಜ್ವಾಲೆಯಂತೆ ಇರತಕ್ಕವನು. ದುರ್ಯೋಧನನ ತೊಡೆ ಮತ್ತು ಮಕುಟ 2, ಅವನ ಕಿರೀಟ ಮತ್ತು ತೊಡೆ, ಇವು
ಅದರ ಮೇಲೆ ತುಳಿಯುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಬರೆದಿರತಕ್ಕ ಶಿಲಾಸ್ತಂಭ ಅವನೇ ಒಂದು ಕಂಬ, ಯುದ್ಧರಂಗದಲ್ಲಿ ನಿಂತಿರತಕ್ಕ ಕಂಬ. ಆ ಕಂಬದ ಮೇಲೆ ಏನು ಬರೆದೆ ಅಂದರೆ, ದುರ್ಯೋಧನ ಉರುವನ್ನು ಮತ್ತು ಮುಕುಟವನ್ನು, ಉರುವನ್ನು ತೊಡೆಯನ್ನು ಒಡೆಯುತ್ತೇನೆ, ಮುಕುಟವನ್ನು ಅರಿಯುತ್ತೇನೆ ಅಂತ ಬರೆದಿರ್ತಕ್ಕ ಪ್ರತಿಜ್ಞೆ ಅಲ್ಲಿದೆ. ಅದಿರತಕ್ಕವನು ಶಿಲಾಸ್ತಂಭಂ. ಆ ಪದ, ಒಟ್ಟು ಪದ ಹೇಗಿದೆ ಅಂದರೆ, ಸುಯೋಧನೂರು ಮಕುಟೋದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ. ಒಂದೇ ಹೀಗೆ ಅವನಾರು ಬರೆದು ಬಿಟ್ಟಿದ್ರೆ ಪದ್ಯಗಳನ್ನು ಯಾರೂ ಓದ್ತಲೇ ಇರಲಿಲ್ಲ ಅವನ ಕಾವ್ಯನ. ದೇವದಾಸೆಯಿಂದ ಹಾಗೆ ಬರೆದಿಲ್ಲ ಅವನು ಮುಂದಕ್ಕೆ. ಇಂಥವನು ಪ್ರಳಯೋಗ್ರ ಅಂತಕನ್ ಅಗುರ್ವನೊಳಕೊಂಡಿದ್ದ, ಭಯಂಕರವಾಗಿ ತನ್ನಷ್ಟಕ್ಕೆ ತಾರೆ ಒಳಕೊಂಡು ಸಂತೋಷ ಪಡ್ತಾ ಇದ್ದ. ಅಲ್ಲಿಗೆ ದ್ರೌಪದಿ ಬರ್ತಾಳೆ. ಅವನು ನೋಡಿ ಹೀಗೆ ತುಂಬ ಸಂತೋಷ ಮುಳುಗಿಬಿಟ್ಟಿದ್ದಾನೆ ಅವನು ಅಂತ ಒಬ್ಬ ವಿದೂಷಕನನ್ನು ಮತ್ತು ಒಬ್ಬ ಚೇಟಿಯನ್ನು ಕರ್ಕೊಂಡು ಅವರಿಬ್ಬರ ಜೊತೆ ಬರ್ತಾನೆ. ಮಹಾಭಾರತದಲ್ಲಿ ವಿದೂಷಕ ಮತ್ತು ಚೇಟಿ ಬರ್ತಕ್ಕ ಪ್ರಸಂಗ ಇಲ್ಲ. ಭಟ್ಟನಾರಾಯಣ ನಾಟಕದಲ್ಲಿ ಒಂದು ಸ್ವಲ್ಪ ಇದೆ. ಅದನ್ನು ತಗೊಂಡು ಅವರಿಬ್ಬರನ್ನ ಕರ್ಕೊಂಬರ್ತಾನೆ. ಕರ್ಕೊಂಬಂದು ಅವಳು ಭೀಮನಿಗೆ ಹೀಗೆ ಹೇಳ್ತಾಳೆ, ಯೋಚನೆ ಮಾಡ್ತಾ ಇದ್ರೆ ನಾನು ಈಗ ಧರ್ಮರಾಯ ಇದ್ದಾನೆ, ಕೃಷ್ಣ ಇದ್ದಾನೆ, ಆಮೇಲೆ ತಾತ ಇದ್ದಾರೆ, ಭೀಷ್ಮ, ಧೃತರಾಷ್ಟ್ರ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಏನೋ ಉಪಾಯ ಮಾಡಿ ಸಂಧಿಗೆ ಒಪ್ಪಿಸ್ಬಿಡ್ತಾರೆ ಅನ್ನೋ ಹಾಗೆ ಕಾಣುತ್ತೆ. ಭೀಮ ಕಾಯ್ಕೊಂಡಿದ್ದಾರೆ ಅವರು. ಇದು ನನಗೆ ತುಂಬ ವ್ಯಥೆ ಆಗ್ತಾಯಿದೆ, ನಿನ್ನ ಪ್ರತಿಕ್ರಿಯೆಗಳಿಗೆ ಜ್ಞಾಪಕ ಇರಬೇಕು ಅಂಥೇಳಿ ಅವನ ಎದುರಿಗೆ ನಿಂತ ಒಂದು ಮಾತು ಹೇಳಿ ಅವನ್ನು ಕೀಟ್ಲೆ ಮಾಡೋಕ್ಕೆ ಒಂದು ಸೊಗಸಾದ ಕಂದ ಪದ್ಯವನ್ನು ಹೇಳ್ತಾಳೆ ಅವಳು. ಖಳ ದುಶ್ಶಾಸನ ವಕ್ಷಸ್ಥಳೋಚ್ಚಲತ್ ಕೃಷ್ಣ ರಕ್ತ ಜಲದಿಂ ಕೋಪಾನಂ ಮಳ್ಗಿಸಿ ನಿನುಂಗಳ ಗಳಿತ ಕೋಪ ನಿರ್ಪದಳದೆಂದಿರ್ಪೈ. ನಿನ್ನ ಮಹಾಕೋಪ ಇತ್ತು, ದುಶ್ಶಾಸನನ ಕಪ್ಪು ರಕ್ತ ಇದೆಯಲ್ಲ ಅವನ್ನು ಕೊಂದು ಎದೆಯಿಂದ ರಕ್ತವನ್ನು ಹೀರಿ ಕುಡಿದು ಬಿಟ್ಟಿಯಲ್ಲ, ಆ ಕುಡಿದ ಮೇಲೆ ನಿನಗಿದ್ದ ಕೋಪ ಇದೆಯಲ್ಲ ಅದೆಲ್ಲ ನಾಶ ಆಗೋಯ್ತು ಅನ್ನೋ ಹಾಕಿ ಕೋಪವೆಲ್ಲ ನಾಶ ಆಗಿ ಸುಖವಾಗಿದೆ ನೀನು. ಜ್ಞಾಪಕ ಮಾಡ್ಕೋ. ಸಮವಾಯ ಮಹಿತರೊಳ್ ಸಂಧಿ ಮಾಡಿ ಯಮಸೂನು ಪೇಳೆ ವನವಾಸವೆದಲ್ ನಿಮಗೆ ಶರಣು ಎನಗಂ ಅಗ್ನಿಮುಖದ ಪುಟ್ಟುದರಿಂ ಶರಣು ಅಗ್ನಿಮುಖಂ. ಸಂಧಿ ಮಾಡಿದೆಯೋ ತಿಳ್ಕೊಳ್ಳಿ, ಯಥಾ ಪ್ರಕಾರ ನೀವು 5 ಜನ ಕಾಡಿಗೆ ಹೋಗಬೇಕು, ನಿಮ್ಮ ಗತಿ ಅದೇ. ನನಗೆ ಬಿಡಿ, ನಾ ಹುಟ್ಟಿದ್ದೇ ಬೆಂಕಿಯಲ್ಲಿ, ನನಗೂ ಬೆಂಕಿನೇ, ನಾನು ಸತ್ತೋಗ್ತಕ್ಕನೆ ಬೆಂಕಿಯಲ್ಲಿ ಅಂತ ಹೇಳಿ ಎಂದು ನೊಂದು ನುಡಿಯೇ ಆ ಮಾತನ್ನು ತುಂಬ ಸಂಕಟದಿಂದ ಹೇಳಿದಾಳೆ. ಭೀಮನಿಗೆ ನಗು ಬಂತಂತೆ. ನಾನು ಮರೆತು ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನಾನು ಮರೀತೀನಿ ಅದನ್ನು, ಎಲ್ಲರೂ ಉಂಟೆ ಅಂತ ಯೋಚನೆ ಮಾಡಿ, ನಾವು ಎಂಥ ಅನ್ಯಾಯ ಮಾಡೋದು ನಿಜವಾಗಿ. ನಮ್ಮ ಅಣ್ಣಂಗೆ ಏನು ಬಂದಿತ್ತು ಹೊತ್ತು ಎಲ್ಲ ಬಿಟ್ಟು ಆ ಸಮಯದಲ್ಲಿ ಬರೀ ರಾಜ್ಯವನ್ನು ಸೋಲಿಲ್ಲ, ನಮ್ಮ ದ್ರೌಪದಿಯನ್ನೂ ಸೋತ, ಕ್ಷತ್ರಿಯ ತೇಜಸ್ಸನ್ನೂ ಸೋತ. ಅವನಿಗೆ ದುರ್ಯೋಧನನಿಗೆ ಹೀಗಾಗಿದೆಯಲ್ಲ, ಏನಾಗಿತ್ತು? ಅರ್ಜುನನಿಗೇನಾಗಿತ್ತು? ನನಗೆ ಏನಾಗಿತ್ತು? ವಿನಯ ಅಣ್ಣ ಮಾತಾಡ್ದನ್ನು ಕೇಳಬೇಕು ಅಂತ ಆ ವಿನಯವನ್ನೇ ಬಗೆದು ವಿಕ್ರಮವನ್ ಬಗೆಯವೇ ಪರಾಕ್ರಮವನ್ನು ಮರೆತುಬಿಟ್ವಲ್ಲ ನಾವು. ನರನುಂ ಆನುಂ ಎನಗಂ ಸಂಮೋಹನ ಮಾಡುವುದಕ್ಕೂ ಮಂದು ಅಣ್ಣನ ಸೂನೃತ ವಚನವೆಂಬ ಮಂತ್ರಾಕ್ಷರದೆಂ. ನಮ್ಮ ಧರ್ಮರಾಯ ಅಣ್ಣ ಸತ್ಯ 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 ಅಂತ ಒಂದು ಮಂತ್ರ ಹಿಡಿದುಬಿಟ್ಟು ಆ ಮಂತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟು ನಾವು ಎಲ್ಲವನ್ನೂ ಮರೆತುಬಿಟ್ವಲ್ಲ. ಇಷ್ಟ ಪಶ್ಚಾತ್ತಾಪ ಅವಳ ಮಾತಿನಿಂದ ಇವನಿಗಾಯಿತು. ಇದನ್ನು ನೋಡಿ ತಾನೇ ಪಶ್ಚಾತ್ತಾಪ ಮಾಡಿಕೊಂಡು ಕುರುಕುಲ ವಿಳಯ ಜ್ವಾಲೆ ಸುಯೋಧನ ಪ್ರಳಯ ಕಾಲೆ ಪಾಂಚಾಲಿಯ ವಚನಮಂ ನೋಡಿ, ಪಾಂಚಾಲಿಯ ವದನಮಂ ನೋಡಿ. ಯಾರವಳು ಅಂದರೆ ಸುಯೋಧನ ಪ್ರಳಯ ಕಾಲೆ, ಪಾಂಚಾಲಿಯ ವದನ, ಕುರುಕುಲ ವಿಳಯ ಜ್ವಾಲೆ ನೋಡಿ. ದ್ರೌಪದಿ ಗಳಿಸುತ್ತಿರೆ ಕಬರಿಭರಂ ಗಳಿಸುತ್ತಿರೆ ನಯನ ಮಾರಿ ನಿನ್ನಾನನದೆಂ ನಳಿನಾನನೆ ನೀನಿರೆ ಕುರುಕುಳಾಂತಕಂ ಗಳಿತ ಕೋಪನೆ ಈ ಭೀಮಂ. ನಿನ್ನ ಕೇಶಪಾಶ ಕೆದರಿ ಹೋಗಿದೆ, ನಿನ್ನ ಕಣ್ಣಲ್ಲಿ ನೀರು ಸುರಿತಾ ಇದೆ. ಹೀಗಿರುವಾಗ ನಾನು ನನ್ನ ಕೋಪವನ್ನು ಕಳೆದುಕೊಂಡು ಬಿಡ್ತೇನೆ. ಸತ್ಯ ಪ್ರತಿಜ್ಞೆನೇ ಕುರುಪತ್ಯೂರು ಕಿರೀಟ ಭಂಗಮಂ ಪಡೆದು
ಜಗತ್ಸ್ತುತ್ಯ ಕೃತಕೃತ್ಯ ನೆನೆಸದೆ ಸತ್ಯಾಶ್ರಯವೇ ಸರ್ಗೆ ಮಯನಾಂಪನೇ ಭೀಮಂ. ಅವನಿಗೆ ಸತ್ಯಾಶ್ರಯ ಹೆಸರಿರಲಿಲ್ಲ, ಅವನ ಆಶ್ರಯದಾತ ಜ್ಞಾಪಕ ಬಂತು, ಅದನ್ನು ಸೇರಿಸಿ ಇಲ್ಲಿ ಒಳ್ಳೆಯ ಸಮಯ ಅಂತ ಸತ್ಯಾಶ್ರಯ ಹೆಸರು ನಾನು ಪಡೆದಿರತಕ್ಕವನು ಭೀಮನನ್ನು ಅಲ್ಲಿ ಸೇರಿಸ್ಕೋತಾನೆ. ಇನ್ನೊಂದು ಸೊಗಸಾದ ಮಾತು, ಬಹುಶಃ ಪಂಪ ಆಡಲಾರದ ಮಾತು. ನೀನು ಅಗ್ನಿಪುತ್ರಿಯೈ ಪವಮಾನ ತನುಭವನೆ ನಾನು ಅಣಂ ಕೂಡಿರೆ ಸಂಧಾನಂ ಅರಿನೃಪರವಳು ಎಂತು ಅನಲಾನಲ ಸಂಯೋಗಂ ಉರಿಪದಿರ್ಕುಮೆ ಪಗಯಂ. ನೀನು ಅಗ್ನಿಪುತ್ರಿಯೈ, ಬೆಂಕಿಯ ಮಗಳು ನೀನು. ಪವಮಾನ ತನುಭವನ ನಾನು, ವಾಯುವಿನ ಪುತ್ರ ನಾನು. ಬೆಂಕಿ ವಾಯು ಪುತ್ರ ನಾನು. ಅಣಂ ಕೂಡಿರೆ ಸ್ವಲ್ಪ ಇವೆರಡರ ಸಂಬಂಧ ಇಷ್ಟೇ ಆದರೂ ಕೂಡ ಸಂಧಾನಂ ಅರಿನೃಪರವಳು ಎಂತು ಅನಿಲ ಸಂಯೋಗಂ, ಬೆಂಕಿ ವಾಯು ಇವರ ಸಂಬಂಧ ಉರಿಪದಿರ್ಕುಮೆ ಪಗೆಯಂ, ಶತ್ರುವನ್ನು ಸುಟ್ಟು ಬಿಡುವುದಿಲ್ವೇ ಅಂತ ಸಮಾಧಾನದ ಮಾತನ್ನು ಆಡಿದ ಸಂತೋಷ ಏನೋ ಆಯಿತು ಅವಳಿಗೆ. ಕುರುಕುಲ ಜೀವಾಕರ್ಷಣ ಪರಿಣಿತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಕ್ಕುಮೆ ಪರಾಭವ ಜ್ವಲನ ಧೂಮ ಕೃಷ್ಣಂ ಕೃಷ್ಣೆ. ದ್ರೌಪದಿ, ನಿನ್ನ ಕೇಶಪಾಶ ಇದೆಯಲ್ಲ, ಅದು ಕುರುಕುಲ ಜೀವ ಆಕರ್ಷಣ ಕಾಳಹಸ್ತ, ಶತ್ರುರಾಜರ ಜೀವವನ್ನು ಎಳೆಯತಕ್ಕ ರಮ್ಯಪಾಶ ಯಮಪಾಶ. ಇದು ಕಾಳಹಸ್ತ, ಕೇಶಹಸ್ತವಲ್ಲ ಪರಮೇಶ್ವರಿ. ಕೇಶಹಸ್ತಮಕ್ಕುಮೆ ಪರಾಭವಜ್ವಲನ, ನಿನಗೆ ಆಗಿರತಕ್ಕ ಅವಮಾನ ಎಂಬತಕ್ಕ ಬೆಂಕಿ ಎಂದುಂಟಾದ ಹೊಗೆ, ಆ ಹೊಗೆ ಕೂದಲಿಗೆ ಸೇರಿಕೊಂಡು ತುಂಬ ಕಪ್ಪಾಗಿ ಬಿಟ್ಟಿದೆ. ಅದರಿಂದ ಅದನ್ನು ತೆಗಿಬೇಕಾದ್ರೆ ನಾವು ಮಾಡಬೇಕಾದ ಕೆಲಸ ಬೇರೆ ಇದೆ. ಕುರುನಂದನರಂ ಕೊಂದೆಂ ಕುರು ಶಾಬಾನುಜನ ನೆತ್ತರಂ ಕುಡಿದೆಂ ಪೂಂಡೆರಡಂ ತೀರ್ಚಿದೆನ್ ಇರ್ದಪುವ ಎರಡು ಮಂ ತೀರ್ಚದೆರ್ಪೆನೆ ಪಗೆಯಂ. ಊರುಗಳ ನುಡುವೆನ್ ವದವೆಂ ಕೌರವ ಪರಿಗೃಢನ ಮಕುಟಮಂ ವೇಣೀ ಸಂಹಾರಮಂ ಮಾಡುವೆನ್ ಅದರಿಂ ಪರಿಭಾವಂ ಇನಿತಲ್ಲ ಪರಿಭವ ಭಾವಂ. ಪರಿಭವ ಮಾಲಂ ಇಷ್ಟೇ, ನನಗೆ ಕೋಪ ಅವಮಾನ ಅನ್ನೋದು ಇಷ್ಟಿಲ್ಲ, ಜೋರಾಗಿದೆ. ಆದ್ದರಿಂದ ಊರುಗಳ ನೊಡವೆಂ, ತೊಡೆಯನ್ನು ಒಡೆದೇ ಬಿಡಿಯುತ್ತೇನೆ. ವದವೆಂ ಕರಿ ಉಡನ ಮಕುಟಮಂ, ಅವನ ಕಿರೀಟವನ್ನು ಒದಿತೀನಿ ನಾನು ಅಂತ ಜೋರಾಗಿ ಒಂದು ಪ್ರತಿಜ್ಞೆಯನ್ನು ಪುನರುಚ್ಚಾರ ಮಾಡಿದಂತೆ ಆ ಮಾತು ಹೇಳಿದ. ತುಂಬ ಸಂತೋಷ ಆಗೋಯ್ತು ದ್ರೌಪದಿಗೆ. ಇರಿವ ಬೆಡಂಗ ದೇವ ಪರಮೇಶ್ವರ ಸಾಹಸ ಭೀಮ ನಿನ್ನೊಳು ಆರಿಡಿದು ಬರ್ದುಂಕುವರ್ ನಿಜ ಭುಜೋಗ್ರ ಗದಾ ಪರಿಘ ಪ್ರಹಾರದೆಂ ಪುರಿವರಿಯಾಗಿ ಪುಣ್ಮಗಣನಾಗಿ ಮರುಳುಗುಣಿಸಾಗಿ ಯುದ್ಧದೊಳ್ ಕುರಿದರಿಯಾಗಿ ಬಿಲ್ದ ಪೆಳವೆ ನಿನ್ನ ಬೀರಮ್ಮಂ. ಇಷ್ಟು ಕೆಲಸ ಮಾಡಿದಿ, ಎಷ್ಟು ಜನ ನಾಶ ಮಾಡಿದೆ ನೀನು. ಈ ಮಾತು ಹೇಳಿದರೆ ನನಗೆ ಒಪ್ಪೇ ಆಗೋದಿಲ್ಲ, ತುಂಬ ಸಂತೋಷ ಆಯಿತು ಅಂತ ಅವರ ಸಂತೋಷವನ್ನು ವ್ಯಕ್ತಪಡಿಸಿ ಹೆಂಡತಿ ಗಂಡನಿಗೆ ಹೇಳುವ ಹಾಗೆ, ಒಡಮೆ ಎಂಬೆರಡೂ ಕೆಡಲಿರ್ಪವು. ಜೀವನದಲ್ಲಿ ಇದು ತಿಳ್ಕೋ ಗಂಡನಿಗೆ, ಒಡಮೆ ಐಶ್ವರ್ಯ ಎನ್ನುವುದು ದೇಹ ಅನ್ನೋದು ಎರಡೂ ಕೆಡಲಿರ್ಪವು, ಎಂದಿದ್ರೂ ನಾಶ ಆಗ್ತಕ್ಕವು. ಆದರೆ ಕೆಡದ ಕಸವರಂ ಜಸಂ, ಕೀರ್ತಿ ಇದೆಯಲ್ಲ ಅದು ಎಂದೂ ನಾಶವಾಗುವುದಿಲ್ಲ. ಅದರಿಂ ಕೆಡುವ ಒಡಮೆಯನ್ ಎಂದು ಕೆಡದ ಒಡಮೆಗೆ ಮಾರುಗೊಡುವುದಿರುವ ಬೆಡಂಗ. ಕೆಡದ ಯಶಸ್ಸಿದೆಯಲ್ಲ ಅದಕ್ಕೆ ಪ್ರಾಧಾನ್ಯ ಕೊಡು. ಈ ದೇಹ ಇದ್ರೂ ಒಂದೇ ಹೋದರೂ ಒಂದೇ. ಮಣಿ ಕನಕಂ ವಸ್ತು ವಿಭೂಷಣಗಳಂ ಕೊಟ್ಟು ಪೆಂಡಿರು ಅಲ್ವರೇ. ಹೆಂಡತಿಯಾದ ಹೆಂಗಸಾದರಿಗೆ ರತ್ನ ಚಿನ್ನ ಅನೇಕ ಐಶ್ವರ್ಯ ವಸ್ತುಗಳು ವಿಭೂಷಣ ಕೊಟ್ಟರೆ ಅವರು ನಿಜವಾಗಿ ಪ್ರೀತಿಯನ್ನು ಪಡೆಯುತ್ತಾರೆ. ಗಂಡಾದವರು ಇಷ್ಟಲ್ಲೇ ತೃಪ್ತಿ ಪಡೆದಾರೆಯೇ. ಗುಣಮನೆ ಮೆರೆಯುವುದು. ಗಂಡಸಾದವನು ಹೆಂಡತಿ ತನ್ನ ಗುಣವನ್ನು ವ್ಯಕ್ತಪಡಿಸಬೇಕು, ಅಲ್ಲದೆ ನಿನ್ನಂಥ ಕ್ಷತ್ರಿಯನಾದವನು ಶಸ್ತ್ರವ್ರಣಮನ್ ನಿನ್ನಂತೆ ಮೆರೆಯುವುದು. ಕ್ಷತ್ರಿಯನಾದದ್ದರಿಂದ ಯುದ್ಧದಲ್ಲಿ ಆದ ಗಾಯಗಳು ನಿನ್ನ ದೇಹದ ಮೇಲೆ ಕಾಣಬೇಕು. ಪರಾಕ್ರಮಿಯಾದ ಗಂಡ ಇದ್ದರೆ ಯುದ್ಧ ಮಾಡಿ ಅದರಿಂದ ದೇಹದ ಮೇಲೆ ರಕ್ತಯುಕ್ತವಿದ್ದು ಗುರುತಿದ್ರೆ ಆ ಗುರುತಿದೆಯಲ್ಲ ಅದು ಪರಾಕ್ರಮಿಂದ ಗೊತ್ತಾಗುತ್ತೆ. ಅದನ್ನು ತೋರಿಸ್ಬೇಕು ಹೆಂಡತಿಗೆ, ನಾ ಎಂಥವ್ರು ನೋಡು ಅಂತ. ಹಾಗೆ ಮಾಡಬೇಕು ನೀನು ಅಂತ ಮಾತು ಹೇಳ್ತಾಳೆ. ತುಂಬ ಹೇಳಿ ಸಂತೋಷವಾಗುತ್ತೆ.
ಆವಾಗ ಜೊತೇಲಿ ವಿದೂಷಕ ಬಂದಿರ್ತಾನಲ್ಲ, ಇಷ್ಟನ್ನು ಕೇಳಿ ಅವನು ಇದೇ ಸಮಯ ತುಂಬಷ್ಟು ಹಾಸ್ಯ ಮಾಡೋಣ ಅಂತ ಅವನು ಹೇಳ್ತಾರೆ, ಇನ್ನೆತ್ತಣ ಗಾಂಗೇಯಂ ಎಲ್ಲಿಯ ಧೃತರಾಷ್ಟ್ರಂ ಎಲ್ಲಿಯ ಸಂಧಿ ಕಾರ್ಯಂ ದುಶ್ಯಾಧನ 100 ಕೌರವ ಅಗುರವಾಗಿ ಕೊಂದಿಕ್ಕಿದಂ ಇನ್ನೊರ್ಬ ನುಡಿದಂ ದುರ್ಯೋಧನನಂ ಕೊಲ್ವುದುಂ ಗೆಲ್ವುದುಂ ನಮ್ಮ ಮರಸಂಗ ಆವುದು ಗಹನಂ ಅದಕ್ಕೆ ಚಿಂತಿಸಿದರೆಂಬೆಂದು ದ್ರೌಪದಿಗೆ ಒಂದು ಪದ್ಯ ಹೇಳ್ತಾನೆ. ಕುರುಕುಲಮಂ ನುಂಗಿದೆ ಇನ್ನರೆಬರುಮಂ ಕುರುಪತಿಯಮನ್ ನುಂಗಲಿರ್ದೆ ನಿನ್ನನ್ 2ನೇ ಹಿಡಿಂಬೆಯನ್ ಮರಸಂ ರಕ್ಕಸಿಯನ್ ಎಲ್ಲಿ ತಂದನೋ ನಿನ್ನಂ. ರಕ್ಕಸಿ ಅಂತ ಕರೆದಾನೆ, ಎಲ್ಲಿ ತಗೊಂಬಂದಾನೆ 2ನೇ ಹಿಡಿಂಬೆ ನೀನು ಅಂತ ಎಂದು ವಿಭೂಷಕಂ ಅಳುತ್ತುಂ ಬಂದ ತನ್ನಂ ನಗುತ್ತುಂ ಪಾಪಂತೆ ಸಂತೋಷಂ ಮಾಡುವುದಕ್ಕೆ ಸಂತೋಷಂ ಪಟ್ಟು ಅವಳು ಹುತಾನ್ ಪಾಡಿ ತಾನು ಹೋಗ್ತಾಳೆ. ಇದು ಗದಾಯುದ್ಧದ ಮೂಲ. ಭೀಮನಿಗೆ ಇಂಥ ಒಂದು ಪ್ರೋತ್ಸಾಹ, ಉತ್ತೇಜನ ಮತ್ತು ನೆನಪುಗಳು ಬರದೇ ಹೋಗಿದ್ದರೆ ಯಥಾ ಪ್ರಕಾರ ದುಶ್ಯಾಸನ ರಕ್ತ ಜಲಶಿಷ್ಟದಲ್ಲಿ ಅವನು ಕೂತಿರ್ತಾ ಇದ್ದೆ ಅಂತ ಕಾಣುತ್ತೆ. ಈಗ ಮತ್ತೆ ಎಚ್ಚರಿಕೆ ಆಯಿತೇನು ಅಂತ ಇಷ್ಟು ಇಲ್ಲಾಗ್ತಾ ಇದ್ದರೆ ಆ ಕಡೆ ಕೌರವರ ಮನೆಯಲ್ಲಿ ಏನಾಗ್ತದೆ, ಅವರ ಕಡೆ ದುಃಖ ಏನು, ಅದು ಅಸಾಧ್ಯವಾದ ದುಃಖ. ಅವನು ಚಿಂತಾಮಗ್ರನಾಗಿ ಜ್ಞಾಪಕ ಮಾಡ್ಕೊತಿದ್ದಾನೆ. ಭೀಷ್ಮಂಗೆ ಏನಾಗೋಯ್ತು, ದ್ರೋಣಂಗೆ ಏನಾಗೋಯ್ತು, ಹೀಗೆ ಯಾರ್ಯಾರು ಶಲ್ಯ ಇತ್ಯಾದಿಗಳೆಲ್ಲ ಏನೇನಾಗೋಯ್ತು, ಎಂಥ ಅನ್ಯಾಯ ನನಗಾಯಿತು, ಈ ಬ್ರಾಹ್ಮಣರನ್ನು ನಂಬ್ಕೋಬಾರ್ದು ಅಂತ ನನಗೆ ಬ್ರಾಹ್ಮಣರ ಮೇಲೆ ಕೋಪ ಅವನಿಗೆ. ಯಾಕೆ ಅಂತಂದರೆ ದ್ರೋಣಾಚಾರ್ಯ ಒಬ್ಬ ಬ್ರಾಹ್ಮಣ, ಅವನ ಮಗ ಒಬ್ಬ ಬ್ರಾಹ್ಮಣ, ಕುಪ ಇತ್ಯಾದಿಗಳಿದ್ದಾರೆ. ಆದರೆ ಪದುಲಂ ಕುಳಿರದ್ದು ಯಮಗಾಯದ ಮಾತಂ ತಗುಳೆ ಗಳಪಿಪೋದಂ ಸಂದಿರ್ದ ಅಥಟವಂ ಇರಿದರಿಯಂ ತಪ್ಪದೆ ಕಮ್ಮರಿ ಯೋಜನೆನೆಸಿದಂ ಬಿಲ್ಲೋಜಂ. ಬಿಲ್ಲೋಜ ಅವನು ಬಿಲ್ಲಿಗೆ ಒಡೆಯನಾಗಿದ್ದವನು, ಧನುಸ್ಸಿಗೆ ತಿಳುವಳಿಕೆ ಕೊಟ್ಟವನು, ಅವನು ಎಂಥ ಅನ್ಯಾಯ ಮಾಡಿಬಿಟ್ಟ. ಈಯಲ್ ಇರಿಯಲ್ ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್. ಕ್ಷತ್ರಿಯರಿದಾರಲ್ಲ ಅವ್ರಿಗೇನು ಗೊತ್ತು ಅಂದರೆ ಅವರು ಈಯಲ್ ದಾನ ಮಾಡ್ತಾರೆ, ಇರಿಯಲ್ ಯುದ್ಧ ಮಾಡ್ತಾರೆ, ಶರಣ್ಬುಗೆ ಅವ್ರ ಬಳಿ ಬಂದು ನನ್ನ ಕಾಪಾಡಬೇಕು ಅಂದರೆ ಕಾಯ್ತಾರೆ. ಆದರೆ ಈ ಬ್ರಾಹ್ಮಣ್ಯರು ಇವರಿದಾರಲ್ಲ, ಭೋ ಎನ್ನಲು ಒಂಬಲ್ಲರ್, ಕೊಲೆ ಧೋ ಎನ್ನಲು ಒಂಬಲ್ಲರ್. ಅವ್ರು ಯಾರು ಸಿಕ್ಕಿದ್ರೆ ಭೋ ಅಂತ ಕರೀತಾರೆ. ಭೋ ಅನ್ನೋದು ಸಂಸ್ಕೃತ ಶಬ್ದ. ಭೋ ಅಂದರೆ ಏನು ಸ್ವಾಮಿ ಅಂತ ಮಾತಾಡ್ತೀವಲ್ಲ ಹಾಗೆ ಭೋ, ಯಾರನ್ನ ಕರೆದು ಭೋ ಭೋ ಅಂತಾರೆ. ಯಾರು ಕೊಂದೋಗಿ ಬಂದರೆ ಧೋ ಕಾಪಾಡಿಪ್ಪ ಅಂತ ಕೇಳ್ಕೊತಾರೆ. ಎರಡೇ ಗೊತ್ತಿರ್ತಕ್ಕದ್ದು. ಇನ್ನೇನು ಗೊತ್ತು ಬ್ರಾಹ್ಮಣರಿಗೆ ಅಂತ ಬ್ರಾಹ್ಮಣರನ್ನ ಬೇರೆ ಬೈತಾನೆ. ಆಯಿತು, ಇಷ್ಟೆಲ್ಲ ಆಯಿತು ಅಂಥೇಳಿ ಅಶ್ವತ್ಥಾಮನನ್ನು ವಿಶೇಷವಾಗಿ ಬೈತಾನೆ. ಮರೆಯ ಪಾಂಡವಂ ಬಗೆದು ನೋಡ್ಬಿಡಿ ಅಶ್ವತ್ಥಾಮಂ. ನಮ್ಮಲ್ಲೇ ಇದ್ದಾನೆ, ಆದರೆ ಮರೆಯ ಪಾಂಡವ ಅವನು ಒಳಗಡೆ ಇರ್ತಕ್ಕ ಶತ್ರು, ನಮ್ಮ ಕಡೆಯೇ ಇದ್ದಾಗೆ ಇದ್ದಾನೆ, ಅವ್ರ ಕಡೆ ಮಾಡ್ತಾನೆ. ಕರವಾಳಂ ಮಸೆವಂತಿರೆ ಮರವಾಳಂ ಮಸೆಯ ಕುರಿತಕ್ಕುಮೆ. ಕತ್ತಿ ಇದೆಯಲ್ಲ ಅದನ್ನು ಹರಿತ ಮಾಡಿದ್ರೆ ಚೂಪಾಗುತ್ತೆ, ತೀಕ್ಷ್ಣ ಆಗುತ್ತೆ. ಮರವಾಳಂ ಮರದ ಕತ್ತಿ ತೊಗೊಂಡು ಎಷ್ಟು ಹೋದರೂ ಅದಕ್ಕೆ ಹರಿತ ಎಲ್ಲಿ ಬರುತ್ತೆ. ಇವ್ರನ್ನ ಇಟ್ಕೊಂಡು ನಾನು ಹಾಗೆ ಮಾಡಿದೆ ಅಂತ ಯಥಾ ಪ್ರಕಾರ ಹೋಲಿಸ್ತಾನೆ. ಇದನ್ನೆಲ್ಲ ಸಂಜೆ ಕೇಳಿ ಹೇಳ್ತಾನೆ ಅವನಿಗೆ, ಎಂಥ ಅನ್ಯಾಯ ಆಗೋಯ್ತು ನಮ್ಮ ದುರ್ಯೋಧನನಿಗೆ. ಕಾರ್ಯಸಖಂ ಶಕುನಿಗಡ. ಅವನ ಹಣೆ ಬರ ಏನಾಯಿತು ಅಂದರೆ ಅವನು ಏನು ಕಾರ್ಯ ಮಾಡಬೇಕಾದ್ರೂ ಶಕುನಿ ಹೇಳಬೇಕಾಯ್ತು, ಅವನು ಉಪದೇಶ ಮಾಡಬೇಕಾಯ್ತು. ಶೌರ್ಯಸಖಂ ಸೂತಜಂಗಡ. ಪರಾಕ್ರಮದ ವಿಚಾರ ಆದರೆ ಕರ್ಣ ಆಗೋಯ್ತು. ಭೀಷ್ಮ ಶರಾಚಾರ್ಯರ ನೋಡಿ ಕೈಪೆಗಡ. ಭೀಷ್ಮರು ದ್ರೋಣಾಚಾರ್ಯರಾದರೆ ಅದು ಕಹಿ, ಆ ಮಾತು ಅವನು ಕೇಳ್ತಾ ಇರಲ್ಲ. ಅವಾರ್ಯಂಗೆ ಅಹಿಕೇತನಂಗೆ ವಿಧಿ ವಿಲನಿಸಿದ ಅವನ ಹಣೆ ಬರ, ಅವನ ದುಃಖದಿಂದ ಅವನ ಹಣೆ ಬರೋದ್ರಿಂದ ಅದೃಷ್ಟದಿಂದ ಹೀಗಾಗೋಯ್ತು. ಒಂದು ಕಡೆ ಕರ್ಣ, ಇನ್ನೊಂದು ಕಡೆ ಶಕುನಿ. ಗುರು ಕವಚಂ. ದುರ್ಯೋಧನನಿಗೆ ಗುರು ದ್ರೋಣಾಚಾರ್ಯರು ಕವಚ, ಮೈಗೆ ಕವಚ ಇದ್ದಾಗಿದ್ದರು. ಅದಕ್ಕೆ ಕವಚ ದೇಹಕ್ಕೆ ಏನೂ ಆಗ್ತಾ ಇರಲಿಲ್ಲ. ಕರ್ಣಂ ಬಹೋರಕ್ಕೆ. ಕರ್ಣ ಇದ್ದವನು ಭುಜ, ಅದಕ್ಕೆ ರಕ್ಷೆ, ಭುಜಗಳಿಗೆ ರಕ್ಷೆಯಾಗಿದ್ದ ಅವನು. ಸುರ ಸಿಂಧು ನಂದನಂ ಭೀಷ್ಮ ಸೀಸಕಂ. ಅವನಿಗೆ ಕಿರೀಟ ಆಗಿದ್ದ. ಹೀಗಿದ್ರದ ಮೈಗೆ ಮುಳಿಯಲರಿಯದೆ ಭೀಮ ತಲೆಗೆ ಹೊಡೆಯೋ ಹಾಗಿಲ್ಲ, ಅವನು ಭೀಷ್ಮ ಭುಜಕ್ಕೆ ಹೊಡೆಯೋ ಹಾಗಿಲ್ಲ, ಕರ್ಣ ಮೈಗೆ ಹೊಡೆಯೋ ಹಾಗಿಲ್ಲ ದ್ರೋಣ. ಹೀಗಾಗಿ
ಇಲ್ಲೆಲ್ಲೂ ಹೊಡಿಬಾರ್ದು ಅಂತ ಕುರುರಾಜನ ತೊಡೆಯ ನುಡಿಬರೆಂದಂ ಭೀಮಂ. ಇಲ್ಲಾಗೋಲ್ಲ, ಅದಕ್ಕೋಸ್ಕರ ಇಲ್ಲೇನೂ ರಕ್ಷಣೆ ಇಲ್ಲ ಅಂತ ಪ್ರತಿಜ್ಞೆ ಮಾಡೋಕ್ಕೆ ಕೂಡ ಅವನು ಯೋಚನೆ ಮಾಡಿದ್ದಾನೆ ಅಂತ ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಈ 3 ಜನರನ್ನು ಹೊಗಳ್ತಾನೆ. ಇಷ್ಟೆಲ್ಲ ಹೇಳಿ ಅಶ್ವತ್ಥಾಮನಿಗೆ ಕೌರವನಿಗೆ ಹೇಳ್ತಾನೆ, ಭುವನಕ್ಕೆ ಆರಾಧ್ಯನೆಂಬಿ ನೆಗಳ್ದ ಬಿರುದಿನ್ ಅಂಕಕ್ಕೆ ತಕ್ಕಂದದೆಂ ಭಾರ್ಗಮನುಳ್ ದಿವ್ಯಾಸ್ತ್ರಮಂ ಪಡೆದು ನೆಗಳ್ದ ಶೌರ್ಯದಿಂ ತಕ್ಕಂದದೆಂ ಪಾಂಡವರುಂ ಕೌರವ್ಯವರುಂ ಕೈ ಮುಗಿಯೆ ನೆಗಳ್ದ ಪೆಂಪಿಂಗೆ ತಕ್ಕಂದದೆಂ ಬಿಲ್ಲವಜಂ ಗಾಂಡೀವಿಯೋಳ್ ಕದೆದನ್ ಅವರ ಶರಾಸಂಗಮಂ ನೀನೇ ಕಾಣ್ಬೈ. ಏನು ದುರ್ಯೋಧನ ಹೇಗಂತೆ ನೀನು? ದ್ರೋಣರು ಸಾಮಾನ್ಯವೇ, ಎಷ್ಟು ಹೇಗೆ ಯುದ್ಧ ಮಾಡಿದ್ರು, ಅವರ ಶರಾಸಾರ ನಮ್ಗೆ ಕಾಣಲಿಲ್ವೇ? ಹೀಗ ಈ ಮಾತಾಡ್ತೀಯಲ್ಲ. ಆಮೇಲೆ ಭೀಷ್ಮ ತಾನೇ ನಿನಗೇನು ಕಡಿಮೆ ಮಾಡಿದ್ದಾನೆ? ಆಮೇಲೆ ಕಳಶ ನದೀಜರಿವರಿಬ್ಬರು ಭಕ್ತಿಗೆ ಕಲಶಾರೋಹಣ ಮೆದೆನಿಸಿ ನೆರಪಿದರು. ಭಕ್ತಿಗೆ ಅವರೊಂದು ಅಳಬಲ್ತು ಕಾದಿಗೆಲಲ್ 6 ಅಳಬರ್ತು ಅರ್ಜುನನ ಶೌರ್ಯಮಂ ನೀನರಿಯ. ಯಾರ ಕೈಲೂ ಅರ್ಜುನನ ಗೆಲ್ಲೋಕ್ಕಾಗಲಿಲ್ಲ. ಇದನ್ನು ಗೊತ್ತಿಲ್ಲದೆ ಚಿತ್ರಾಂಗದ ನಿನ್ನ ಹೊತ್ಕೊಂಡು ಹೋದಾಗ ಏನಾಯಿತು ಜ್ಞಾಪಕ ಇಲ್ವೇ ನಿನಗೆ? ವಿಜಯ ಎಷ್ಟೊಂದು ಜನ ಗೋಗ್ರಹಣದಲ್ಲಿ ಜನ ಸಾಯಿಸಿಬಿಟ್ಟ, ಅದು ಗೊತ್ತಿಲ್ವೇ? ಭೀಮ ಯಾರ್ಯಾರನ್ನು ಕೊಂದ ಜ್ಞಾಪಕ ಇಲ್ವನಿಗೆ? ಬಕನಂ ಹಿಡಿಂಬನಂ ಕೀಚಕನಂ ಕೆಮ್ಮೀರನಂ ಜಟಾಸುರನಂ ಕೊಂದಕಲಿ ಜರಾಸಂಧನ್ ನಿಕ್ಕೆ ಕೊಂದ ಬಲ್ಲಾಳ್ ಮರುತ್ಸುತಂ ಕೇವಲನೆ. ಸಾಮಾನ್ಯರೇ ಇವರೆಲ್ಲ ಇದ್ದು ನೀನು ಸೋಲ್ತಾ ಇದ್ದೀ ಅಂತಂದರೆ ಅವ್ರನ್ನೇ ಯಾಕೆ ಬೈತೆ ನೀನು? ಸಾಹಸಗಳನ್ನೆಲ್ಲ ವರ್ಣನೆ ಮಾಡ್ದ. ಏನು ಕೂತ್ಕೊಂಡು ಕೇಳಿ ಕೌರವ ರಾಜನಿಗೆ ಇನ್ನೆಷ್ಟು ಕೇಳೋಕ್ಕಾಯ್ತು, ಹೊಗಳೋದೆಲ್ಲ ಹೊಗಳೇ ಬಿಟ್ಟ ಅವನು ಸಂಜಯ. ಅದಕ್ಕೆ ಎದುರಿಗೆ ಕೇಳೋಕ್ಕಾಗದೆ ಕೊನೆಗೆ ಇಷ್ಟೊಂದು ಹೊಗಳ್ತಾ ಇದೆಯಲ್ಲ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾನೆ ದುರ್ಯೋಧನ. ಸಭೆಯೊಳ್ ತಮ್ಮಯ ಪಕ್ಕದೆ ಎನ ತನುಜನ್ ಆ ಪಾಂಚಾಲಿಯಂ ಪಂಚವಲ್ಲಭಯಂ ಮೋದೆಯುಂ ಅಲ್ಲಿ ಮಿಳ್ಳಿನ ನೋಡುತ್ತಿದ್ದ ಬಲ್ಲಾಳುಗಳು ಇಲ್ಲಿ ಭರಂಗೈದಪರ್ ಈ ಪರಾಕ್ರಮಮಂ ಈ ಪೆರ್ಮಾತುಂ ಈ ಗಂಡುಂ ಈ ಸುಭಟಾಲಾಪಮಂ ಎಲ್ಲಂ ಆ ನೃಪಸುತರ್ಗೆ ಅಂದು ಎಲ್ಲಿ ಪಕ್ಕಿರ್ತದೋ. ಇದೆಲ್ಲ ಆಗ್ತಾ ಇದ್ದಾಗ ಎಲ್ಲಿ ಹೋಗಿತ್ತು ಈ ಪರಾಕ್ರಮ ಎಲ್ಲ ಅಂಥೇಳಿ ಪವನಂಗೆ ಪುಟ್ಟಿದಂ ರಾಘವನ ಅಣುಗಾಳ್. ಹನುಮಂತ ಆಂಜನೇಯ ಪವನಂಗೆ ಪುಟ್ಟಿದಂ ರಾಘವನ ಅಣುಗಾಳ್ ತ್ರಿನಯನಾಂಶಂ ಏನಿಪ್ಪ ಅಣುಮಂ ಈಶ್ವರನ ಸ್ವರೂಪ ಅಂತ ಅನಿಸ್ಕೊಂಡವನು ಪಾಂಡವ ಕೇತುದಂಡದೊಳು ನೆಲೆಸುವುದು. ಪಾಂಡವರ ಬಾವುಟದಲ್ಲಿ ಕುಳಿತಾನೆ, ಅರ್ಜುನನ ಬಾವುಟದಲ್ಲಿ ಕುಳಿತಾನೆ. ಏನು ದೊಡ್ಡ ವಿಚಾರ ಅದು? ಕಪ್ಪಿಗೆ ಚಪಲತೆ ಸಹಜ. ಒಂದು ಬಾವುಟ ಸಿಕ್ತು ಹೋಗಿ ಕೂತ್ಕೊಂಡ್ಬಿಟ್ರು ಅಷ್ಟೇ. ಅದು ಬಿಟ್ಟು ಇನ್ನೇನಾಗಿದೆ ಅಲ್ಲಿ ಅಂತ. ಅರ್ಜಯನ್ನಿತ್ತು ನರಂಗೆ ಆತನ ತನೆಯಂಗಿತ್ತು ತನ್ನ ಮಗಳಂ ತಾನ್ ಆತನ ರಥಮನೆಸಗಿ ಧರ್ಮಜನ ನೆವದಿಂದ ಅರಸುಗೈವಂ ಕೃಷ್ಣಂ. ಪಾಂಡವರ ಕಡೆ ರಾಜ್ಯಭಾರ ಮಾಡೋನು ಕೃಷ್ಣಂಗೆ ಅವನ ಜೀವಮಾನ ತನಕ ರಾಜ್ಯಭಾರ ಸಿಕ್ಕಲೇ ಇಲ್ಲ. ಅವನಿಗೆ ಎಂದೂ ಇರಲಿಲ್ಲ. ಅವನಿಗೆ ಒಂದು ಆ ರಾಜ ಆಗಬೇಕು ಅಂತ ಸಿಕ್ಕಿದೆ, ಇಲ್ಲಿ ಒಂದು ಆಶ್ರಯ ಸಿಕ್ಕಿದೆ. ಅವನ ಹೆಸರು ಹೇಳ್ಕೊಂಡು ಇವನೇ ರಾಜ್ಯಭಾರ ಮಾಡ್ತಾ ಇದ್ದಾನೆ. ನಿಜವಾಗಿ ಧರ್ಮರಾಜ ರಾಜನೇ ಅಲ್ಲ ಅಂತ ಸಾಕಷ್ಟು ಬೈದ. ಕೊನೆಗೆ ಸಂಜಯ, ಅಯ್ಯ ದುರ್ಯೋಧನ, ಪ್ರತಿಕೂಲ ದೈವನೈ ನೀಂ ಪ್ರತಿನೃಪರ್ ಅನುಕೂಲ ದೈವರ್ ಅಸಹಾಯನ ನೀಂ ಪ್ರತಿನೃಪರ್ ಅಸಹಾಯಜಿತ ಪ್ರತಿಬಲರಂ ಅದರಿಂದ ಅನರ್ಥಕಂ ವಾಕ್ಯಾರ್ಥ. ನೋಡು, ಅದೃಷ್ಟ ನಿನ್ನ ಕಡೆ ಇಲ್ಲ, ಅದರಿಂದ ಸುಮ್ಮನೆ ಹೆಚ್ಚು ಮಾತಾಡಿ ಏನು ಪ್ರಯೋಜನ? ಅತಿರಥನಂ, ಈ ಅವನು ಹೊಗಳ್ತಾ ಇದ್ದಾನೆ ಭೀಮನ್ನ ಇತ್ಯಾದಿ. ಒಂದು ಕಡೆ ಅವನು ಹೇಳಿದಂತೆ, ಅಯ್ಯ ನೀನು ಅರ್ಧರಥ, ಅವನ ಮಹಾರಥ, ಅದನ್ನ ಯುದ್ಧಕ್ಕೆ ಹೋಗಬೇಡ ನೀನು ಭೀಮನಿಗೆ ಅಂತ ಹೇಳಿದಂತೆ. ಅದಕ್ಕೆ ಇವನು ಹೇಳಿದ ಮಾತು ದುರ್ಯೋಧನ, ಅತಿರಥನ ಆತಂಗಡ ಭೀಮ ಅತಿರಥನೋ ಆತನ್ ಸಮರಥನೇ ಅಧಿಕ ಬಲವಂತಂ ಮಾರುತಿಗಡ ಮಹಾರಥ ಅತಿ ಬಲವಂತ. ಆಗ ಏನು ಹಾಗಂದ್ರೆ ಅರ್ಥ, ತದ್ ರಥದ ಗಾಲಿಗಳು ದೊಡ್ಡದುವೆ
ಅವನು ಭೀಮನ ಚಕ್ರ, ರಥದ ಚಕ್ರ ದೊಡ್ಡದು, ಏನಾಗಂತೀಯ ನೀನು? ಪೆರರಂ ಪೊಗಳೆದೆಪೆ ಎಮ್ಮಂ ಕಿರಿಯಂ ಮಾಡಿದೆಪೆ ಎಲವೋ ಸಂಜಯ, ನೀನು ಪೆರನೊರ್ವಂ ಬಿಲ್ಲೋಜಂ ಪೆರನೊರ್ವಂ ಸಿಂಧುಪುತ್ರನಾಗಲ್ ಬಗೆವೋ. ನಮ್ಮ ಕಡೆ ನಾ ತಿಳ್ಕೊಂಡಿದ್ದೀನಿ ನಿನ್ನ, ಓ ನೀನು ಆ ಕಡೆ ಸೇರ್ಕೋತಾ ಇದೆಯಾ, ನೀನು ಇನ್ನೊಬ್ಬ ದ್ರೋಣಾಚಾರ್ಯ ಆಗ್ತೀಯಾ ಏನು ನೀನು ಮುಂದೆ? ಎಂದರಸಂಗೆ ವಿರಸಮಾಗಿ ಪುರುಷವಂ ನುಡೆ ಸಂಜಯನೆಂದಂ, ಏನಿತೆನಿತಂ ಕಲಿಸಿದೊಡಂ ಅಂತೆ ಅನಿತನಿತು ನಿಜಸ್ವಭಾವಮಕ್ಕುಂ ನೃಪನಂದನನ್, ಅಂತೂ ಮಂತು ಕರ್ಕಶತನು ಅಂತಃಶೂನ್ಯಮಕ್ಕು ಉನ್ನತ ವಂಶಂ. ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ಇವನಿಗೆ ಗೊತ್ತಿಲ್ಲ. ಉನ್ನತ ವಂಶ ಇದ್ದಾಗೆ ಇವನು, ಉನ್ನತ ವಂಶ ಇದ್ದಾಗಿ ಎಷ್ಟೆಷ್ಟು ಉನ್ನತವಾಗುತ್ತೋ ವಂಶ ಅಷ್ಟೆಷ್ಟು ಅಂತಃಶೂನ್ಯವಾಗುತ್ತೆ ಅಂತ ಹೇಳ್ದ. ಈ ಪದಕ್ಕೆ ಉನ್ನತ ವಂಶ ಅಂತಃಶೂನ್ಯ ಅಷ್ಟೇ ಅಲ್ಲ, ಇನ್ನೊಂದು ಒಳಗಡೆ ಅರ್ಥ ಇದೆ, ತಕ್ಷಣ ಗೊತ್ತಾಗಲ್ಲ ಅದು. ವಂಶ ಅಂದರೆ ಬಿದಿರು ಅಂತ ಅರ್ಥ. ಉನ್ನತ ವಂಶ, ಈ ಬಿದಿರು ಎಷ್ಟೆಷ್ಟು ಎತ್ತರ ಬೆಳೆಯುತ್ತೋ ಅಷ್ಟಷ್ಟು ಒಳಗಡೆ ಶೂನ್ಯವಾಗೇ ಇರುತ್ತೆ, ಬೊಂಬಾಗಿ ಬಿಟ್ಟಿರುತ್ತೆ ಅದು. ಅದಕ್ಕೋಸ್ಕರ ಹಾಗೆ ಈ ಇನ್ನೊಂದು ಅರ್ಥ ಅದರೊಳಗೆ ಇಟ್ಟು ಒಳಗಡೆ ಹೇಳ್ತಾರೆ, ಅಂತಃಶೂನ್ಯಂ ಉನ್ನತ ವಂಶಂ. ಆ ಬಲದೇವ ಅಶ್ವತ್ಥಾಮರು ಇದ್ದಾರೆ, ಅವರಿರುವರು ಮಲ್ಲದೆ ಕೃಪ ಕೃತವರ್ಮರು ಇದ್ದಾರೆ. ಅರೆ ಅಂತೂ ನಾಲ್ವರೊಳು ಒಬ್ಬಂಗೆ ವೀರಪಟ್ಟವಂ ಕಟ್ಟಿ ವೀರ ಪ್ರಮುಖಂಗೆ ಸೇನಾಧಿಪತ್ಯ ಮಾಡಿ ಪಗೆಯಂ ಕೈಗೆ ಮಾಡ್ಬೋದು ಎಂಬುದು ಸಂಜೆಯ ನುಡಿಗೆ. ಸುಮ್ಮನೆ ನೀನೇ ಹೋಗಿ ನಾನೇ ಯುದ್ಧ ಮಾಡ್ತೀನಿ ಅಂತ ಹೋಗಬೇಡ, ರಾಜನಾದವನು ಹಾಗೆ ಹೋಗಬಾರ್ದು, ಇರೋರನ್ನು ಉಪಯೋಗ ಮಾಡ್ಕೋಬೇಕು. ಇನ್ನೂ ಇದ್ದಾರೆ ನಿನಗೆ, ಅಶ್ವತ್ಥಾಮ ಇದ್ದಾನೆ, ಕೃಪಾ ಇದ್ದಾರೆ, ಕೃತವರ್ಮ ಇದ್ದಾರೆ, ಅದನ್ನು ಅವ್ರಿಗೆ ಯಾರಿಗಾದ್ರು ಒಬ್ಬನ ರಾಜನ ದಂಡಪತಿಯನ್ನಾಗಿ ಮಾಡಿ ನೀನು ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಎಂತೆಂಥ ಒಳ್ಳೆಯ ಹೆಸರು, ಅಶ್ವತ್ಥಾಮ ಇದ್ದಾನೆ, ಕೃಪಾ ಇದ್ದಾನೆ. ತ್ರಿದಶ ನದಿ ಸುತ ನಿಮ್ ತೀರದ ಕಜ್ಜಂ, ದೇವಗಂಗೆ ಅವರ ಮಗ ಭೀಷ್ಮ, ಅವನಿಂದ ಆಗಲಿಲ್ಲ. ಕಳಶ ಸಂಭವ ನಿಮ್ ತೀರದ ಕಜ್ಜಂ, ದ್ರೋಣಾಚಾರ್ಯನಿಂದ ಆಗಲಿಲ್ಲ. ಇನಜನಿಂ ತೀರದ ಕಜ್ಜಂ, ಕರ್ಣನಿಂದ ಆಗಲಿಲ್ಲ. ದ್ರೋಣ ಪುತ್ರ ನಿಮ್ಮ ತೀರ್ದ ಪುದೆ, ಅವರಿಂದ ಆಗಲಿಲ್ಲ. ಈ ಅಶ್ವತ್ಥಾಮ ಏನು ಮಾಡೋಣ? ದ್ರೋಣನ್ ಎಮಗೆ ಒಳ್ಳಿ ಕೈದಮ್ಮ, ದ್ರೋಣನ ಸುತನ್ ಒಳ್ಳಿ ಕೈಯದಿರ್ಕುಮೆ. ದ್ರೋಣಾಚನ ಒಳ್ಳೆ ಸಹಾಯ ಮಾಡ್ದ, ಇನ್ನು ಇವನು ಅವನು ಮಾಡೋದಿಲ್ವೇ? ಸಮರಕ್ಷೋಣಿಯೊಳ್ ಇನ್ನು ಅವನ ಆಸೆಯೇ ಮಾಣೆ ಅಣಂ ಕೈಪೆ ಸ್ವರಯ ಕುಡಿಯೇಂ ಮಿಡಿಯೇಂ. ಕಹಿ ಸೊರೆ ಗಿಡ ಇದೆ ನೋಡು, ಅದರಲ್ಲಿ ಕುಡಿ ಏನು ಬಿಡಿ ಏನು, ಇದು ಕಹಿ ಅದು ಕಹಿ. ಈ ದ್ರೋಣನ ವಂಶವೇ ಅಂಥದ್ದು. ನಮ್ಮ ಬಲರಾಮನು ನನ್ನ ಗುರು, ನನಗೆ ಹೇಳಿಕೊಟ್ಟವನು, ಗದಾ ಯುದ್ಧವನ್ನು ಹೇಳಿಕೊಟ್ಟವನು. ಅವನಾರು ಇದ್ದಾನೆ ಅಂದರೆ ತೀರ್ಥಯಾತ್ರೆ ಹೊರಟೋಗ್ಬಿಟ್ಟಿದ್ದಾನೆ, ಇನ್ನೂ ಬಂದಿಲ್ಲ ಅವನು. ಆದ್ದರಿಂದ ಮಡಿವಡೆ ಪಗೆ ರವಿಸುತ ನಿಮ್ಮ ಮಡಿಗುಂ, ನನ್ನ ಶತ್ರು ಸಾಯಬೇಕಾಗಿದ್ದರೆ ರವಿಸುತ ನಿಮ್ಮ ಮಡಿಗುಂ. ಮೇಣ್ ಕಾರ್ಯಶವಳಿ ದುಶ್ಶಾಸನ ನಿಮ್ಮ ಬಳಿಗುಂ, ಮೇಣ್ ಎನ್ನಿಂದ ಮಡಿಗುಂ. ಪೆರರ್ನ ನನಗೆ ಎನ್ನ ಪಗೆ ಮಡಿದ ಪುದೆ. ನಾವು 3 ಜನ ಇಲ್ಲ ಕರ್ಣ ಮಾಡಬೇಕು, ಇಲ್ಲ ಶಾಸನ ಮಾಡಬೇಕು, ಈ 3 ಹೇಳಿ, ಇಲ್ಲದೆ ನಾನು ಮಾಡಬೇಕು, ಇನ್ಯಾರ ಕೈಲೂ ಆಗೋಲ್ಲ. ಆದರೆ ಏನು ಮಾಡೋಣ? ಕಾನೀನಂ ದ್ರೋಣ ನದಿ ಸೂನುಗಳು ಅಳಿದೆಂಬಳಿಕೆ ಪೆರೆತು ಎನಗಿಲ್ಲ ಎಂದು ಆನೆ ಗಳಿತಾಶ್ರು ಜಲದಿಂ ಪತ್ಯಾಭಿಷೇಕ ಮಾಡಿದೆ ಬ್ಯಾಮ್. ಈಗ ಸತ್ತೋಗ್ಬಿಟ್ಟಿದಾರಲ್ಲ, ಅವರ ಕುರಿತು ಅಳ್ತಾ 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 ಆ ಕಣ್ಣೀರನ್ನೇ ಅಭಿಷೇಕ ಮಾಡ್ಕೋತೀನಿ, ನಾನೇ ಸೇನಾಪತಿ ಆಗ್ತೀನಿ. ಎನಗಿರ್ವರುಂ ಎರಡುಂ ತೋಳ್ ಎನಗಿರ್ವರುಂ ಎರಡುಂ ಕಣ್ಗಳು ಎನ್ನರೆ ಯುವರಾಜನುಂ ಅಂಗರಾಜನುಂ ಪೋರೆನೆ ಸಂಜಯ ಮತ್ತೆ ಮೆನಗೆ ಮಾನಸವಾಳೆ. ಕಳಿದಂ ದಿನಕರ ತನಯಂ ಕಳಿದಂ ಯುವರಾಜನಪ್ಪ ದುಶ್ಶಾಸನನುಂ ತುಳಿರಾಳ್ಗಳು ಇರುವರುಮಂ ಕಳಿಪಿ ಸುಯೋಧರನ ಬಾಳ್ವುದುಂ ಕಂಡಿದರೆ. ಎನಗೆ ಮನಮಿಂದು ಶೂನ್ಯಂ ಮನಶೂನ್ಯಂ ಬೀಡು ಶೂನ್ಯವಾದುದು, ಸಕಲಾವನಿ ಶೂನ್ಯಮಾಯಿತು. ದುಶ್ಶಾಸನನಿಲ್ಲದೆ ಕರ್ಣನಿಲ್ಲದೆ ಆ ನೆಂತಿರ್ಪೆಂ. ಬಾಂಧವರ ನಿರಿಸಿ ಸರಸಿದ ಬಾಂಧವ ತನಯನು ಮನ್ ಎನ್ನ ತಮ್ಮನು ಮಂ ನಮ್ಮ ಅಂಧನರೇಂದ್ರನ ಮಗವಂ ಗಾಂಧಾರಿಯ ಮಗಮನ್ ಆವ ಮಗದಲೇ ನೋಡ್ಪ.
ಹೀಗೆಲ್ಲ ಕಳ್ಕೊಂಡು ನಾನು ನಮ್ಮ ಅಪ್ಪನ ನಮ್ಮ ಅಮ್ಮನ ಹೇಗೆ ನೋಡೋಕ್ಕಾಗಲಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾ ಖಂಡಿತ ಹೋಗೋದಿಲ್ಲ. ಧೃತರಾಷ್ಟ್ರ ಗಾಂಧಾರಿಯ ಚರಣರ ಬಿಂದ ಬಂದ ನಂಗೈದು ದೇವರ ಮನಕ್ಷಿತ ಮಾರಿಸಲ್ಲಿ ಬೇಳ್ಪದು ಬನ್ನಿ ಮಿಡಿಯಂಗೆ ಪೋಪಂ ಅಂತ ಸಂಜೆ ಎಷ್ಟು ಹೇಳಿದ್ರು ನಾನೆಲ್ಲಿ ಬರಲಿ, ಅಲ್ಲಿ ನನ್ನ ಖಂಡಿತ ಆಗೋದಿಲ್ಲ, ಹೇಗೆ ನೋಡೋದು ಅವ್ರನ್ನ ಇಷ್ಟು ಜನ ಕಳ್ಕೊಂಡು ಅಂತ ಮಾತಾಡ್ತಾ ಇರೋ ವೇಳೆಗೆ ಏನೋ ದುರ್ಯೋಧನಿಗೆ ಹಿಂಸೆ ಆಗಿದೆ ಅಂತಂತಲ್ಲ ವರ್ತಮಾನ ಗೊತ್ತಾಗುತ್ತೆ, ಎಲ್ಲ ಸುತ್ತೋಗಿದ್ದಾರೆ ಅಂತ. ಅವನು ಅವರೇ ತಂದೆ ತಾಯಿ ಇಬ್ಬರೇ ಧೃತರಾಷ್ಟ್ರ ಗಾಂಧಾರಿ ಹುಡುಕೊಂಡು ಏನಾಗಿದೆಯೋ ನೋಡೋಣ ಅಂತ ಇತ್ತ ಕಡೆ ಬರ್ತಾರೆ. ಬಂದಾಗ ಅರಿಭೂಪಾದನ ನಿಕ್ಕಿ ಗೆಲ್ಡು ವಸಗಿಯಂ ತುರ್ಯಸ್ವನಂ ಪಣ್ಮೆ ಸೋದರರು ಮಕ್ಕಳು ಆಪ್ತರುಂ ಬೆರೆಸು ಬಂದು ಆನಂದದಿಂ ಕಾಣ್ಬೆನ್ ಎಂದಿರಲು ಇಂತಾಯಿತು ವಿಧಾತ್ರ ಮದ್ಗುರುಗಳಂ ದುಃಖಾತ್ಮನಂ ಶೋಕ ತತ್ಪರರ ಮೈಯೊಳೆ ಬೀಳು ಅಶ್ರುಮುಖಂ ಕಾಣ್ಬಂತುಟಂ ಮಾಡಿದೈ ಕಂದ ನಿಜಾನುಜರ ಎಲಿದರ್ ಎಂದೆನ್ನಂ ಜನನಿ ಬಂದು ಬೆಸಗೊಂಡೊಡೆ ಅದೇನೆಂದು ಮುರುವಾತು ಗುಡುವೆಂ ಕೊಂದರ್ ಕೌಂತೇಯರ್ ಎಂದು ಭಿನ್ನಯಿಸುವನೋ. ತಾಯಿ ಬಂದು ಎಲ್ಲಪ್ಪ ನೀವೊಬ್ಬರೇ ಬಂದಿದೆಯಲ್ಲ, 100 ಜನ ಮಕ್ಕಳು ಎಲ್ಲಿ ಎಲ್ಲಿ ಅಂತ ಕೇಳಿದರೆ ನಾನು ಏನು ಹೇಳಲಿ, ಕೊಂದರ್ ಕೌಂತೇಯರೆಂದು, ಕೊಂದರ್ ಪಾಂಡವರಲ್ಲ, ಕೊಂದರ್ ಕೌಂತೇಯರೆಂದು ಕುಂತಿಯ ಮಕ್ಕಳು. ವಿಶೇಷವಾಗಿ ಕುಂತಿ ಮಗುವನ್ನು ಹೆತ್ತದಿಂದ ತಾನೇ ಅವಳಿಗೆ ಹೊಟ್ಟೆಗಿಟ್ಟು ಬಂದು ಈ ಮಕ್ಕಳು ಹುಟ್ಟದ್ದ ಆಮೇಲಿಂದ ಅಂದ ಕೌಂತೇಯರೆಂದರೆ ತಾಯಿ ಬಂದು ಕೇಳಿದಾಗ ಕೌಂತೇಯರೆಂದರೆ ಇನ್ನೂ ಚೆನ್ನಾಗಿ ಹೃದಯ ಚುಚ್ಚುತ್ತೆ ಆ ಮಾತು. ಕೌಂತೇಯರಂ ಎಂದು ಭಿನ್ನಯಿಸುವೆನೋ. ಹೀಗೆ ಹೇಳ್ತಾ ಹೇಳ್ತಾ ಅವನು ಮೂರ್ಛೆಗೆ ಹೋಗಿಬಿಡ್ತಾನೆ, ಅಷ್ಟು ದುಃಖ ಪಡ್ತಾನೆ. ಈ ವೇಳೆಗೆ ಆ ತಂದೆ ತಾಯಿಗಳು ಹುಡ್ಕೊಂಬಂದಿರ್ತಾರೆ ಇವರಿದ್ದ ಕಡೆಗೆ. ಇವರನ್ನು ಕುರಿತು ಮಾತಾಡ್ತಾ ಇದ್ದಾನೆ ತಾಯಿ ತಂದೆ ದುರ್ಯೋಧನನ ಕುರಿತು. ಮೃಗಧರ ಕುಲ ಲಕ್ಷ್ಮೀ ವಂದಿಗೆ ಪೆರರಾರ್ ನೀನೇ ಮುನ್ನ ಅಡರ್ಪನಲ್ಲಿರ್ದಾಯ್ ಮಗನೇ ಲಯಕಾಲ ಭೀಮೋರಗನ್ ಉರಗ ಪತಾಕಂ ನಿನ್ನುಮಂ ನುಂಗಿದನೆ. ಅವ್ರಿಗೆ ವರ್ತಮಾನ ಹೋಗಿರ್ತಕ್ಕದ್ದು ಮೂರ್ಛೆ ಹೋಗಿದ್ರೆ ಸತ್ಯ ಹೋಗಿದ್ದಾನೆ ಅಂತ ತಿಳಿಯೋಕೆ ಬಂದ್ಬಿಟ್ಟಿದೆ ಅವರಿಗೆ. ಸತ್ಯ ಹೋಗಿದ್ದಾನೆ ಅಂತ ಹೇಳಿ ನಿನ್ನುಮಂ ನುಂಗಿದನೆ ಎಮಗ ಅಂಧ ಎಷ್ಟಿಯಾಗಿರ್ದೆ ಮಗನೇ ನೀನುಳ್ಳುಡ ಎಲ್ಲರೊಳ್ ಎಂದು ಎಂದು ಈ ನಿನ್ನುಮನ್ ಇರಿಸದೆ ಕುರುವಂಶ ಅನಿಮಿತ್ತರಿಪು ಪಾಶಪಾಣಿ ಸರಿ ನೋಡಿದನೆ. ಗುರುಚರಣಂಗೆರಗದೆ ಪರಕೇನಾದರದಿಂದ ಅಂತುಕೊಳ್ಳದೆ ಮೋನಂ ಬೆರೆಸಿರುವುದೇನು ಉಚಿತಮೇ ಗುರುವಿನೇಮನ್ ಏಕೆ ಮರದೆ ಕುರುಕುಲ ತಿಲಕ ಮಡಿದಿ ದುಶ್ಶಾಸನನೇಂ ನುಡಿಸುವನು ಕುರು ನರೇಂದ್ರ ದುರ್ಮರ್ಶನನೇಂ ನುಡಿಸುವನು ದುಷ್ಕರ್ಣಂ ನುಡಿಸುವನು ನೀನು ಮುಸುದಿರ್ಪ. ಆ ಮಕ್ಕಳ ಹೆಸರೆಲ್ಲ ಹೇಳ್ಕೊಂಡು ಯಾರೂ ಮಾತಾಡ್ತಿಲ್ಲ, ನೀನು ನನ್ನ ಜೊತೆ ಮಾತಾಡೋದಿಲ್ವೇನಪ್ಪ. ಗಾಂಧಾರಿ ವಿಪ್ರಲಾಪಂಗಯ್ಯೇ ಧೃತರಾಷ್ಟ್ರಂ ತನ್ನ ಕಂದನ ನಂದನನ ಕಾಲ ಮೇಲೆ ಕವಿದು ಬೀಳ್ದು, ದುರ್ಯೋಧನನ ಕಾಲ ಮೇಲೆ ಕವಿದು ಬೀಳ್ದು ಧೃತರಾಷ್ಟ್ರ. ಹಾ ಕುರುಕುಲ ಚೂಡಾಮಣಿ, ಹಾ ಕುರುಕುಲ ಚಕ್ರವರ್ತಿ, ಹಾ ಸಕಲ ಧರಿತ್ರೀಕಾಂತ ನಿನ್ನಮಂ ಪರಲೋಕ ಕಟ್ಟಿದನೆ ಕಾಯ್ದು ಮಾಯದ ಧಿರಾತ್ರಂ ಅಂಥೇಳಿ ದುಃಖಕ್ಕೆ ಒಳದಾಗ ಏನೋ ಸತ್ತಿಲ್ಲ ಬದುಕಿದ್ದಾನೆ, ಈಗಲೇ ಚೇತರಿಸುಗಂ ವಿಪ್ರಲಾಪಂ ಸಂಭವಿರುವುದು ಅಂತ ಸಮಾಧಾನ ಮಾಡ್ತಾನೆ ಸಂಜಯ. ಕುರುಕುಲ ಚೂಡಾಮಣಿ ನೀನ್ ನಯನಾಂಬುವ ತಳಿವ ಜಲಮಾಗೆರೆ ತದ್ಗುರು ಜನ ದೀರ್ಘಶ್ವಾಸಮೆ ಪರಿವೀಜನಮಾಗೆ ಮೂರ್ಛೆಯೆಂದೆಚ್ಚೆತ್ತಂ. ಅವರ ಆ ಅಳು ಚುಮುಕಿಸಿದರೆ ನೀರಾಯಿತು, ಅವರ ಉಸು ನಿಟ್ಟುಸಿರು ಅದು ಬೀಸಿ ಆಯಿತು, ಅದನ್ನು ಸೇರಿಕೊಂಡು ಹಾಗೂ ಈಗ ಮಾಡಿ ಮೂರ್ಛೆಯಿಂದ ಇವನು ಎಚ್ಚೆತ್ತ. ಎಲ್ಲ ಬಂದಿದ್ದಾರೆ. ಆಮೇಲೆ ಇದ್ದ ಜನರನ್ನು ಆ ಕಡೆ ಈ ಕಡೆ ಕಳಿಸಿ ತಂದೆ ತಾಯಿಗಳಿಬ್ಬರನ್ನೇ ಕುರಿತು ಇವನು ಮಾತಾಡ್ತಾನಂತ. ಹೀಗೆ ಯಮಸುತ ಧೃತರಾಷ್ಟ್ರ ಯಮಸುತ ನಿಂಬು ಕೈಗುಂ ದುರ್ಯೋಧನ ನಮ್ಮ ಹಿರಿಮಗ ನೀನು ಯಮಸುತನ್ ಅಂಬು ಕೈವಂ ಇನ್ನೂ ಒಡಂಬಡು ಕಂದ ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆಂ ಭೀಮನೊಳಾದ ಬದ್ಧವೈರಮ ನುಡಿ ನೋಡದಿರ್ ಸುತ ಸಹೋದರ ದುಃಖಮನ್ ಇವುದು ಅರ್ಧರಾಜ್ಯಮನವರ್ಗೆಂದು ಕಾಲ್ಬಿಡಿದು ಬೇಡಿದನ್ ಅಂಧನೃಪಂ ಸುಪುತ್ರನ. ಕಾಲು ಹಿಡಿದು ಅಪ್ಪ
ವಯಸ್ಸಾದವನು, ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ, ಈಗಲೂ ಸಂಧಿ ಮಾಡಿಕೊಳ್ಳು ಅಂತೇಳಿ ಕಾಲಿಡಿದು ಬೇಡಿದರಂದನಪ್ಪ. ಚಕ್ರವರ್ತಿ ಆದವನು, ಕುರುಡನಾಗಿದ್ದವನು, ಇವನು ರಾಜ್ಯ ಕೊಟ್ಟಿದ್ದಾನೆ ಅಂಥವನಿಗೆ ಅವನ ಕಾಲ ಮೇಲೆ ಅವನು ಏನೇನು ಹೇಳಿದ್ರು ಎಲ್ಲವನ್ನೂ ಮಾಡಿದ್ದಾನೆ ಧೃತರಾಷ್ಟ್ರ ಮಗನೇ ಪುತ್ರಮೋಹದಿಂದ. ಅಂಥವನ ಕಾಲ ಮೇಲೆ ಬಿದ್ದು ಈ ಮಾತು ಹೇಳ್ತಾನೆ. ಅಂತೂ ಕುರುನಂದನಂ ಅಂಧನಡೆಯನ್ನು ಅಭ್ಯರ್ಥಿಸಿ ಶ್ರೀವನಿತೆಗೆ ನಿಜ ವಿಜಯ ಶ್ರೀವನಿತೆಯ ಸವತೆಯಾಗೆ ರಿಪುನೃಪರಂ ಶೌರ್ಯಾವಷ್ಟಮದೆ ಗೆಲ್ದ ಜಯಾವಸದನ ಅಸಾಧ್ಯನಲ್ತೆ ಸಾಹಸ ಭೀಮಂ. ಖಂಡಿತ ನಿನ್ನ ಕೈಲಿ ಸೋಲಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಗಾಂಧಾರಿ ಆ ಮಾತಿಗೆ ಸೇರಿಸ್ಕೊಂಡು, ಅಯ್ಯ ಪರಿಣಿತ ವಯಸ್ಸರೆಂ, ವಯಸ್ಸಾಗಿದೆಯಪ್ಪ, ನಾವು ಮುದುಕರ ಹೋಗಿದ್ದೀವಿ. ಇರ್ಕಣ್ ಗುರುಡರೆಂ, ಒಂದು ಕಣ್ಣಲ್ಲ ಇರ್ಕಣ್ ಗುರುಡರೆಂ ಎಮ್ಮೆಗಿಂಬು ಕೈಯುವುದು ಉಚಿತಂ. ನಿನ್ನೀ ಗುರು ನುಡಿದ ನುಡಿಗೆ ಒಡಂಬಡು ಕಂದ, ಗುರುವಚನಂ ಅಲಂಘನೀಯನೆಂಬುದು ಮಗನೇ. ತಂದೆಯ ಮಾತನ್ನು ಲಂಘಿಸಬಾರ್ದಪ್ಪ, ಅದಕ್ಕೆ ಎದುರು ಹೋಗಬಾರ್ದು. ಮಗನೇ ಕೇಳು, ಸಮರ ವ್ಯಾಪಾರಂ ಮಾಂಡು, ಯುದ್ಧದ ಮಾತು ಬಿಟ್ಬಿಡು ಮಗನೇ. ನಿಜ ಶಿಬಿರದತ್ತ ಬಿಜಯಂಗೈ, ನಮ್ಮ ಮನೆ ಕಡೆ ಬಾ. ಸತ್ತ ಮಗಂದಿರ್ ಸತ್ತರ್, ನೀನು ಯಮಗುಳ್ಳೊಡೆ ಸಾಲ್ವುದು ಅವರು ನಿಮ್ಮ ತಂದೆಪವೇ. ಇಷ್ಟು ಜನ ಸತ್ತು ಹೋಗಿದ್ದಾರೆ, ಏನು ಮಾಡೋಣ, ನೀನು ಒಬ್ಬನಾರೂ ಬದುಕಿದೆಯಲ್ಲ, ಅವ್ರನ್ನ ತಿರುಗಿದಕ್ಕಾಗತ್ತೆ, ಬಾಪ ಹೋಗೋಣ. ಪ್ರಿಯ ಸುತನಂ ಬಂಧುಂ ಸಂತೈಸುವುದು ಅಂದುಗೆಟ್ಟು ನೀನೀಗಳ ಶೋಕಾಕ್ರಾಂತೆಯಂ ಶೋಕಿಸಲ್ ಸಂತೈಸುವವರು ಅಂಧ ನೃಪತಿಯಂ. ಅಪ್ಪನ ಸಮಾಧಾನ ಮಾಡೋರು ಯಾರಿದ್ದಾರಪ್ಪ? ವೀರ ಶತಜನನಿಗೆ ಈ ಗಾಂಧಾರಿಗೆ ದುಃಖ ಶತ ಜನನಿ ವ್ಯಸರಾಯಿತಿಗಳು. ನಿಮ್ಮ ಅಮ್ಮಂಗೆ ದುಃಖ ವೀರ ಶತ ಜನನಿ, 100 ಜನ ಮಕ್ಕಳು ಅಂತಿದ್ರು. ಈಗ ಅವಳಿಗೆ ಆ ಹೆಸರು ಹೊರಟೋಯ್ತು. ದುಃಖ ಶತಜನವಿದ್ರೆ ದುಃಖ 100 ದುಃಖಗಳಿಗೆ ತಾಯಿ ಆಗಿಬಿಟ್ಟಿದ್ದಾಳೆ. ಕೌರವಪತಿ ಮಹಾಭಾರಮನ ಅಂತೂ ಆಯಸಕ್ಕೆ ಗುರಿಯಾದುದರೆ. ಹೀಗೆ ಎಷ್ಟು ಹೇಳಿದರು, ಇವನ ಹಠ ಸ್ವಲ್ಪ ಬಿಡುವುದಿಲ್ಲ. ಅವನ ಹಠವನ್ನು ನಿರ್ಧಾರವಾಗಿ ಒಂದೇ ಮಾತನ್ನು ಹೇಳ್ತಾರೆ. ಸಾಧಿಸುವೆಂ ಫಲ್ಗುಣನಿಂ, ಸಾಧಿಸುವೆಂ ಪವನಸುತನ ಬಸಿರಿಂ, ಹಾ ಕರ್ಣ ಹಾ ದುಶ್ಶಾಸನ ತೆಗೆವೆಂ, ನಿರ್ದೋಷಿ ಬಳಿಕ ಯಮಜನಂ ಪುದುವಾಳ್ವೆಂ. ನಾನು ಯುದ್ಧ ಮಾಡದೇ ಇರುವುದಿಲ್ಲ. ಫಲ್ಗುಣನಿಂ, ಅರ್ಜುನನನ್ನು ಕೊಂದು ಕರ್ಣನನ್ನು ತೆಗಿತೀನಿ, ದುಶ್ಶಾಸನನನ್ನು ಭೀಮನನ್ನು ತೆಗಿತೀನಿ. ಇದಾದ ಮೇಲೆ ನಿರ್ದೋಷಿಯಾದ ಧರ್ಮರ ಅವನ ಜೊತೆ ನಾನು ಬೇಕಾದ ರಾಜ್ಯಭಾರ ಮಾಡ್ತೀನಿ. ಇವರಿಬ್ಬರನ್ನ ಬಿಟ್ಟು ಅವನ್ನ ಧರ್ಮರಾಯ ಒಳ್ಳೆಯವನೇ. ಧರೆಯಂಪ ಚಾಳ್ದಿರ್, ಆ ಮಗನಾಗೆ ಧರ್ಮಜನೇ ಮಗನಲ್ಲನೇ ಬಳಿಕೆ. ಒಂದು ವೇಳೆ ನಾನು ಸತ್ಯ ತಿಳ್ಕೊಳ್ಳಿ, ನಾನು ನಿಮ್ಗೆ ಮಗ ಇದ್ದಾಗ ಧರ್ಮಜನೇ ಮಗನಲ್ಲನೇ ಬಳಿಕೆ. ನೀಮುಂ ತಾಮುಂ ನಿಮ್ಮೊಳ್ ನೇರ್ಪುಡುಗಿಡದೆ ಸುಖಂ ಮುನ್ನಿನತೆ ಬಾಳುವುದು ಬೆಸಕೈ. ನೀವು ನಿಮ್ಮ ಮಗ ಇನ್ನೂ ಬಿದ್ದೇ ಇದ್ದಾನಲ್ಲ, ನಾನು ಸತ್ತಿದ್ದೇನು ಬಿಡಿಮೆನ್ನನ್ನೆಂದು ಮುಂದಿರ್ದಡಿಗಡಿಗರಿಗೆ ಮಗನನ್ನು ಅಪ್ಪಿಕೊಂಡು ಅಶ್ರು ಜಲದಿಂ ಗುಡುಗುಡನ್ನೇ ಸುರಿಯೇ ನಾಲೆಗೆ ತಡವರೆ ನುಡಿದನ್ ಅಂದನ್ ಪಾಲಂ. ನಮ್ಮ ಮಾತು ನೀನು ಕೇಳೋಲ್ಲ, ಏನು ಹೇಳಿದ್ರು ನಿನಗೆ ಗೊತ್ತಾಗ್ತಾ ಇಲ್ಲ. ಹೋಗ್ಲಪ್ಪ, ಇಷ್ಟನ್ನಾದರೂ ಮಾಡು, ಮುಂದೆ ಏನು ಮಾಡಬೇಕು ಅಂದ ಭೀಷ್ಮನ ಹತ್ರ ಹೋಗಿ ಮುತ್ತ ಅವನ ಕೈಯಲ್ಲಿ ಕೇಳಪ್ಪ, ಅವನೇನು ಹೇಳ್ತಾನೋ ಅಷ್ಟು ಮಾಡಿಬಿಡು ನೀನು ಅಂತ ಹೇಳಿದಟ್ಟಿಗೆ ಅದಕ್ಕೆ ಕಚ್ಚ ಮಾವುದುಮಂ ನಿಮ್ಮ ಅಜ್ಜನೊಳಚದೆ ನೆಗಳುವುದು ಅಲ್ಲಿಗೆ ವಿಜಯಂಗೈ ಬದನೆ ಮಹಾಪ್ರಸಾದಂ ಅದನ್ನೊಡಂಬಟ್ಟು ಅಂತ್ಯಗೈವೆನ್ನೆಂದು ಗುರುಜನಮಂ ಬೀಳ್ಕೊಂಡು ಭೀಷ್ಮನ ಕಡೆಗೆ, ಭೀಷ್ಮ ಶರಸೇರಿರ್ತಕ್ಕವನ ಕಡೆಗೆ ಅಲ್ಲಿಂದ ಹೋಗ್ತಾನೆ. ಇವನ ಕೊನೆಯ ಮಾತು ಧರ್ಮರಾಯ ಅಪ್ಪ ಹೇಳಿದ್ದನ್ನು. ಅಲ್ಲಿ ಬಂದರೆ ಅಲ್ಲಿ ಹೋಗ್ಬೇಕಾದ್ರೆ ಮಧ್ಯ ರಣರಂಗದಲ್ಲೇ ಹೋಗಬೇಕು, ಸುಮ್ಮನೆ ಸೀದಾ ಹೋಗೋಕ್ಕಾಗಲ್ಲ. ಅವನು ಮರೆಯೋರು ಮೂಲಲ್ಲಿದ್ದಾನೆ ಅವನು. ಹೋಗ್ತಾ ಈ ಸತ್ತವರೆಲ್ಲ ಕಾಣ್ತಾರೆ, ಯಾರ್ಯಾರು ಬಿದ್ದಿದ್ದಾರೋ ಎಲ್ಲ ಒಂದೊಂದಾಗ ಕಾಣ್ತಾರೆ. ಅವ್ರನ್ನ ನೋಡ್ಕೊಂಡು ಹೋಗ್ತಾನೆ. ನನಗೆ ಎಷ್ಟು ದುಃಖ ಆಗುತ್ತೆ ಅಂತ ಹೇಳ್ಯಾರೆ ಅಂತ ನನಗೆ ಗೊತ್ತಿದೆ, ಹೇಳ್ಕೊಳ್ಳಾರ. ಅಲ್ಲಿ ಮೊದಲು ಅವನಿಗೆ ಕಣ್ಣಿಗೆ ಬೀಳ್ತಕ್ಕವನು ದ್ರೋಣಾಚಾರ್ಯನು. ಅಲ್ಲಿ ದ್ರೋಣಾಚಾರ್ಯನನ್ನು ನೋಡೋಕ್ಕೆ ಹೋಗೋ ಹೊತ್ತಿಗೆ ಅಲ್ಲೊಂದು ಪಿಶಾಚಿ ಇದೆ, ರಣರಂಗದಲ್ಲಿರ್ತಕ್ಕ ಒಂದು ಪಿಶಾಚಿ. ಅದು ಹೇಳುತ್ತೆ ಇವನಿಗೆ, ಗುರುವಿರ ನೆತ್ತರಂ ಕುಡಿವಿನ ಪೊಡೆ
ಅವಂ ದ್ವಿಜವಂಶಜಂ. ದ್ರೋಣಾಚಾರ್ಯನ ರಕ್ತ ಕುಡಿಯೋಣ ಅಂದರೆ ಅವನು ಬ್ರಾಹ್ಮಣ, ಅದಾಗೋದಿಲ್ಲ. ನಿಜಾವರದನ ನೆತ್ತರಂ ಕುಡಿವನಪ್ಪಡೆ ದುಶ್ಯಾಸನ ರಕ್ತ ಕುಡಿಯೋಣ ಅಂದರೆ ಭೀಮನೇ ಪೀರ್ದನ್, ಅಷ್ಟು ಕುಡ್ದಾಕ್ಬಿಟ್ಟಿದ್ದಾನೆ ಭೀಮ. ಭೀಷ್ಮರ ನೆತ್ತರಂ ಕುಡಿವಡೆ ಇನ್ನೂ ಮೊಳಂ, ಅವನಿನ್ನೂ ಬದುಕಿದ್ದಾನೆ. ಕುರುರಾಜ ನಿನ್ನ ನೆತ್ತರ ಸರಿ ನೋಳ್ಪಿನಂ ಬಯಸಿ ಬಾತಪೆನ್. ನೋಡಿ ನೀನೊಬ್ಬ ಇದೆ, ನಿನ್ನ ರಕ್ತ ಕುಡಿಯೋಣ ಅಂತ ನಾನು ಆಸೆ ಪಟ್ಟು ಒಬ್ಬಿಕೊಂಡಿದ್ದೀನಿ ನಾನು ಅದನ್ನು. ಬಾತಪೆನ್ ಏನು ಒಂದು ಮರುಳ್ ಅದನ್ನು ಕೇಳುತ್ತ ಬರೆ ಕದನದಳ್ ಉಣ್ಮಿದುಳ್ ಮಿದುಳ ಕರ್ದಮದೊಳ್ ಜಗುಳ್ದಂಗ್ರಿ ಜಾರುವೋಪದು. ಹೀಗೆ ನಡ್ಕೊಂಬರ್ತಾ ಇದ್ದಾಗ ಎಲ್ಲೋ ರಕ್ತ ಇದೆ, ಏನೇನೋ ಇದೆ ಅಲ್ಲಿ ಕಾಲಿಗೆ, ಏನು ಸ್ವಲ್ಪ ಹೀಗೆ ಜಾರ್ದು ಸ್ವಲ್ಪ ಹೀಗೆ ಬಿದ್ದ, ಆ ಕಡೆ ಬಿದ್ದ ಇಟ್ಟಿಗೆ ಸಂಜಯ ಅವನು ಹಿಡ್ಕೊಂಡು ಪಿಡಿದು ಊರಭಂಗಮಾಗುದೇವಲ್ಲಂ. ಸದ್ಯ ತೊಡೆಗೆಡೆಗೆ ಏಟೆಂದು ಬೀಳ್ವಲ್ಲ, ತೊಡೆಗೆರು ಏಟು ಬಿದ್ದಿಲ್ವಲ್ಲ ಅಂತ ಸಂಜಯ ಅಂದಂತೆ. ಪಕ್ಕದಲ್ಲಿತ್ತಲ್ಲ ಒಂದು ಪಿಶಾಚಿ, ಅದ್ರ ಹತ್ರಕ್ಕೆ ಹೋಗಿ ಭೀಮ ಕೋಪದೆ ನಿನಗೆ ಊರು ಭಂಗಂ ಆಗದೆ ಪೂಕುಮೆ ಕೌರವೇಶ್ವರ, ಹಾಗೇ ಆಗತ್ತೆ ನಿನಗೆ ಎಂದು ನುಡಿಯೇ ತನಗೆ ಕರ್ಣಕಠೋರಮಾಗಿ ನುಡಿದ ಪಿಶಾಚಾಳಾಪಮಂ ತನಗೆ ಮುನ್ನಂ ಮೈತ್ರೇಯರು ಕೊಟ್ಟ ಶಾಪಮಂ ನೆನೆದು ಮನದೊಳು ಕಟ್ಟು ಕಡೆದು ತಾಂ ಮಹಾಸತ್ವನಪ್ಪುದರಿಂದ ಅವಧಾರಿಸಿದೆ. ಮರುಳ ಮಾತಿನೊಳು ಪುರುಳೇನೆಂದು ಅರಸಂ ಪೊಗೆ ಪೊಗೆ ಅಯ್ಯೋ ಪಿಶಾಚಿ ಅದಕ್ಕೇನು ಗೊತ್ತು ಅಂತ ಮುಂದಕ್ಕೆ ಹೋದರೆ ಅದು ಹೇಳುತ್ತಂತೆ, ಅರಗಿನ ಮಾಡದೊಳ್ ವಿಷದ ಲಡ್ಡುಗೈಯಳ್ ಕೊಲಲ್ ಒಡ್ಡಿ ಬದ್ಧ ಮತ್ಸರದಲ್ಲಿ ವೈರಮಂ ಪಡೆದು ಭೀಮನನ್ ತಿನಿತರ್ಕೆ ತಂದ ನೀ ಮರುಳೆಯೋ ಭೂತ ಕೋಟಿವೆರಸು ಸಾಹಸ ರಂಗದೊಳ್ ಆಡುತ್ತಿರ್ಪ ನಾಂ ಮರುಳನೋ ನೋಳ್ಪಂ ಇರುವರ ಮರುಳ್ತನಮಂ ಪಣಿರಾಜಕೇತನ. ನಾನು ನೀನು ನೋಡೋಣ ನುಡಿಯಲೆ ಪೋಗದಿ ಎಲೆ ಪೋದೊಡೆ ದುರ್ಜಿಟಿಯಾಣೆ ಮೀರಿ ಪೋದೊಡೆ ಕಲಿ ಭೀಮನಾಣೆಯನೆ. ಪಿಶಾಚಿ ನುಡಿಯದೆ ಪೋಗಲಿಯನ್ ಮಾತಾಡದೆ ಮುಂದಕ್ಕೆ ಹೋಗಬೇಡ ನೀನು. ಪೋದೊಡೆ ದುರ್ಜಟಿಯಾಣೆ ಈಶ್ವರನಾಣೆಯನೆ ಕಲಿ ಭೀಮನಾಣೆಯನೆ. ದುರ್ಜಿಟಿಯಾಣೆಗೆ ನಿಂದು ಶಿವನಾಣೆ ಎಂದಾಗ ಸುಮ್ಮನೆ ಇದು ಭೀಮನೆಂದೊಡೆ ಮುಳಿದು ಅಟ್ಟಿ ಕುಟ್ಟಲರಸಂ ಗದೆಯಂ. ಭೀಮ ಅಂದೆಟ್ಟಿಗೆ ಕೋಪ ಹೆಚ್ಚಾಯಿತು, ಗದೆ ತೊಗೊಂಡು ಕುಟ್ಟಾರಂತೆ, ಅದ್ರ ಜೊತೆ ಯುದ್ಧ ಮಾಡೋಕ್ಕೆ. ಗದೆಯಂ ಕೊಳೆ ಭೂತಕೋಟಿಯಂ ಬಡಿಗೊಳೆ, ಅನೇಕ ಪಿಶಾಚಿಗಳು ಕೂಡ ಅವರು ಒಂದು ಬಡಿಗೆ ಇಟ್ಕೊಂಬಂದ್ರಂತೆ. ಸಂಜಯಂ ನಯದೆ ಬಗಿಸಿದಂ ಪಣಿರಾಜಗೆ ಇದ್ರು ಯಾಕೆ ಯುದ್ಧಕ್ಕೆ ಹೋಗ್ತೀವಿ ಬಾಬಾ ಅಂತ ಕರ್ಕೊಂಡು ಬೇರೆ ಕಡೆ ಹೋಗ್ತಾನೆ. ದುರ್ಯೋಧನ ಗತಿ ಯಾವ ಎಂಥವನಿಗಾದರೂ ಕಣ್ಣೀರು ಬರುತ್ತೆ ಓದಿದಾಗ. ಅದನ್ನು ನನಗೆ ಕಣ್ಣೀರು ಬರದೆ ಹೋದರೆ ಇದನ್ನು ಒಂದು 50 ಸಲ ಓದಿರೋದ್ರಿಂದ ಬರ್ತಲ್ಲ, ಇಲ್ಲದೆ ಹೋದರೆ ಕಣ್ಣೀರು ಬರ್ತಕ್ಕದ್ದೇ ಇದನ್ನು ಓದಿದಾಗ. ಆಯಿತು ತೋರ್ಸಪ್ಪ ಯಾರ್ಯಾರು ಹೇಳಿದ್ದಾರೆ ಅಂಥೇಳಿ ಇನ್ನು ನಾವು ನೋಡಬೇಕಂತ ಎಲ್ಲನೂ ಕರ್ಕೊಂಬರ್ತಾನೆ. ಎಲ್ಲ ಕಷ್ಟವಾದ ರಣರಂಗ ಎಲ್ಲ ಅದನ್ನು ತುಳ್ಕೊಂಡು ಅನೇಕ ಕಡೆ ಬರ್ತಾನೆ. ಎಲ್ಲ ಕಾಣಿದಾಗ ಅನೇಕರು ಕಂಡ ಹಾಗೆ ಒಂದು ಕಡೆ ಏನಾಗಿರುತ್ತೆ ಅಂದರೆ ಒಂದು ಹೆಣ ಬಿದ್ದಿರುತ್ತೆ ಅಲ್ಲಿ. ದ್ರೋಣನ ಹೆಣೆ ಮೊದಲನೇದು, ಅದರ ಪಕ್ಕದಲ್ಲಿ ಇನ್ನೊಂದು ಹೆಣ. ದ್ರೋಣನ ಹೆಣ ಗಂಡೇಟಿಗೆ ಅವನು ಶರಸಂದೋಹಮನ್ ಅನ್ಯ ಸೈನ್ಯದೊಡಲೊಳ್ ಬಿಲ್ಬಲ್ಮಯಂ ತನ್ನ ಶಿಷ್ಯರ ಮೈಯೊಳ್ ನಿಜ ಕೀರ್ತಿಯಂ ನಿಖಿಳ ದಿಕ್ಚಕ್ರಂಗಳೊಳ್ ಚಿತ್ತಮಂ ಹರ ಪಾದಾಂಬುಜ ಯುಗ್ಮದೊಳ್ ನಿರಿಸಿದಂ ಚಾಪಾಗಮಾಚಾರ್ಯರೊಳ್ ದೊರೆಯಾರೆಂಬಿನಂ ಅಣ್ಮಿ ಸತ್ತ ಅಳವು ಇದೇಂ ದ್ರೋಣಂಗೆ ಮೈವೆತ್ತುದು. ಇಂಥ ಪರಾಕ್ರಮಿ ಪಂಚತ್ವಾದದ್ದು ಹೀಗೆ ಅವನು ಎಷ್ಟು ಹೊಗಳ್ಳಿ ನಾನು ಅಂಥೇಳಿ ಅವನಿಗೆ ತ್ರಿಪ್ರದರ್ಶನಗೈದು 3 ಪ್ರದಕ್ಷಿಣೆ ಹಾಕಿ ಬಂದು ಇನ್ನೊಂದು ನೋಡ್ತಾನೆ, ಅಲ್ಲಿ ಒಂದು ಹೆಣ ಸಿಕ್ಕಾಬಟ್ಟೆ ಜರ್ಜರಿತವಾಗಿ ಬಿದ್ದಿದೆ. ನೋಡ್ತಾನೆ, ಅರೆ ಮುಗಿದಿದ್ದ ಕಣ್ಣು, ಅರ್ಧ ಮುಚ್ಕೊಂಡಿದೆ ಕಣ್ಣು, ಅನರ್ಧ ಮುಖ ಮಾತ್ರ ಸಂತೋಷವಾಗಲಿದೆ. ಕಡಿಯೋದ ಕೈ, 2 ಕೈಯು ಕತ್ತರಿಸೋಗಿದೆ. ಆಸುರತರವಾಗಿ ಖರ್ಚಿದ ಉಡುಂ ಭಯಂಕರವಾಗಿ ದವಡೆ ಕಚ್ಕೊಂಡಿದೆ. ಅನ್ಯ ಶರಪ್ರಹಾರ ಜರ್ಜರಿತ ಶರೀರನ್, ಅನೇಕರು ಬಿಟ್ಟ ಬಾಣಗಳು ದೇಹದಲ್ಲಿ ಚುಚ್ಕೊಂಡಿದೆ. ಅವಲೋಹಿತ ವಾರ್ಧ್ಯಂ, ಅಲ್ಲೇ ರಕ್ತ ತುಂಬಿರತಕ್ಕ ಸಮುದ್ರದ ಹಾಗೆ ಬಿದ್ದಿದೆ. ಬಿಲ್ಡನಂ ಕುರುಪತಿ, ಯಾರು ಬಿಲ್ಡನಂ ನೋಡಿ ಅದನ್ನು ಅಷ್ಟು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಖಂಡನ್
ಅಭಿಮನ್ಯು ಕುಮಾರನ್ ಆದಿವೀರನಂ. ನೋಡಿ ಅನ್ನೋದಕ್ಕೂ ಒಂದೇ ಅರ್ಥ, ಕಾಣು ಅನ್ನೋದಕ್ಕೂ ಒಂದೇ ಅರ್ಥ, ನೋಡಿ ಕಂಡು ಎರಡಕ್ಕೂ ಒಂದೇ ಅರ್ಥ. ಆದರೆ ಕವಿ ನೋಡಿ ಕಂಡನ್ನಂತ ಉಪಯೋಗ ಮಾಡ್ತಾನೆ. ಅಲ್ಲಿ ಗೊತ್ತಾಗ್ತಾ ಇಲ್ವಲ್ಲ ಅದು ಯಾರು ಅಂತ, ಅದಕ್ಕೋಸ್ಕರ ನೋಡಿ 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 ಕೈ ಹೋಗಿದೆ, ಅದಾಗಿದೆ, ಓ ಅಭಿಮನ್ಯು ಇರಬೇಕು ಅಂತ ಕಂಡನ್ ಅಭಿಮನ್ಯು ಕುಮಾರನ್. ಹಾಗೆ ನೋಡಿ ಅಭಿಮನ್ಯು ಕಂಡ ಬಂದಂತೆ. ಅವನು ನೋಡಿ ದುಃಖ ತುಂಬಿ ಬಂತು. ಕುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರಗರಿದು ಪುಗಲ್ಲದಂ ಪೊಕ್ಕು ರಣಾಜಿರದೊಳ್ ಅರಿನೃಪರನ್ ಇಕ್ಕಿದ ನರಸುತ ನಿನ್ವರೆಗೆ ದೊರೆಗೆ ಗಂಡರು ಮೊಳರೆ. ಅರ್ಜುನನ ಮಗನಾದ ಅಭಿಮನ್ಯುವೇ, ನಿನಗೆ ಸಮಾನರಾದ ಪ್ರಪಂಚದಲ್ಲಿ ಯಾರೋ ಉಂಟೆ? ಚಕ್ರವ್ಯೂಹಕ್ಕೆ ಹೋಗುವುದಕ್ಕೆ, ಒಳಗೆ ನುಗ್ಗುವುದಕ್ಕೆ ಪಾಂಡವರಗಡೆ ಒಬ್ಬರ ಕೈಲಾಗಲಿಲ್ಲ. ಅದನ್ನು ನಾನು ಮಾಡ್ತೀನಿ ಅಂತೀನಿ, ಮುಂದೆ ನುಗ್ಗಿ ಹೀಗೆ ಯುದ್ಧ ಮಾಡಿದೆ, ಎಷ್ಟೋ ಜನ ಕೊಂದೆಯಲ್ಲ. ನಿನ್ನಂಥವ್ರು ಯಾರಿದಾರಪ್ಪ? ಪಲರಿದ್ದು ಕಾದಿದರ್ ಮೈಗಲಿಗಳು ತೊನ್ನೊಂದೇ ಮೈಯೊಳ್ ತವೆ ಕೊಂದ ಈ ಪಲರಂ ನಿನ್ನಂ ಪೆತ್ತಳ್ ಮೊಲೆಬೆತ್ತಳೆ. ನಿನ್ನನ್ನು ಹೆತ್ತಳು ಅಳು ಬರೀ ಹೆಂಗಸೆ ಮೊಲೆಬೆತ್ತಳೆ. ವೀರ ಜನನಿ ವ್ಯಸನಂ ಪೆತ್ತಳ್, ಅವಳು ವೀರ ಜನನಿ ಎಂಬ ಹೆಸರ ಬೆಳಗ್ಗೆ ಬಂತು. ಅಸಮಬಲ ಭವದ್ವಿಕ್ರಮ ಅಸಂಭವಂ ಪೆರರ್ಗೆ. ಭವವಿಕ್ರಮಂ, ನಿನ್ನಂತಹ ಶಕ್ತಿ ಇನ್ನೊಬ್ಬರ ಕೈಲಿ ಇಲ್ಲವೇ ಇಲ್ಲ. ನಿನ್ನನ್ನು ನಾನು ಇನಿತಂ ಪ್ರಾರ್ಥಿಸುವೆ, ನಿನ್ನೇಲಿ ಬೇಡ್ಕೋತೀನಿ, ಇನಿತಂ ಪ್ರಾರ್ಥಿಸುವೆ. ಅಭಿಮನ್ಯು ನಿಜ ಸಾಹಸೈಕ ದೇಶಾನುಮರಣಂ ಎಮಗಕ್ಕೆಗಡ. ನಿನ್ನಂಥ ಸಾವು, ಹೀಗೆ ಸಾಯುವುದು, ಇಂಥ ಮಹಾ ಕಾರ್ಯ ಮಾಡೋಕ್ಕೋಗಿ ಒಬ್ಬನೇ ಒಡೆಯೋದಕ್ಕೆ ಹಾಕ್ಕೊಂಡು ಹಿಂದಕ್ಕೆ ಬರೋದು ಗೊತ್ತಿದ್ದು ಸತ್ಯ ಅಲ್ಲ. ಇಂಥ ಸಾವು ನನಗೂ ಬರಲಪ್ಪ, ಇಷ್ಟು ಮಾಡ್ಬಿಡು ದಯವಿಟ್ಟು, ನೀನಷ್ಟು ಹರಿಸು ಎಂದು ಅಕ್ಕೆಗಡ ಎಂದು ಆತ್ಮಗತದೊಳೆ ಬಗೆದು ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತು. ಶತ್ರು ಕುಮಾರ ಅವನು, ಶತ್ರುರಾಜನ ಮಗ. ಅವನ ಪರಾಕ್ರಮದ ಮೇಲೆ ಇರ್ತಕ್ಕ ತುಂಬ ವಿಶ್ವಾಸದಿಂದ ಅವನ ಕಂಡು ನಮಸ್ಕಾರ ಮಾಡ್ತಾನೆ. ಈ ನಮಸ್ಕಾರ ಮಾಡೋದು ದುರ್ಯೋಧನ ಅಭಿಮನ್ಯುವಿಗೆ, ಮಹಾಶತ್ರು ಪರಮ ಭೀಮ ಅರ್ಜುನ, ಅವರ ಮಗನಿಗೆ ಅವನ ವೀರವನ್ನು ನಮಸ್ಕಾರ ಮಾಡುವುದರಲ್ಲಿ ದುರ್ಯೋಧನ ಎಂಥ ಮಹಾನುಭಾವ ಅಂತ ಒಂದೇ ಏಟಿಗೆ ನಮ್ಮ ಕಣ್ಣು ಹಾಗೆ ಮಾಡ್ತಾನೆ. ರನ್ನ ಪಂಪನಲ್ಲಿ ಇದು ಕಾಣೋದಿಲ್ಲ. ಇದು ಅಂತೂ ಪುತ್ರ ಸ್ನೇಹ ಕಾತರನಾಗಿ ತನ್ನ ಮಗ ಜ್ಞಾಪಕ ಬರುತ್ತೆ. ಹೃದಯ ನಾಯಕ ಗಾಂಧಾರಿ ಗಂಧನಂ ಭಾನುಮತಿ ನಂದನಂ ವದನ ಅರವಿಂದ, ಅಲ್ಲಿ ಬಂದರೆ ಅವನ ಮಗನೇ ಕಾಣ್ತಾನೆ. ಜನಕಂಗೆ ಜಿಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ. ಅಪ್ಪನಿಗೆ ಮಗ ತರ್ಪಣ ಕೊಡಬೇಕು, ಅದು ಗೆಟ್ಟಿಗಳು ನಿನಗೆ ಆಮ್ ಕೊಡುವಂತುಡಾದುದೇ. ತನೂಜ ನೀನು ಕ್ರಮ ವಿಪರ್ಯಯ ಮಾಡುವುದೇ. ಈ ದೊಡ್ಡ ಕ್ರಮ ತಪ್ಪಿಸ್ಬಿಡ್ತೀಯಲ್ಲ, ಹೀಗೆ ಮಾಡಿದೆಯಲ್ಲ ಎಂದು ನಿಲ್ಲಲಾರದೆ ಅಭಿಮನ್ಯು ಹೊತ್ತ ಸ್ವಲ್ಪ ಹೊತ್ತು ನಿಂತಿದ್ದ. ಈ ತನ್ನ ಮಗನಿಂದ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಅವನಿಗೆ. ನಿಲ್ಲಲಾರದೆ ಆ ಪ್ರದೇಶದಿಂದ ತಲೆದು ಬರೆವರೆ ರಣದೊಳ್ಳು ಮುಡಿದ ಶಲ್ಯನುಮಂ ಸಿಂಧುರಾಜನಮಂ ಶಕುನಿಯಂ, ಒಂದಾಗುತ್ತಲೋ ಎಲ್ಲ ಬರುತ್ತೆ. ಏನು ಮಾಡಿಕೊಂಡು ಕೊನೆಗೆ ದುಶ್ಯಾಸನ ಎದುರಿಗೆ ಕಾಣ್ತಾನೆ. ದುಶ್ಯಾಸನ ಹೆಣ ಕಂಡಾಗ ಅಂದು ನಿಂದು ನೋಡಿ ಫಲವಾಡಿ ಅನೇಕ ಮಾತುಗಳನ್ನಾಡಿ ನಿಜ ಜೀವಂ ಪರಲೋಕದೊಳ್. ಪಂಚತ್ವ ಅಂತ ಒಂದು ಪದ ಇದೆ. ಪಂಚತ್ವ ಅಂದರೆ ಸಾವು ಅಂತ ಅರ್ಥ. ಅಂದರೆ ಈ ದೇಹ ಇದೆ ಪಂಚವಾಗಿ ಪಂಚ ರಸಗಳಲ್ಲಿ ಸೇರಿಕೊಳ್ತಕ್ಕದ್ದು. ಆ ಪಂಚತ್ವವನ್ನು ವರ್ಣನೆ ಮಾಡೋಕ್ಕೆ ಬೇರೆ ಬೇರೆ 5 ಬೇರೆ ಅರ್ಥ ಕೊಡ್ತಾನೆ ದುಶಾಸನ. ನಿಜ ಜೀವಂ ಪರಲೋಕದಳು, ನಿನ್ನ ಜೀವ ಪರಲೋಕಕ್ಕೆ ಹೋಯಿತು. ನಿಜ ಮಹಾಮಾಂಸಂ, ನಿನ್ನ ಮಹಾಮಾಂಸ ಇದೆಯಲ್ಲ ಅದು ಪಿಶಾಚಾಸ್ತಿದಳು, ಅದು ಪಿಶಾಚಿಗಳ ಬಾಯಿಗೆ ಹೋಯಿತು. ಮಹಾಮಾಂಸ ಅಂತ ಪದ ಉಪಯೋಗ ಮಾಡ್ತಾನೆ. ಈ ಪದಕ್ಕೆ ಅರ್ಥವನ್ನು ವಿದ್ವಾಂಸರೇನೂ ನಿರ್ಧಾರ ಮಾಡಿಲ್ಲ ಹೀಗೆ ಅಂತ. ಅದು ಅನೇಕರು ನಿಜ ಮಹಾಮಾಂಸ ಅನ್ನೋದಕ್ಕೆ ಹೃದಯದ ಮಾಂಸ ಅಂತ ಅರ್ಥ ಹೇಳಿದ್ದಾರೆ. ಒಪ್ಕೋಬೋದು ಅನ್ನೋ ಹಾಗೆ ಕಾಣುತ್ತೆ. ಬೇರೆ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಒಪ್ಕೋಬೇಕಾಗತ್ತೆ. ನಿಜ ಮಹಾಮಾಂಸ, ನಿನ್ನ ಹೃದಯದ ಮಾಂಸ ಪಿಶಾಚಿಗಳ ಬಾಯಲ್ಲಿ. ನಿಜ ರಕ್ತಂ ರಿಪುಕುಕ್ಷಿಯೋಳ್, ನಿನ್ನ ರಕ್ತ ಭೀಮನ ಹೊಟ್ಟೆ ಒಳಗಿದೆ, ಕುಡಿದು ಬಿಟ್ಟಿದ್ದಾರೆ, ಅಷ್ಟು ಏರಿಬಿಟ್ಟಿದ್ದಾರೆ ಅವನು ರಿಪುಕುಕ್ಷಿಯೋಳು. ನಿನ್ನ ನಿಶಿರಂ ನಕ್ತಂಚರಿ ಹತ್ತದೋಳು, ಪಿಶಾಚಿಗಳಿದೆಯಲ್ಲ ಅವ್ರ ಕೈ ನಿನ್ನ ತಲೆ ಕೂತ್ಕೊಂಡಿದೆ. ನಿಜ ಕಾಯಂ ಕುರುಭೂಮಿಯೋಳು, ನಿನ್ನ ದೇಹ ಇಲ್ಲಿ ಬಿದ್ದಿದೆ.
ಗಾಂಧಾರೀಜ ದುರ್ಯೋಧನಾನುಜ ದುಶ್ಶಾಸನ ಭೀಮ ಭೀಮಗದೆಯಂ ಪಂಚತ್ವಮಂ ಪೊರ್ದಿದೆ. ಹೀಗೆ ನಿನಗೆ ಪಂಚತ್ವ ಆಯ್ತಲ್ಲ. ನಿನ್ನಂ ಕೊಂದಂ ಗಡ ಒಳನ್ ನಿನ್ನಂ, ನಿನ್ನ ಕೊಂದೋನಿನ್ನೂ ಬದುಕಿದ್ದಾನೆ, ಅವನ ನಿಕ್ಕಿ ಕೊಲ್ಲದೆ ಮಾಂಡು ಆ ನಿನ್ನು ಮೊಳಂ, ಅವನನ್ನು ಯುದ್ಧ ಮಾಡಿಕೊಳ್ಳೋಕೆ ನನ್ನ ಕೈಲಾಗಲ್ವಲ್ಲ. ಕೂರ್ಮೆಗಂ ಗಡ ಸಾಲದೆ ನಿನ್ನೆಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆಗಂ, ನಿನ್ನ ಪ್ರೀತಿಗೂ ನನ್ನ ಸದ್ಧರ್ಮಕ್ಕೂ ಸಾಲದೆ ಇದು. ಜನನೀಸ್ತನ್ಯಮ ಮುಂಡನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನವೆಂಬಿಂತವನುಂಡೆನಾಂ ಬಳಿಕ ನೀಂ ಬಾಲತ್ವದಿಂದ ಎಲ್ಲಿಯೂ ಬೆನೆಯೋಲ್ಲಂಘನ ಮಾಡುವುದಿಲ್ಲ, ಮರಣಕ್ಕೆನ್ನೆಂದೆನೇ ಮುಂಚಿದೈ. ಮನೆಯೊಳ್ಳು ಸೂಲ್ತಳಮಾಯಿತು, ಕೊನೇಲಿ ವ್ಯತ್ಯಾಸ ಆಗೋಯ್ತಲ್ಲ. ಇದೊಂದೆಡೆಯೊಳ್ಳು ಒತ್ತದು ಶಾಸನ ಎಂದು ವಿಪ್ರಲಾಪಂಗೈದು ಅನುಜನ ನೆತ್ತರ ನೀಂಟಿದನ ನೆತ್ತರಂ ಜೀವಸಹಿತ ಮೀಂಟದೆ ದುರ್ಯೋಧನ ನಮ್ಮ ಪೆಸರ್ಗೆ ಮುಯ್ಯಾಂಪೆನೆ ದುಶ್ಶಾಸನನ ಬನಮಂ ನಿಗುವನೆ. ಎಷ್ಟು ದುಃಖ ಇದೆ ಅವನಲ್ಲಿ, ಏನೂ ಮಾಡಿಲ್ವಲ್ಲ ಅಂತ ಹೀಗೆ ದುಃಖ ಪಡ್ತಾ ಇರುವಾಗ ಇನ್ನು ಯಾರ್ಯಾರು ಬರ್ತಾರೆ ಅಂತ ಜ್ಞಾಪಕ ಮಾಡುತ್ತೆ. ಅವನಿಗೆ ತಡೆಯೋಕ್ಕಾಗೋಲ್ಲ. ಕರ್ಣ ಒಬ್ಬಿದ್ದಾನೆ. ಕರ್ಣನು ಬದುಕಿದ್ದ ಹಾಗೆ ಇನ್ನು ಯುದ್ಧಕ್ಕೆ ಸಿದ್ಧವಾಗಿದೆ ಅನ್ನೋ ಹಾಗೆ ಆ ರಥದಲ್ಲಿ ಹಾಗೆ ಯುದ್ಧ ಮಾಡುವಾಗ ಶರವನ್ನು ಎಳೆದು ಕಿವಿಗೆ ಬಾಣ ಬಿಡೋಕ್ಕೆ ಸಿದ್ಧವಾಗಿದ್ದ ಹಾಗೆ ಅವನ ಹೆಣ ಕಾಣ್ತಾ ಇದೆ ಅಲ್ಲಿ. ಅವನು ನೋಡಿ ತುಂಬ ದುಃಖ ಆಗತ್ತೆ ಅವನಿಗೆ. ಅಂತಿರ್ದ ದಿನಕರ ತನೂಜನಂ ರಾಜನಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತಲೋಚನನು ಮನ್ಯೂದ್ಧತ ಕಂಠನು ಅಸಖ್ಯ ಶೋಕಾನ ದಂದಕ್ಯಮಾನನುಮಾಗಿ ಆನುಂ ದುಶ್ಶಾಸನನು ನೀನು ಮೂವರೆದಲ್ ಆತನುಂ ಕಳಿದ ಬಳಿಕೆ ಆನುಂ ನೀನಿದಲ್ ನೀನು ಮಗಲ್ದು ಎತ್ತಬೋದೆ ಅಂಗಾಧಿಪತಿ. ಇವರು ಎಲ್ರಿಗಿಂತ ಹೆಚ್ಚು ದುಃಖ. ಕರ್ಣನನ್ನು ಕಂಡು ಅಂಥ ಸ್ನೇಹ, ಅವನಿಗೆ ಇವನು ಏನೇ ಮೋಸ ಮಾಡಿದ್ರು ತಿಳಿದಿದ್ದು ಅವನಿಗೆ ರಾಜ್ಯ ಕೊಡದೇ ಇದ್ದರೂ ಕೂಡ ಅಂಥ ಸ್ನೇಹ ನಡ್ಕೊಂಡಿದ್ದ ಕರ್ಣ ಪಂಚಪ್ರಾಣ. ಅವನನ್ನು ಕುರಿತು ಎಷ್ಟು ದುಃಖ ಅಂದರೆ ಮಿಕ್ಕ ಎಲ್ಲ ಕಡೆಯಿಂದ ಆ ದುಃಖ ಹತ್ಕೊಂಡ್ಬಂದರು. ಈ ಕರ್ಣನನ್ನು ಕಂಡಾಗ ಆಗತಕ್ಕ ದುಃಖ ಆ ಎಲ್ಲ ದುಃಖವನ್ನು ಮೀರಿದ ಅಪಾರವಾದ ದುಃಖ. ಆನುಂ ದುಶ್ಶಾಸನನುಂ ನೀನು ವರೆದಲ್ ಆತನಂ ಕಳೆದ ಬಳಿಕೆ ನೀನುಂದಲ್ಲಿ ಈಗಲೇ ನೀನೆತ್ತ ಮಗಲ್ದೆ ಓದಿ ಅಂಗಾಧಿಪತಿ. ನಿನ್ನ ಮಗಂ ವೃಷಸೇನಂ ತನ್ನ ಮಗಂ ಸತ್ತನಣ್ಣೆ ಲಕ್ಷ್ಮಣನು ನೀನು ಎನ್ನಂ ಸಂತೈಸುವುದು ಆಂ ನಿನ್ನಂ ಸಂತೈಸ ಬಂದೆ ಅಂಗಾಧಿಪತಿ. ನಿನ್ನ ಮಗನೂ ಹೊತ್ತಿದ್ದಾನೆ, ನನ್ನ ಮಗನೂ ಹೊತ್ತಿದ್ದಾನೆ. ನಾನು ನಿಂಗೆ ಸಮಾಧಾನ ಮಾಡಬೇಕು, ನೀನು ನಂಗೆ ಸಮಾಧಾನ ಮಾಡಬೇಕು. ಇನ್ಯಾರಿದ್ದಾರೆ? ಅರಿಯನಿದೆಂ ನಿನ್ನಿಂದಿನ ತೆರನಂ ನೀನೆನಗೇಕೆ ಮುಳಿದಿದ್ದೆಯೋ ಮೇಣ್ ಮಾತು ಕೊಡದೆ ರವಿಸುತ್ತ ಮರಬಿಂದ ಇರ್ದೆಯೋ ಮೇಣ್ ಬಳಲಿದಪೆಯೋ ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನೆನ್ನದೆ ಜೀಯ ಎನ್ನದೆ ದೇವ ಎನ್ನದೆ ಏಕೆ ಉಸಿರದಿರ್ಪೆ ಅಂಗಾಧಿಪತಿ. ಅನೃತಂ ಲೋಭಂ ಭಯವೆಂಬಿಂತು ನೀನಿರ್ದನಾಳೊಳಿರ್ಕುಮೆ ರವಿನಂದನ ನನ್ನಿ ಛಾಗಂ ಅಣ್ಮು ಬೆನಿತರ್ಕಂ ನೀನೆ ಮೊತ್ತ ಮೊದಲಿಗನಾದೈ. ಆನರಿವೆಂ ಪೃಥಯರಿವಳ್ ದಾನವರಿಪು ಅರಿವಂ ಅರ್ಕನ್ಮೆರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದು ಆರು ಮರಿಯ ರಂಗಾಧಿಪತಿ. ಕರ್ಣ, ನೀನು ಯಾರು ಅಂತ ನನಗೆ ಗೊತ್ತು, ಕುಂತಿಗೆ ಗೊತ್ತು, ಕರ್ಣನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ಸಹದೇವನಿಗೆ ಗೊತ್ತು. ಇಷ್ಟು ಜನಕ್ಕೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ನೀನು ಯಾರು ಅಂತ. ಒಡಬುಟ್ಟಿದನೆಂದರಿದೊಡೆ ಕುಡುಗುಂ ರಾಜ್ಯಮನೆ ಧರ್ಮತೈರಂ ನಿನಗೆ. ಧರ್ಮರಾಯನಿಗೆ ಗೊತ್ತಾಗಿದೆ, ರಾಜ್ಯನೇ ನಿಮಗೆ ಅವನು ಕೊಡ್ತಾ ಇದ್ದ. ಕೊಡಲಾರ್ಥೇನೇ ಇಲ್ಲ, ನನಗೆ ಗೊತ್ತಿದ್ದು ನಾ ಕೆಲಸ ಮಾಡಲಿಲ್ಲ. ರಾಜ್ಯಕ್ಕೆ ಒಡೆಯನೇ, ನಾನೇ ರಾಜ್ಯಕ್ಕೆ ಒಡೆಯ ಇರುತ್ತು ಮಿರ್ದೆ ನಂಗಾಧಿಪತಿ. ನೀನುಳ್ಳಡುಂಟು ರಾಜ್ಯಂ ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಗಡೆಯುಂಟೈ ನೀನುಳ್ಳಡುಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲ ಮೊಳವೆ ಅಂಗಾಧಿಪತಿ. ಹರಿಬೇಡೆ ಕವಚವಂ ನೀನು ಅರಿದಿತ್ತೈ ಕೊಂತಿಬೇಡೆ ಬೆಗಡದೆ ಕೊಟ್ಟೈ ಪುರುಗಣೆಯಂ ನಿನಗೆಣೆ ಕಸವರಗಲಿ ಮೈಗಲಿ ಆವನಂಗಾಧಿಪತಿ. ನಯನದೊಳ್ ಎರ್ದೆಯೊಳಂ ನಿನ್ನೆಯ ರೂಪಿದ್ದಪದು ನಿನ್ನ ಮಾತಿರ್ದಪದು ಎನ್ನವೆ ಕಿವಿಯೊಳ್ ಇಮಿನಂದನ ವಿಯೋಗಮೆಂತಾದು ದಯ್ಯ ಎನಗಂ ನಿನಗಂ. ನಿನ್ನಂ ಕೊಂದ ಕಿರೀಟಿಯುಂ ಎನ್ನಣುಗನ ನಿಕ್ಕೆ ಕೊಂದ ಭೀಮನು ಮೊಳನ್ ಆನಿನ್ನು ಮೊಳಂಗಡ ಸಾಲದೆ ನಿನ್ನೆಯ ಕೂರ್ಮೆಗನ್ನ ಸೌಧರ್ಮಿಕೆಗಂ.
ಇಂದಾನಾದೆಂ ಮೇಣ್ ನೀನನಂದನ ಕೇಳಿ ಪಂಡುತನೆಯರಾದರ್ ನಿನ್ನಂ ಕೊಂದುಂ ದುಶ್ಶಾಸನಂ ಕೊಂದುಂ ಬೃತುಕೋನ್ ಆವನಂಗ ಅಧಿಪತಿ ಇನ್ನು ಸುತ್ತ ನಿರವಂ ದುಶ್ಶಾಸನ ನಿರವಂ ಕಂಡು ಮಿನ್ನು ಮೆನ್ನಸು ತಾಂ ನೆಟ್ಟನೆ ಪೊದುದಿಲ್ಲ ಕಲ್ಲೆರೆ ತೆರದಿಂದ ಬರ್ದೆನ್ ಎಂದು ತನ್ನಂ ತಾನೇ ನಿಲ್ಲಿಸಿಕೊಂಡು ಸೂನುಗಳಳಿವಂ ಪ್ರೇಮಿತ್ರಾನುದರಳಿವಂ ವಿಧಾತ್ರ ನಿಮ್ ಕಾಣಿಸಿ ಇನ್ನೇನಂ ಕಾಣಿಸಲಿರ್ದಪ್ಪೆ ನೀನೆನ್ನಂ ಪಾಪಕರ್ಮನಂ ನನಗೆ ಇನ್ನೇನೇನು ಮಾಡ್ತೀಯಪ್ಪ ವಿಧಯ್ ಇಷ್ಟೆಲ್ಲ ಆಗಿದೆಯಲ್ಲ ಇನ್ನೇನು ಹೇಳ್ತಿದ್ದ ತುಂಬ ದುಃಖ ಮಾಡಿದೆ ಭೀಷ್ಮನ ನೋಡೋಕ್ಕೆ ಆ ಕಡೆ ಹೋಗ್ತಾನೆ. ಭೀಷ್ಮನ ನೋಡಿ ಅವನು ಹೇಗೆ ಹೇಳ್ತಾನೆ, ಅಯ್ಯ ನನ್ನ ಮಾತು ಕೇಳ್ತಾರೆ ಯಾಕೆ ಒದ್ದಾಡ್ತಿ, ಈಗಲೂ ಸಂಧಿ ಮಾಡ್ತೇನೆ, ಒಪ್ಕೋ ಒಪ್ಕೋ ಒಪ್ಪೋ ಅಂತ ಎಷ್ಟು ಹೇಳಿದ್ರು ಅವನೇ ಒಂದು ಚೂರು ಮಾತಾಡಲು. ಹೀಗಾಯ್ತಲ್ಲ ಕುರುರಾಜನ ನೀನು ಹುಡುಕ್ಬೇಕಾಗಿದೆಯಲ್ಲಪ್ಪ, ಹೀಗಾಗೋಗಿದೆ, ಏನು ಮಾಡ್ತೀನಿ, ಬೇಡ ಒಪ್ಪು ಅಂತ ಎಷ್ಟು ಹೇಳಿದ್ರು ಒಂದೇ ಮಾತನ್ನು ಹೇಳ್ತಾನೆ, ನಾ ಬಂದಿರೋದು ತಾತ ನಿಮಗೆ ಪೊಡಮಟ್ಟು ಪೋಪುದು ಸಮಕಟ್ಟೆನೇ ಬಂದನು, ಅಹಿತರೊಳ್ ಸಂಧಿಯನ್ನೇಂ ಸಮಗೊಳಿಸಲೆಂದು ಬಂದನೆ, ದಯವಿಟ್ಟು ಸಂಧಿ ಮಾಡಿಸು ಅಂತ ನಾನು ಹೇಳೋಕ್ಕೆ ಬಂದಿದ್ದೇನೆ. ಸಮರದೊಳಗನ ಗಜ್ಜ ಸಮರದೊಳ್ ಎನಗಜ್ಜ ಕಜ್ಜ ಮಾವುದು ಪೇಳಿ, ಯುದ್ಧದಲ್ಲಿ ಏನು ಮಾಡಬೇಕಾಗಿದೆ ಅದನ್ನು ತಿಳಿಸು. ನೆಲಗಿರಿವನೆಂದು ಬಗೆದಿರೆ ಈ ಭೂಮಿ ಇದಕ್ಕೋಸ್ಕರ ನಾನು ಯುದ್ಧ ಮಾಡ್ತಾ ಇದ್ದೇನೆ. ಛಲಕೆ ಇರಿವೆನ್ ಪಾಂಡುಸುತರೊಳ್ ಛಲಕೆ ಇರಿವೆನ್ ನೆಲನಿದು ಪಾಳ್ ನೆಲನ್ ಎನಗೆ ದಿನಪಸುತನಂ ಕೊಲಿಸಿದ ನೆಲನ್ ಇದರೊಡನೆ ಬದುವಾಳ್ದಪ್ಪನೆ. ಕರ್ಣನನ್ನು ಕೊಂದಂತಾನಲ್ಲ ಇದ್ರ ಜೊತೆ ನನಗೇನು ಸಂಬಂಧ ಇದೆ? ಎಲ್ಲ ಸಂಪೂರ್ಣವಾಗಿ ತಾನು ಮಾಡೋದೆಲ್ಲ 5 ಹಳ್ಳಿ ಕೇಳಿದ್ರು, ಆ ಊರು ಕೇಳಿದ್ರು, ಎಲ್ಲಿ ಒಂದೂ ಮಾಡಲ್ವಲೆ, ಏನು ಮಾಡಲಿ ನಾನು ಅಂತ ಏನೇನೋ ಹೇಳ್ಕೊಳ್ತಾನೆ. ದುಃಖಗಳನ್ನೆಲ್ಲ ಎಲ್ಲ ಎಷ್ಟು ಒಲವು ಮಾಡ್ಬೋದೋ ಆ ದುಃಖವನ್ನೆಲ್ಲ ಹೇಳ್ಕೊಂಡು ದುಃಖ ಮಾಡಿ ಕೊನೆಗೆ ಏನು ಮಾಡು ಅಂತ ಹೇಳಿದ್ರೆ ಭೀಷ್ಮ ಒಂದು ಒಳ್ಳೆ ಮಾತು ಹೇಳ್ತಾನೆ, ನೋಡಪ್ಪ ನಿನಗೆ ಇರೋರು ಒಬ್ಬರೇ ಬಲರಾಮ, ಅವನೊಬ್ಬ ನಾಳೆ ಬರೋನಿದ್ದಾನೆ, ಏನಾದರೂ ಮಾಡಿ ಈ ಒಂದು ರಾತ್ರಿಯನ್ನು ಕಳೆದು ಬಿಟ್ಟರೆ ನಾಳೆ ಸಿಗ್ತಾನೆ ಅವನು. ಆದ್ದರಿಂದ ಈ ಒಂದು ರಾತ್ರಿ ಬದುಕು, ನಾನು ನಿನಗೆ ಜಲಮಂತ್ರವನ್ನು ಬೋಧೆ ಮಾಡ್ತೇನೆ, ದೀಕ್ಷೆ ಕೊಡ್ತೇನೆ, ತೊಗೊಂಡು ಹೋಗಿ ಈ ವೈಶಂಪಾಯನ ಕೊಳದಲ್ಲಿ ಮುಳುಗಿಬಿಡು, ಒಂದು ದಿನ ಇರು, ಬೆಳಗ್ಗೆ ಬಲರಾಮ ಬಂದ ಮೇಲೆ ಅವನು ಯಾರೂ ಅಳ್ಳಾಡ್ಸೋಕ್ಕಾಗೋಲ್ಲ ಅಂತ ಅವನು ಹೇಳ್ತಾನೆ. ಹಾಗೆ ಆಗಲಿ ಅಂತ ಆಮೇಲೆ ದೀಕ್ಷೆ ತಗೊಂಡು ಹೋಗಿ ಒಂದಿಷ್ಟು ದೂರ ನಡ್ಕೊಂಡು ಹೋಗಿ ವೈಶಂಪಾಯನ ಕೊಳ ಇದೆ, ಅದು ಬಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆ ಕೊಳದ ಒಳಗೆ ಹೋಗಿ ಪ್ರವೇಶ ಮಾಡಿ, ಅದು ಹೇಗೆ ಕೊಳದಿಂದ ಯಾರೋ ಈಚೆಗೆ ಬಂದಿದ್ದಾರೆ ಅನ್ನೋ ಹಾಗೆ ತೋರಿಸುವ ಹಾಗೆ ಮೇಲ್ಗಡೆಯಿಂದ ಹಿಂದೆ ಬಂದು ಒಳಗೆ ಹೋಗಿ ಒಳಗೆ ಮುಚ್ಚಿಟ್ಕೋತಾನೆ ಅಂತ ಹೇಳಿದಾಗೆ ಅದನ್ನು ಹಾಗೇ ಇಟ್ಕೊಂಡಿದೆ. ನಾವು ಈ ಸಮಯದಲ್ಲಿ ಮಹಾವೈಜ್ಞಾನಿಗಳಾಗಿ ಎಲ್ಲ ಗೊತ್ತಾಗಿ ಇದು ಒಂದು ಕಂಡ್ರೆ ಆ ಕಡೆಯಿಂದ ಹೋದದ್ದು ಯಾವುದೊಂದು ಜನ ಯೋಚನೆ ಮಾಡೋಲ್ವೇ, ಪ್ರಶ್ನೆ ಕೇಳೋಲ್ವೇ ಅಂತ ಹೇಳಬಾರ್ದು. ಅದಲ್ಲದೆ ನೀರು ಒಳಗೆ ಮುಳುಗಿದ್ದವನಿಗೆ ಹೊರಗಡೆ ಇದ್ದವ್ರು ಮಾತಾಡೋದು ಕೇಳಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಕಾವ್ಯವೇ ಹಾಳಾಗಿ ಹೋಗ್ಬಿಡುತ್ತೆ. ಅದನ್ನು ಒಂದನ್ನು ಕೇಳಿದೆ ಇದೆಲ್ಲ ಆಯಿತು ಅಂತಲೇ ನಂಬ್ಕೊಂಡು ಹೋದರೆ ಏನೋ ಕಾವ್ಯಕ್ಕೆ ಒಂದು ಅರ್ಥ ಬರುತ್ತೆ. ಹೀಗೆ ಹೋಗಿ ಒಂದೆರಡು ದೂರ ಇಳ್ಕೊಂಡು ಹಾಗೇ ಹಿಂದೆ ಹೋಗಿ ಒಳಗೆ ಸೇರಿಕೊಂಡ. ಇದಾದಮೇಲೆ ಏನಾಯಿತು ಅಂದರೆ ದೊಡ್ಡ ಸರೋವರ ಅದು ಗಗನಂ ಬೀಳ್ದುದೋ ಮೇಣ್ ನೆಲಕ್ಕೆ ನೆನನೇಂ ಪುಟ್ಟಿತ್ತೋ ಮೇಣಿಲ್ಲಿ ಪನ್ನಗ ವೃಂದಾರಕರೆಂದು ಇರ್ಪ ಬಿಲನು ಮೇಣ್ ಅಷ್ಟದಿಂಗ್ನಾಗ ರಾಜಿಗೆ ಮೈಗರ್ತಿರೊಂದು ಅಜಂ ಸಮೇತ ತೋಯೋದ್ದೇಶಮು ಸಂದಯ ಬಗೆದೆತ್ತು ಇರ್ದುದು ಮಹಾವೈಶಂಪಾಯನ ಸರೋವರ, ದೊಡ್ಡ ಸಮುದ್ರ, ಅಲ್ಲಿ ನೀರು. ಅಲ್ಲಿ ಹೋಗಿ ಒಳಗಡೆ ಕೂತ್ಕೊಂಡು ಮಂತ್ರಾಕ್ಷರಗಳನ್ನ ಜಪ ಮಾಡ್ತಾ ಅವನ ಪಾಡ ಉಂಟ್ಕೊಂಡೆ. ಎಲ್ಲಿ ಹೋದ? ಆಯ್ತಲ್ಲ, ಈಗ ನಾನು ಯುದ್ಧ ಕಾಯ್ತಾ ಇದ್ರಲ್ಲ, ಭೀಮ ಕಾಯ್ಕೊಂಡಿದ್ದಾನೆ, ಕಿರಿಚಾಡ್ತಾನೆ, ಎಲ್ಲಿ ಹೋದ? ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಇನ್ನೂ ಅವನ ತೊಳೆ ಒಡೆದಿಲ್ಲ, ಎಂಥ ಅನ್ಯಾಯ ಆಗೋಯ್ತು, ಏನು ಮಾಡಿದೆ ಅವನು ಅಂತ ಅವನು ಏನೇನೋ ಹೇಳ್ಕೊತಾನೆ. ತೊದಲಾಯಿತೆನ್ನಯ ಪೂಂದ ಪುಣ್ಕೆ ಸಭೆಯೊಳ್ ಪಾಂಚಾರ ರಾಜಾತ್ಮಜ ವದನಂ ಲಾನತೆ ಮಂದುದೆಲ್ಲಗಡ ಮದ್ದೋರ್ದಂಡ ಕಂಡೂತಿ ತೀರ್ದುದುಮಿಲ್ಲ ಇನ್ನೂ ಮೊಳಂ ಸುಯೋಧನ್ ಅದಕ್ಕೆ ಹೇಗೈವೆನ್ ಎಂತಕ್ಕುಮೆಂದು ಉತ್ಸುಕ ಚಿತ್ತನ್ ಉಮ್ಮಳಿಸಿದಂ ಕೌರವ್ಯ ಕೊಳಾಳಂ. ಉಮ್ಮಳಿಸಿದಂ ಅವನು, ಏನು ಮಾಡಲಿ ಅಂತ. ಒಂದೂ ಆಗಿಲ್ಲ.
ನನ್ನ ತೋಳ ತೀಟೆ ತಾಯಿನೂ ತೀರಿಲ್ಲ, ಅವಳ ದುಃಖ ಇನ್ನು ಮುಖದಲ್ಲಿರ್ತಕ್ಕ ದುಃಖ ಹೋಗಿಲ್ಲ. ಏನು ಮಾಡಲಿ ಎಲ್ಲಿ ಹೋಗಿದ್ದಾನೆ ಇವನು? ಎಲ್ಲಿದ್ದರೂ ನಾನು ಬಿಡುವುದಿಲ್ಲ. ಎತ್ತುವೆನೋ ಮಂದರಾದ್ರಿಯನ್ ಒತ್ತುವೆನೋ ರಸಾತಳಕ್ಕೆ ನೆಲನಂ ದೆಸೆಯಂ ಪತ್ತುವೆನೋ ಪಗೆಯಂ ಬೆನ್ನಂ ಪತ್ತುವೆನೋ ದಿಶಾ ಗಜಂಗಳ ತುತ್ತುವೆನೋ ದಾಂಟುವೆನೋ ಕುಲನಗಂಗನ್ ಈಂಟುವೆನೋ ಚತು ಸಮುದ್ರಮಂ ರವಿಶಶಿಯಂ ಮೆಂಟುವೆನೋ ಗಗನ ತಳೆದೆಂ ಗಂಟಲನ್ನು ಹೊತ್ತುವೆನೋ ಸಕಲ ದಿಕ್ಪಾಲಕರಂ. ರಸಗಿಳಿದನೋ, ಪಾತಾಳಕ್ಕೆ ಹೋಗಿದಾನೆಯೋ, 4 ದೆಸೆಗಳ ಕೋಣೆಗಳೊಳೇನು ಉಳಿದನೋ, ಕಳನ್ನಿಲ್ಲಿ ಈ ವಸುಮತಿಯೋಳು ಗಾಂಧಾರಿಯ ಬೆಸರಮ್ಮೇನ್ ಮಗುಳೆ ಪೊಕ್ಕಿರ್ದಪನೋ. ಅವನ ಕೋಪ ಎಷ್ಟಿದೆ ಅಂತ ಇಂಥ ಮಾತುಗಳು ಒಂದೊಂದು ಕಡೆ ಗೊತ್ತಾನೆ. ಅಂತೂ ಕೊನೆಗೆ ಆ ಕೌರವ ಕೋಲಾಹಲ ಮಾತು ಇಲ್ಲಿದೆ. ಚತುರಂತ ಕ್ಷಿತಿಕಾಂತ ಕೇಳ್, ಜಲಧಿ ಕೇಳ್, ಸಪ್ತಾರ್ಚ ಕೇಳ್, ತಾತ ಮಾರುತ ಕೇಳ್, ಮಾರುತ ಮಾರ್ಗ ಕೇಳ್, ಪಗವನಂ ಕೊಂದಿಕ್ಕಿ ಕೋಪಾಗ್ನಿಗೆ ಆಹುತಿ ಮಾಡ್ಬೇಂ, ಕೊಳಲಾರದಂದು ತರಿಸಂದು ನಿನ್ನ ಸಂದ ಅಗ್ನಿಗೆ ಆಹುತಿ ಮಾಡ್ಬೇಂ ಗಡ ಎಂದು ಪೂಂದು ಒದರಿದಂ. ಕೌರವ್ಯ ಪೂಂದು ಒದರಿದಂ. ಆ ಒದರು ಮಾತು ಎಂಥ ಜೋರಾದ್ದು ಅಂದರೆ ಅಷ್ಟರ ಮಟ್ಟಿಗೆ ತನ್ನ ಕೋಪವನ್ನು ಹೇಳ್ಕೊತಾ ಇದ್ದೀನಿ. ಈ ಯಾವುದಕ್ಕೂ ಕೋಪ ಬಂದಿರ್ಬೋದು, ಆದರೆ ಉತ್ತರ ಏನು ಕಾಯ್ತಾ ಇದ್ದಾನೆ. ಕೊನೆಗೆ ಅವನ ಭಕ್ತ ಒಬ್ಬ ವಿಂದಾಕ್ಷನವನು ಏನೋ ಹೋಗಿದ್ದಾಗ ಬೇಡ ಅಲ್ಲೆಲ್ಲೋ ಕೂತಿದ್ದು ಮಾತಾಡೋದು ನೋಡಿ ಅವನು ಹೋದದ್ದನ್ನು ನೋಡ್ದ ಕೊಳದೊಳಕ್ಕೆ. ಅವನು ಬಂದು ಹೀಗಾಯಿತು, ಆ ಕೊಳದಲ್ಲಿ ಮುಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ದ. ಸಾಕಾಯ್ತಲ್ಲ ಅವನಿಗೆ, ಒಂದು ಗುರ್ತು ಸಿಕ್ತಲ್ಲ ಅಂತ ಅವನು ದುರ್ಯೋಧನನ ಮನದ ಧೈರ್ಯ ಸ್ಥಿತಿಗೆ ಮನಕ್ಷಿತನಾಗಿ ಸಿಗ್ಗಾಗಿ ತಲೆ ಎಂಬಾಗಿರ ಅಂದನ ನೆರೆ ಕೊಳದ ಒಳಗೆ ಮುಚ್ಚಿಟ್ಟಿದ್ದಾನೆ. ಏನಾದರೂ ಮಾಡಿ ಈಚೆಗೆ ತರಿಸಬೇಕು. ಅದಕ್ಕೆ ಏನೇನು ಮಾಡ್ಬೋದು ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಎಲ್ಲ ಬೇಕಾದಷ್ಟು ಹೇಳ್ತಾರೆ. ಆದರೆ ಏನಾಯ್ತು ಅಲ್ಲಿ ಅಂದರೆ ಒಂದು ಮೀನುಗುಲೆಗವಕ್ಕಿ ಮೀನನ್ನು ತಿಂತಕ್ಕ ಒಂದು ಪಕ್ಷಿ ಅಲ್ಲಿ ಬಂದು ಕೊಳನವಳು ಮೀನಿಗೆ ಎರಗುವ ತೆರದೆ ಕೊಳದಲ್ಲಿಡ್ತಕ್ಕ ಮೀನನ್ನು ಹಿಡಿಯೋಕ್ಕೋಸ್ಕರ ಒಂದು ಪಕ್ಷಿ ಬಂದು ಹೀಗೆ ಬಿತ್ತಂತೆ. ಅದಕ್ಕೆ ಅರ್ಥ ಏನದು ನೋಡು, ಎಲ್ಲಿರ್ದಂ ಪಿಂಗಾಕ್ಷನೆಂದು ಪವನ ಸುತಂಗೆ ತೋರ್ಪಡೆ ತೆರದಿಂ. ಆ ಪಕ್ಷಿ ಬಂದಮೇಲೆ ಇಲ್ಲಿದ್ದಾನೆ ನೋಡು ಅಂತ ಹೇಳಿದಾಗ ಆಯ್ತಂತೆ ಇವನಿಗೆ. ಎಲ್ಲರೂ ಅವನ ಬೈತಾರೆ, ಕಿರುಚಾಡ್ತಾರೆ. ಕೊನೆಗೆ ಧರ್ಮ ಅಂತ ಹೀಗೆ ಹೇಳ್ತಾನೆ. ಭರತಾನ್ವಯದೊಳ್ ಅಂದಿನಿಂದಿನೆಡೆಯೊಳ್ ಸಾಪತ್ನ್ಯದೊಳ್ ಬದ್ಧ ಮತ್ಸರಂ ಇಲ್ಲ ಯಮನ ಕಾರಣಂ ಕದಡೆದೈ ಸಾವ ಇದೆದೈ ನಷ್ಟ ಸುಧರಮಾಯಿತು ಎನಗಂ ಸ್ವಗೋತ್ರವಧೆಯಪ್ಪ ಪಾತಕಂ ಕೌರವೇಶ್ವರ ನೀಂ ಸಂಧಿಗುಡಂಬಡು ಇಂತು ಕೊಳನಂ ಪಕ್ಕಿರ್ತುದೇಂ ತಕ್ಕುದೇ ಎಂಬುದು ಆ ನುಡಿಗೆ ಸೈರಿಸದೆ ಭೀಮಂ ಈ ಬೂತು ಎನ್ನ ಸರಂಗೇಳುಡಲ್ಲದೆ ಪರಮಡುವನಲ್ಲಂ. ನನ್ನ ಮಾತು ಕೇಳಿಸ್ಬೇಕು, ಅದಕ್ಕೆ ಅವನು ಬರುವುದಿಲ್ಲ ಹೆಚ್ಚೆಗೆ. ಇವಂಗ ಆನೆ ಸಾಲ್ವೆನ್ನೆಂದು ಭೀಮನ್ ಉದ್ದಾಮ ಕೋಪಾಟೋಪ ವಿರಚಿತ ಬದ್ಧ ಭ್ರುಕುಟಿಯಾಗಿ ಭವದನುಜನ ಅರುಣದಲಮಂ ಸರಿ ನೋಡಿದೆನು. ನಿನ್ನ ತಮ್ಮನ ರಕ್ತವನ್ನು ಹೇರಿದ್ದೇನೆ, ನಿನ್ನ ಬಲ ಜಲನಧಿಯಂ ಸರಿ ನೋಡಿದ್ದೇನೆ, ನಿನ್ನ ಸೈನ್ಯವನ್ನು ನುಂಗಿದ್ದೇನೆ. ಈ ಕೊಳನಂ ತವೆ ಪಿರ್ದು ಮುಚ್ಚಿಟ್ಕೊಂಡಿದೆಯಾ ಇಲ್ಲಿ, ಈ ಕೊಳದ ನೀರಿಲ್ಲ, ಎಲ್ಲವನ್ನೂ ಕುಡಿದ್ಬಿಟ್ಟು ಬಳಿಕ ನಿನ್ನ ಸಭೆಯನ್ನು ನೋಡ್ತೇನೆ. ದೊಡ್ಡ ಸರೋವರ, ಆ ಸರೋವರ ಕೇಳಿದೆ ಈ ನೀರೆಲ್ಲ ಕುಡಿದು ಆಮೇಲೆ ನಿನ್ನ ಅವನು ಎಷ್ಟು ಅಗಸ್ತ್ಯಂಗೆ ಆಗ್ತಾ ಇತ್ತೋ ಇಲ್ವೋ, ನಾನೇ ಮಾಡ್ತೀನಿ ಇನ್ನು ಹಾಗೆ ಮಾತಾಡ್ತೇನೆ. ಸ್ವರಮಂ ಕೇಳಲ್ಕೆ ಎನ್ನುಗ್ರ ರೂಪಮಂ ನಿಂದು ನೋಡಲನ್ಮದೆ ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ ಪೊಕ್ಕು ಎಲಬೋ ಬರುದುಕಲ್ ಬಗೆಬಾ ಮರುಳೆ ಜಳದೊಳ್ ಮೀನಿರ್ಪವಲ್ ನೀಂ ಕೊಳದೊಳ್ ಮುಳುಗಿದ್ದು ಅಕ್ಕಟ ಕೋಡ ಸೇಡಿಂಗೆ ಒಳಗಾದೈ ನಿನ್ನ ದುರ್ಯೋಧನ ಬೆಸರಿಗಿದು ಲಜ್ಜಾಕರಂ ತೋಡಿದೈ ನಿನ್ನಳವಂ ಕೌರವೇಂದ್ರಾಚಲ ವಜ್ರಂ ಬಂದನೀಗಳ್ ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ. ಕೌರವೇಂದ್ರಾಚಲ ವಜ್ರಂ ನಾನೀಗ ಬನ್ನಿ. ಕೌರವೇಂದ್ರಾಚಲ ವಜ್ರಂ ಬಂದನೀಗಳ್ ಕುರುಕುಲ ಮಥನೋದ್ಭೀಕರಂ
ಹರಿಸಂಧಾನಕ್ಕೆ ಬಂದಂದು ಅವಂಗಡಿಸಿದ ಅಹಂಕಾರ ಮೆಲ್ಲಿತ್ತೋ ದುರ್ಯೋಧನ. ಕೃಷ್ಣ ಬಂದು ಎಷ್ಟು ಸಂಧಾನ ಮಾಡ್ದ, ಎಲ್ಲಿತ್ತು ನಿನ್ನ ಪರಾಕ್ರಮ? ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದ ಮದೆಲ್ಲಿತ್ತೋ? ಕೌಂತೇರ್ಯಂ ಮಚ್ಚರದೆಂ ಕಾಂತಾರದೊಳು ತಿರ್ರನೆ ತಿರುಪಿದ ಸ್ವರ್ಕೀಗಳು ಏನಾದುದು ಎಂದು ಆ ಕುರುವಂಶಾಧೀಶನ ಮೂದಲಿಸಿದನು ಅದಟಂ ಭೀಮನ್ ಉದ್ದಾಮ ಭೀಮಂ. ಆಮೇಲೆ ಜೋರಾಗಿ ಒಂದು ಸಿಂಹನಾದ ಮಾಡಿದಾಗೆ ಗಟ್ಟಿಯಾಗಿ ಅರ್ಚಿದನಂತೆ. ಅರ್ಚಿದ ಶಬ್ದಕ್ಕೆ ಅನುರ್ದು ಕೊಳೆ ಭೀಮ ಕೋಪಾನಲನು ಹೆಸರು ಒಯ್ದಿಟ್ಟದೆಲ್ಲದ ಬೋಲ್ ಮುರುಗಿದದು ಆ ಕೊಳದ ಜಲಂ. ಕೊಳದ ನೀರು ಒಲೆ ಮೇಲೆ ಸಾರಿಗಿಟ್ಟ ಹೆಸರಿದೆಯಲ್ಲ ನೀರು, ಆ ನೀರು ಹೇಗೆ ಕುದಿಯುತ್ತೋ ಹಾಗೆ ಕೊಳದ ನೀರೆಲ್ಲ ಕುದಿತಾ ಇದೆಯಂತೆ. ಅಷ್ಟೇ ಅಲ್ಲ, ಈ ಕಾಯ್ದ ಹೆಸರೊಳೆ ಹಾಗೆ ಕಾಯ್ದ ನೀರೊಳಗಡೆ ಕುದಿದು ಅನಿಮಿಷತತಿಗಳು ಮೀನುಗಳಿದ್ದಲ್ಲ ಅವು ಅನ್ನ ಕುದಿಯೋ ಹಾಗೆ ಕುದಿತಾ ಇದೆಯಂತೆ ಮೀನುಗಳು, ಹಾಗೆ ಕುದಿತಾ ಇದ್ದು. ಆ ರವಮಂ ಆ ಶಬ್ದವನ್ನು ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳಿದು ಆ ನೀರೊಳಗೆ ಇರ್ದು ಬೆಮರ್ತನ್ ಉರಗ ಪತಾಕಂ. ನೀರೊಳಗಿದ್ದು ಬೆಮರ್ತಾ ಇದ್ದಾನೆ. ಅಂತೂ ಬೆಮರ್ತು ಮಳಿಸಿ ಸೈರಿಸಲಾರದೆ ಜಲಮಂತ್ರಮನೇನು ಬಗೆಯದೆ ಕೋಪೋದ್ರೇಕಮನೆ ಬಗೆದು ಅನೇಕ ಮಾತುಗಳನ್ನು ಹೇಳ್ತಾನೆ. ರಸಯಿಂ ಇನ್ನು ಈ ಒಳಗಡೆ ಇದ್ದವನಿಗೆ ಅಲ್ಲಿರೋಕ್ಕಾಗಲಿಲ್ಲ, ಅಂಥ ಮಾತುಗಳನ್ನು ಆಡ್ದ. ಜಲಸ್ತಂಭ ಮಂತ್ರದ ಮೇಲೆ ಪರಿಣಾಮ ರಮಣೀಯವಾಗದೆ ಅಹಂಕಾರಂ ಕಿಡದೆ ಅವನು ಮೇಲಕ್ಕೆ ಬರ್ತಾನೆ. ಆ ಮೇಲಕ್ಕೆ ಬಂದದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ರನ್ನ ಅಂತಂದರೆ, ಎಂಥ ಸೊಗಸಾದ ಚಿತ್ರ. ನೀರಿನಿಂದ ಈಚೆಗೆ ಬಂದದ್ದು ದುರ್ಯೋಧನ. ನಿಜ ಮುಕುಟ ಸ್ಫುರನ್ ಮಣಿಗಣ ಛವಿಯಿಂ ಸುರ ಚಾಪಲೀಲಿ ಪಂಕಜವನದೊಳ್ಳು ಮನಂಗೊಳಿಸಿ. ಇವನು ಮೇಲಕ್ಕೆ ಬರ್ತಾ ಇದ್ದಾಗ ಅವನ ಕಿರೀಟ ಇತ್ಯಾದಿಗಳೆಲ್ಲ ಇದೆಯಲ್ಲ, ಇದರ ಪರಿಣಾಮವಾಗಿ ಆ ಮೇಲುಗಡೆ ಒಂದು ಕಾಮನ ಬೆಲ್ಲೆ ಬಂದಾಗ ಬಂದಂತೆ. ಮೇಲಕ್ಕೆ ಬರ್ತಾ ಇದ್ದರೆ ಒಂದು ಕಾಮನ ಬೆಲ್ಲೆ ಬಂದಾಗ ಬಂತಂತೆ. ನೀಲ ನೀರಜವನದಿಂ ಕರೆಗೆ ಕಮಲಾಕರದೆಂ ಪರಮಟ್ಟು ಅದ್ಭುತ ಯುಗ ಚೋರಣಾಯಿತ ಗದಾಪುರಿಗಂ. ಈ ಮೇಲೆ ಹೀಗೆ ಇಟ್ಕೊಂಡು ಹೀಗೆ ಬಂದರೆ ಹೀಗೆ ಹೇಳಿದ್ರೆ ಕೈಲಿ ಗದೆ ಹೀಗೆ ಇಟ್ಕೊಂಡಿದ್ದಾನೆ. ಅದು ಯಾಕೆ ಕಾಣ್ತು ಅಂದರೆ ಆ ಗದೆಗೆ ಈ ತೋಳಿದೆಯಲ್ಲ ಅದು ತೋರಣ ಕಟ್ಸಾಗಿತ್ತಂತೆ. ಆ ಗದೆಗೆ ತೋರಣ ಕಟ್ಸಾಗಿತ್ತು. ಹಾಗೆ ಮೇಲಕ್ಕೆ ಬಂದ. ಅಂತೂ ನಿಜ ಭುಜಗದೆಯಂ ತೂಗುತ್ತು ಮಿರ್ದ ದಂದಶೂಕ ಪತಾಕನ ತೆರಗಿಲ್ಲದ ಮೈಗಲಿತನಕ್ಕೆ ಮೆಚ್ಚಿ ತಲೆಯಂ ತೂಗಿ ನಿಜ ಭುಜ ಪ್ರತಾಪ ನಿರ್ಜಿತ ನಿಖಿಲ ಭೀಮಸೇನಂ ಕೌರವನ ದೀರ್ಘ್ಯ ಬಂದು ನಿನ್ನ ಅನುಜನ ಅರುಣ ಜಲಮಂ ಮುನ್ನಂ ತದೆ ಪಿರ್ದೊಡೆ ಅಂಜಿ ನೀಂ ಪುಗೆ ಕೊಳನಂ ಬೆನ್ನನೆ ಬಂದ ಆತಂ ಶೌರ್ಯೋನ್ನತನ್ ಈ ಇರ್ದಿನಲ್ತ ಕೌರವ ಮಲ್ಲಂ ಎಂದು ನೆರಳನ್ನುಂಟು ಮಾಡಿ ಮೂದಲಿಸಿ ನುಡಿ ದುರ್ಯೋಧನಂ ಅತಿ ಕ್ರೋಧಾರ್ನಲನಾಗಿ ಯಮರಾಜ ಪ್ರಿಯ ಸೂನುಗಂ ನಿನಗಂ ಆ ಗಾಂಡೀವ ಧ್ವನ್ವಂಗಂ ಯಮನರ್ಗಂ ಪ್ರಿಯಪ್ಪ ಕೃಷ್ಣೆಯ ಕಚ ಪ್ರಾರಂಭಮಂ ಬಹುವಿಕ್ರಮಿ ದುಶ್ಶಾಸನನಂದು ಮುಂದೆ ತೆಗವಲ್ಲಿ ಅಂದು ಎಲ್ಲಿರ್ದೆಯೋ ಗಂಡ ಗರ್ವಂ ಎಂದೆ ಎಲ್ಲಿಗೆ ಹೋಯಿತು ಅಂದು ಷಂಡ ನಿನಗಿಂದೀ ಗಂಡನ ಆರು ಮಾಡಿದರು ಷಂಡ ಅಂತ ಬೈತಾನೆ. ಈ ಪರಾಕ್ರಮ ಬಂತು. ಅಸುರಂ ವಸುಧಾತಲಮಂ ರಸಾತಲ ಕುಯ್ಯೆ ಹರಿತರ ಪೊಕ್ಕಬೋಲ್ ಈ ವಸುಮತಿಯನ್ ಎತ್ತಿ ನಿನ್ನೆ ದೆಸೆಯಂ ತೆರೆ ಪೊಕ್ಕೆನ್ ಅಂಜಿ ಪೊಕ್ಕೆನ ನೆಳನಂ ಪುಟ್ಟಂ ಸಟ್ಟುಗಮಂ. ವಿರಾಟನ ಆಸ್ಥಾನದಲ್ಲಿ ಅಡುಗೆ ಮಾಡ್ತಾ ಇದ್ದೆ ನೀನು. ಪಾತ್ರೆ ತೊಳೆಯೋದು ಗೊತ್ತು, ಸೌಟು ಪಾತ್ರೆ ಹಿಡ್ಕೊಂಬರೋದು ಗೊತ್ತು. ಈಗ ಅದು ಬಿಟ್ಟು ಈಗ ಇಲ್ಲಿ ಈಗ ಹುಟ್ಟಿ ಬರೋದಕ್ಕೆ ಯಾರು ಕೊಟ್ಟರು ನನಗೆ ಅವಕಾಶನ? ಪುಟ್ಟಂ ಸಟ್ಟುಗಮಂ ಕೊಂಡು ಅಟ್ಟು ಅಡುಗೆ ಮಾಡಿ ಆರಿಸಿ ಬಿಸಿ ಅದನ್ನು ಕಡಿಮೆ ಮಾಡಿ ಬಡಿಸಿ ಬೋನಮಿಟ್ಟು ಬಂದೆಯೋ ಗದೆಗೊಂಡು ಒಟ್ಟೈಸಿ ಕಾದು ಬಂದುತ್ತದೆ ನಿನಗೆ ಗರುಮುಮಾಯಿತೆ. ಹೆಸರನಿಡುವ ಅಕ್ಕಿ ಗರ್ಚುವ ಅಕ್ಕಿ ತೊಳೆಯುವ ಬೆಸನಂ ಕೈಗೆರೆವ ಕಂಚು ಗರ್ಚುವ ಬೆಸನಂ ನಿನಗೆ ಬೆಸನಕ್ಕುಂ ಮಚ್ಚನ ಬಾಣಸಿಗಂಗೆ ಆರಿತ್ತರ ಇಲ್ಲವೋ ನಿನಗೆ ಈ ಬೆಸನಂ. ಅದಕ್ಕೆ ಹೇಳ್ತಾನೆ ಭೀಮ,
ಪಿರಿಯಣ್ಣನ ನನ್ನೆಯನ್ ಆದರದಿಂ ಕಾಯಲ್ಕೆ ಪೆರರ್ಗೆ ಬಾಣಸುಗೈದಂ. ಅಣ್ಣನ ಸತ್ಯ ಕಾಪಾಡಬೇಕು ಅಂತ ಇತರ ಅಡುಗೆ ಮಾಡಿದೆ. ಇವತ್ತಿನ ದಿನ ಕುರುವಂಶದ ಕೇಳಿ ನಿನ್ನ ಈ ಶರೀರ ಮಾಂಸದೊಡೆ ಮರುಳ್ಗೆ ಬಾಸನುಗೈದಂ. ವಿಷಾಚಲ್ಲಿ ಅಡುಗೆ ಮಾಡಿಬಿಡ್ತೀನಿ. ಜತುಗೇಹಾನಲದಿಂ ವಿಶೇಷ ಆಲಿಪ್ತ ಗುಪ್ತಾನ್ನದಿಂ ಕೃತಕದ್ಯೂತ ವಿನೋದದಿಂ ದೃಪದ ಕೇಶಾಂಬರ ಕೃಷ್ಟಿಂ ಧೃತರಾಷ್ಟ್ರಾನ್ ಆತ್ಮಜ ಪಾಂಡುರಾಜಸುತರಂ ಮುನ್ನಂ ಕೊಲೆಲ್ ಒಡ್ಡಿದೈ ಗತಕಾಲಂ ಲಯಕಾಯಮಾಯಿತು. ನಿನಗೆ ಆಯಿತು ಅಂತ್ಯಕಾಲಂ ಗಡ. ಹೀಗೆ ಬಹಳ ಜೋರಾಗಿ ಎಷ್ಟು ಬೈಬೋದು ಹಾಗೆ ಹೇಳಿದಾಗ ಅವರು ಬೇಕಾದಷ್ಟು ಮಾತಾಡ್ತಾರೆ. ಅವರವರ ಬೈದ ಇತ್ಯಾದಿಗಳೆಲ್ಲ ಬಹಳ ಸೊಗಸಾದ ಭಾಗಗಳಿವೆ. ತುಂಬ ಚೆನ್ನಾಗಿರ್ತಕ್ಕ ಭಾಗ, ಓದೋದಕ್ಕೆ ಅವಕಾಶ ಅಂತೂ ನಿಶ್ಚಯ ಆಗುತ್ತೆ. ಅಷ್ಟೊತ್ತಿಗೆ ಸರಿಯಾಗಿ ಬಲರಾಮ ಮಾತಾಡ್ತಿರೋ ಹೊತ್ತಿಗೆ ಬಲರಾಮ ಬರ್ತಾನೆ. ಬಲರಾಮ ಬಂದಾಗ ಬಲದೇವನಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇವರೆಲ್ಲ ನಮಸ್ಕಾರ ಮಾಡೋದನ್ನು ನೋಡಿ ಬಲರಾಮ ಏನು ಮಾಡ್ತಾನೆ ಅಂದರೆ ಫಣಿರಾಜ ಕೇತನ ಮನದೆರಕಮ ಪರೆಸಿ ನಮಸ್ಕಾರ ಮಾಡಿದ್ರೆ ಅವನಿಗೆ ಆಶೀರ್ವಾದ ಮಾಡಿದ. ಗರುಡ ಕೇತನಂ ಪಾಂಡವರಂ ಪರಸರುಳ್ಳದೆ ಕೃಷ್ಣನಿಗೂ ಆಶೀರ್ವಾದ ಮಾಡಲಿಲ್ಲ, ಪಾಂಡವರಿಗೂ ಆಶೀರ್ವಾದ ಮಾಡಲಿಲ್ಲ. ಮುಳಿದು ತಮ್ಮನಂ ಕೃಷ್ಣನನ್ನು ಐವರುಮಂ ನೋಡಿ ಪಾಂಡವರನ್ನು ಕೃಷ್ಣನ ನೋಡಿ ಕೌರವ ಕುಲ ಚೂಡಾಮಣಿಯೋಳ್ ಏನು ಆಲೋಚಿಸಿದೈ ಕೃಷ್ಣ, ಈ ಕೌರವ ಕುಲ ಚೂಡಾಮಣಿ ಅವನ ವಿಚಾರದಲ್ಲಿ ಏನು ಮಾಡ್ತಾಯಿದ್ದೆ ನೀನು ಎಂದು ನೋಡಿದ ಹಲಾಯುಧನ ನುಡಿಗೆ ಚಕ್ರಾಯುಧನ್ ಒಂದು ಒಳ್ಳೆಯ ಪ್ರಶ್ನೆ ಹಾಕಿದ. ಚಕ್ರಾಯುಧಂ ಕೃಷ್ಣ ಎನಗೆ ಅಭಿವಂದಿತಾರ್ಥರ್ ನಮಗೆಲ್ಲರೂ ಬೇಕು, ಅವಧಾರಿಸು ಚಿತ್ತಾಗ್ರಜ ಅಗ್ರಜಾತ ನನ್ನ ಹಿರಿ ಮಗನ್ ನನ್ನ ಹಿರಿ ಅಣ್ಣ ನೀ ಮುನಿಯದೆ ಅವಧಾರಿಸು. ಪಾಂಡುನಂದರಿಗೆ ಬಾಡಮ್ಮನ 5ನೇ ಬೇಡಿ ಪೋಗೆ. ಪಾಂಡವ್ರಿಗೆ 5 ಹಳ್ಳಿ ಕೊಡಪ್ಪ ಅಂತ ನಾವು ಹೋಗಿ ಕೇಳಿದರೆ ದ್ರೋಣನ ಧೃತರಾಷ್ಟ್ರ ಸಿಂಧುಸುತರ ಎಂದುದನ್ನು ಆಡನೆ. ಇವನು ಅವರೆಲ್ಲ ಹೇಳಿದರು, ಆ ಮಾತು ಕೇಳಿಲ್ವಲ್ಲ, ಪ್ರತ್ಯಾಗ ಉತ್ತರ ಕೊಡಲಿಲ್ವಲ್ಲ, ನೀವು ಇದನ್ನು ಸುಯೋಧನೊಳೆ ಕೇಳಿದು ನಂಬುವುದು, ಈ ಮತ್ತೆ ಬೇಕಾದ್ರೆ ಅವನನ್ನೇ ಕೇಳಿ ನಾನು ಹೇಳ್ತೀನಿ ಅಂತ. ಎರಳು ನುಡಿಯಂ ಫಣಿರಾಜಕೇತನಂ. ಕೌರವ ಎಂದೂ ಸುಳ್ಳು ಹೇಳುವುದಿಲ್ಲ ಅಂದರೆ ಫಣಿರಾಜ್ ಈ ಹೊಗಳದು ಬೇರೆ ಇವನ್ನ ಈಗ ಸರಿ ಹೇಳಲಿ ಅಂತ ಫಣಿರ ಎರಳು ನುಡಿಯಂ. ಹಾಗಂತ ಹೇಳಿದರೆ ಅವನು ಏನೇ ದುರ್ಯೋಧನನ್ ಏಕ ಮುನಿವರ್ ನಿರ್ದೋಷಿಗಳು ಪಾಂಡುನಂದರ್ ಅನು ಅಲ್ಲೇನೆ ಮುನ್ನ ಮೆಂತುಮಿ ಬರುವಳು ಸಂಧಾನಮಂ ಪೇಳ್ದನ್ ಒಂದನೆ ಸತ್ತರ ತನುದಾನದರ್ ಪಲಂಬರಂ ದುಃಖಮಂ ಸೈರಿಸಲ್ಕೇನ ಬಂದುಪದಿಲ್ಲ ಬರ್ಕೆ ಪಗೆವರ ಸನ್ನದ್ಧನಾಗಿರ್ಪೇನೋ, ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ನಾನೇ ಹೇಳ್ತೀನಿ ಅಂತ ಅವನೇ ಒಪ್ಕೊಂಡ್ಬಿಟ್ಟು ಬಲರಾಮ ಏನು ಮಾಡಬಹುದಾಗಿತ್ತೋ ಅದನ್ನು ತಪ್ಪಿಸ್ಬಿಡ್ತಾನೆ. ಇವರೆನ್ನನುವರಮಂ ನೋಡುವುದಲ್ಲದೆ ಬೇರೆ ಪೆರವು ಮಾತಿಂಗೆಡೆಯಲ್ಲ. ನಮ್ಮಿಬ್ಬರು ಈಗ ಯುದ್ಧ ಮಾಡಬೇಕು, ನಾವು ಅಷ್ಟೇ ಇರ್ತಕ್ಕದ್ದು. ಆದ್ದರಿಂದ ಬೇರೆ ಯೋಚನೆ ಮಾಡಬೇಡಿ. ಏನು ಮಾಡೋಣ ಅಂದರೆ ಅಂತೂ ಪೊಗಳ್ದು ರಾಜರಾಜನ ನಿರ್ವ್ಯಾಜ ಶೌರ್ಯಕ್ಕೆ ಸಂಕರ್ಷಣ ಆಶ್ಚರ್ಯಂಬಟ್ಟು ಇಂಥ ದುಸ್ಥಿತಿಗೆ ಬಂದರೂ ಕೂಡ ಯುದ್ಧ ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದನಲ್ಲ ಇವನ ಚಾರಿ ಎಂಥದ್ದು ಎಂಥ ಮಹಾತ್ಮ ಆಯಿತು ಅಂದ್ಕೊಂಡು ಹೇಳ್ತಾನಂತೆ. ನಿಮ್ಮೈವರೊಳ್ ಆರಾಗಿಯುನ್ ಈತನೊಳ್ ಒರ್ವನೇ ಕಾದುವುದು. ನೀವೆಲ್ಲ ನಮಸ್ಕಾರ ಮಾಡೋದನ್ನು ಅವರಿಗೆ ಆಶೀರ್ವಾದ ಮಾಡಿರಲಿಲ್ಲ. ಈಗ ಅವ್ರ ಕಡೆ ತಿರ್ಕೊಂಡು ನಿಮ್ಮಲ್ಲಿ ಯಾವನಾರೋ ಒಬ್ಬನೇ ಇವತ್ತು ಯುದ್ಧ ಮಾಡಿ ಕಾದಿ ಗೆಲ್ದಿಂಬಳಿಕೆ ಆಮೇಲೆ ಗೆಲ್ತಾನೆ. ಅವನೇ ತನ್ನ ಶಿಷ್ಯ, ಅವನು ಮಹಾ ಪ್ರಚಂಡ ಗೊತ್ತಿತ್ತು ಅವನಿಗೆ, ಬೇಕಾದ ಗೆಲ್ಲುವ ಸಾಮರ್ಥ್ಯವೂ ಇತ್ತು. ಆತನ ಗೆಲ್ದಿಂಬಳಿಕೆ ಅವನು ಗೆಲ್ತಾನೆ. ಆಮೇಲೆ ದುರ್ಯೋಧನಂ ನೆನಾಳು, ಅವನು ರಾಜ್ಯಭಾರ ಮಾಡ್ತಾನೆ. ಆಗಲ್ ಅಂತುಳಿದ 4 ಬೆಸಕೈ ಬಾಳ್ವರ್ ಎಂದು ನುಡಿಯೇ ಭೀಮಸೇನನ ಎದುರಿಗೆ ಬಂದು ಅರಣಮಗನಿರ್ಕೆ ಧರ್ಮರಾಜ ಇರಲಿ, ಅರ್ಜುನನಿರ್ಕೆ ಅರಿಕೆಯ ಮಾತಿಸುತರ್ಗಳಿರ್ಕೆ ಪರಿಪಡಿಸದೆ ಹಲಾಯುಧನ್ ನೆರೆದಿರ್ದ ಪೆನ್ ನನಗೆ ತೋರು ಬಿಡು ಕೌರವನಂ. ಗುರುವು ಹೇಳ್ತಾನಂತೆ ಬಲರಾಮ, ನನಗೆ
ಎಳ್ಕೊಂಬ ಅವನ್ನ ಭೀಮನ, ನನ್ನ ಎದುರಿಗೆ ಬಿಡು, ನಾ ಯುದ್ಧ ಮಾಡ್ತೀನಿ. ಅಂತೂ ಮರುನಂದನಂ ರೋಹಿಣಿ ನಂದನಂಗೆ ನುಡಿದು ಧರ್ಮನಂದನಾದಿಗಳ ಮುಗಮಂ ನೋಡೆ, ಇವನಿಗೆ ಹೇಳಿ ಏನು ಮಾಡ್ತೀರಿ ಅಂತ ಪಾಂಡವರನ್ನ ಅಂತ ಕೇಳಿದ. ಇನ್ನೇನು ಬೇರೆ ಮಾತಿಲ್ಲ. ಭೀಮ ಹೌದು ನಾನೇ ಸಿದ್ಧವಾಗಿದ್ದೀನಿ, ಯುದ್ಧ ಮಾಡೇ ಮಾಡ್ತೀನಿ ಅಂತ ಅವನು ಮುಂದೆ ಬಂದ. ಆ ಮಾತಿಗೆ ಪುಣಿರಾಜಕೇತ ನಮ್ಮ ಧರ್ಮನಾದಿಗಳ ಮುರಿದು ಯುದ್ಧಕ್ಕೆ ಸಮ ಕಟ್ಟಿದಾಗಳು. ಯುದ್ಧಕ್ಕೆ ಅವರಿಬ್ಬರನ್ನು ಬಿಟ್ಟರು. ಯುದ್ಧಕ್ಕೆ ಬಿಟ್ಟರೋ ಇಲ್ವೋ, ಮೊದಲು ಮುಂದೆ ನುಗ್ದವನು ಭೀಮ. ಇದಕ್ಕೆ ಕಾಯ್ಕೊಂಡಿದ್ದೀನಿ ಏನು. ಹಾಗೆ ಸುತ್ತ ಹೆಣ್ಣುಗಳು ಬಿದ್ದಿವೆ, ಯುದ್ಧ ರಂಗ ಅದು, ಅಲ್ಲಿ ಜಾಗನೇ ಇಲ್ಲ ಇವರಿಬ್ಬರು ಯುದ್ಧ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವಿಬ್ಬರು ಯುದ್ಧ ಮಾಡಬೇಕಲ್ಲ ಅಂತ ಆ ಬಿದ್ದಿದ್ದ ಹೆಣ್ಣುಗಳ ರಾಶಿಯನ್ನು ಈ ಕಡೆಗೆಷ್ಟು ಆ ಕಡೆಗೆಷ್ಟು ಈ ಕಡೆಗೆಷ್ಟು ಮಾಡಿ ಇವರು ಯುದ್ಧ ಮಾಡೋಕ್ಕೆ, ಗದಾ ಯುದ್ಧ ಮಾಡೋಕ್ಕೆ ಎಷ್ಟು ಜಾಗ ಬೇಕೋ ಆ ಜಾಗವನ್ನು ಭೀಮನೇ ಸಮರದ, ಯಾರು ಬೇಡ ಅಂತ ತಾನೇ ಹೋಗಿ ಯಾರು ಹೇಳ್ದ ಅದನ್ನು ಸಮರ ಮಾಡಿ ತಾನೇ ಸಮರದ ಕೊಡುಗೊಳಮ. ಇವರು ಯುದ್ಧ ಶುರು ಆಯಿತು. ನೋಡಿಕೊಂಡು ಬಲರಾಮ ಇನ್ನೇನು ಪ್ರಯೋಜನ ನಾನಿದ್ದು ಅಂತ ಅವನ ಪಾಡ ಹೊರಟೋಗ್ತಾನೆ. ಆ ಯುದ್ಧದ ರೀತಿ ಹೇಗಿತ್ತು ಅಂತ ಒಂದು 3-4 ಪದ್ಯ ಇದೆ. ಮೊದಲು ಅಂತೂ ಸಮರೋತ್ಸುಕ ಚಿತ್ತನಾಗಿ ಸಾಹಸ ಭೀಮನ್ ದ್ರೋಣಾಚಾರ್ಯಂಗೆ ಮನದಲ್ಲಿ ನಮಸ್ಕಾರ ಮಾಡಿ, ದುರ್ಯೋಧನಂ ಬಲದೇವಂಗೆ ನಮಸ್ಕಾರ ಮಾಡಿ ಯುದ್ಧಕ್ಕೆ ನಿಂತರು. ಸ್ಥಿರಬದ್ಧ ಮತ್ಸರರ್ ಭೀಕರ ಬದ್ಧ ಭ್ರುಕುಟಿ ಘಟಿತರ್ ಉದ್ಭತ ಅಟ್ಟಾಸುರರ್ ಅಧಿಕ ಕೋಪ ಪಾಟಳ ಪರುಷೇಕ್ಷಣರೆಣಿಸಿ ದೃಷ್ಟಿ ಯುದ್ಧಂಗೈದರು. ಮೊದಲನೇ ಕ್ರಮ ಕಣ್ಣಿಂದ ನೋಡೋದು, ದೃಷ್ಟಿಯುದ್ಧ. ಎಲ್ಲಿ ತನಕ ಆ ಕಣ್ಣು ರೆಪ್ಪೆ ಹೊಡೆದೆ ನಿಮ್ಮನ್ನು ದುರ್ಗ ಉಟ್ಕೊಂಡು ನೋಡ್ತಾನ, ಪೂರ್ತಿ ಅವನೇ ಗೆಲ್ಲಬೇಕು ಹಾಗೆ ನೋಡ್ತಿದ್ರಂತೆ. ದಶದೇವತೆಗಳಿಗೆ ಜಪಾಪ್ರಸೂನಿಮಂ ರಕ್ತ ಬಲಿಮಂ ತಾಂ ಕುಡುವಂತ ಎಸೆದಿದ್ದರು. ಕಡೆಗಣ್ಣುಳ್ ಪಸರಿಸೆ ಕಡುಗೆಂಪು ಸಿಂಹ ಭುಜಗಧ್ವಜರ. ಅವರಿಬ್ಬರ ಕಣ್ಣು ಕೆಂಪಗಿದೆ, ಇಬ್ಬರು ಕಣ್ಣು ಮುಟ್ಟಿಸ್ತಾರೇ ಇಲ್ಲ, ಇಬ್ಬರು ನೋಡ್ತಾಲೇ ಇದ್ದಾರೆ. ಇಬ್ಬರು ಹಾಗೆ ನೋಡಿದ್ರು. ಹೀಗೆ ಇತ್ಯಾದಿ ಕೆಲಗೆಲ್ಲ ಆಯ್ದು. ಯುದ್ಧದ ಕ್ರಮ ಹೀಗಿತ್ತಂತೆ. ಕಿರಿಕಿರಿದೆ ಮೆಟ್ಟಿ ಸ್ವಲ್ಪ ಮುಂದಕ್ಕೆ ನುಗ್ಗಿ, ಕಿರಿಕಿರಿದೆ ಸಾರ್ಚಿ ಸ್ವಲ್ಪ ಹಿಂದಕ್ಕೆ ಬಂದು ಗದೆಗಳನ್ನು ಹಾಗೆ ಕಿರಿಕಿರಿ ತಿರುಪಿ ಗದೆಯನ್ನು ಸ್ವಲ್ಪ ಬೇಯಿಸಿ, ಕಿರಿಕಿರಿದೆ ನೂಂಕಿ ಎಡದಡಿಯಂ ಪುಗಿಸುವ ಬಲದಡಿಯಂ ಹೊರಗಿಡುವ ದಂಡೆಯ ನಿಲ್ಕುವ ಕೈ ನಡುಗದೆ ಗದೆಯಂ ಬೀಸುವ ಬೆಡಂಗು ರಂಜಿಸುವುದು ಭೀಮ ದುರ್ಯೋಧನ. ಆ ಗದೆಯಲ್ಲಿ ಏನೇನು ಮಾಡಬೇಕು, ಈ ಕುಸ್ತಿಗೆ ನಿಂತಾಗ ಪ್ರಾರಂಭದಲ್ಲಿ 4 ಪ್ಲೇ ಇರ್ತಾರೆ, ಆ ಥರ 4 ಪ್ಲೇ ಇದು. ದುಪ್ಪರಿ ದಟ್ಟು ಪೊಟ್ಟೆನೆ ದೊಪ್ಪದೊಗಪ್ಪೆನೆ ದಿದಿಲ್ ಬುದಿಲ್ಲೆನೆ ಮೈಗಳು ಸೊಪ್ಪು ಸವಡಪ್ಪಿನ ಸೂಳು ತಪ್ಪದೆ ಕಡು ಕೈದು ಪೊಯ್ದರ್ ಓರ್ವರನೊರ್ವರ್. ಹೀಗಾಗಿದ್ದಾಗ ಒಮ್ಮೆ ದುರ್ಯೋಧನ ಮೇಲೆ ಏಸಿ ಅವನ ಮೇಲ್ಗಡೆ, ಅವನಿಗೆ ಮೇಲೆ ಹೋಗುವ ಶಕ್ತಿ ಇತ್ತು ಅವನ ಇದರಲ್ಲಿ. ಮೇಲೆ ಹೋಗಿ ಒಂದು ಕಡೆ ಬೀಸ್ತಾನೆ. ಯುದ್ಧ ಮಾಡ್ತಾ ಇರ್ತೆ. ಆ ಅದ್ಭುತ ಆ ರೀತಿಯನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಬ್ಬರೊಬ್ಬರು ಬೈದು ಒಂದೊಂದು ಕಾರಣ ಕೊಟ್ಟು ಏಟು ಕೊಡ್ತಾಯಿದ್ರು. ಅವರು ಹೇಳ್ತಾ ಇದ್ದ ರೀತಿ ಹೇಗಿತ್ತು ಅಂತ ವರ್ಣನೆ ಮಾಡ್ತಾನೆ. ಈ 2 ಆನೆಗಳು ಯುದ್ಧ ಮಾಡಿದಾಗಿತ್ತು. 2 ಕಿಂಶುಕ ದ್ರುಮ ಕಿಂಶುಕ ಮರ, ಅಶೋಕ ಮರ ಇದ್ದಾಗಿತ್ತು, ರಕ್ತ ಮೈ ಮೇಲೆ ಎಲ್ಲ ಇದ್ದದ್ದು. ಹಾಗೆ ಕೆಂಪು ಬಣ್ಣದ ಬೆಟ್ಟಗಳಿದ್ದಾಗಿದ್ದರು ಇಬ್ಬರು. ಆನೆಗಳ ಮೈಯೆಲ್ಲ ಕೆಂಪಾದ ಹಾಗೆ 2 ಆನೆಗಳಿದ್ದಾಗಿದ್ದರು, ಕಾದಿದ್ದಾರೆ. ಕರಿಯಂ ನುಂಗಿ ಕಳಿಂಗನಂ ನೊಣೆದರ್ಪಕ್ಕೆ ಒಂದುಗೊಳ್. ಒಬ್ಬೊಬ್ಬ ಹೇಳುವಾಗ ಈ ಏಟು ಇದಕ್ಕೆ ಅಂತ ಹೊಡಿತಾನಂತೆ. ಕರಿಯಂ ನುಂಗಿ ಕಳಿಂಗನಂ ನೊಣೆದರ್ಪಕ್ಕೆ ಒಂದುಗೊಳ್. ಮತ್ ಸಹೋದರನಂ ಕೋಪದೆ ತಿಂದುದಕ್ಕೆ 2 ಗೊಳ್. ದುಶ್ಯಾಸನ ಓರಸ್ಥಲ ಕ್ಷರದ್ ಅಸ್ರಾಂಬವನ್ನಾರ್ದು ಪೀರ್ದ ಮುಳಿಸಿಂಗೆ 3 ಗೊಳ್ಳೆಂದು ಮತ್ತು ಸರೋವರಂದೋಬದೆ ಪೊಯ್ದನ್ ಎತ್ತಿ ಗದೆಯಂ ದುರ್ಯೋಧನಂ ಭೀಮನಂ ಎಂದು ಮುಟ್ಟಿ ಮೂದಲಿಸೆ ಭೀಮಂ. ಇದು ರಾಕ್ಷಾಗೇಹದ ಹಕ್ಕೆ, ಇದು ವಿಷಾನ್ನಕ್ಕೆ, ಇದು ಆ ನಾಡ ಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ, ಇದು ಕೃತಕ ಸಭಾಲೋಕನ ಭ್ರಾಂತಿಗೆ ಎಂದು ಓಬದೆ ಪೈದಂ ಕಾಲ್ಗಳಂ ತೋಳ್ಗಳಂ ಅಗಳ ದುರ್ದಂ ಕೆನ್ನಯಂ ನೆತ್ತಿಯಂ 15 ದುರ್ನಯಕ್ಕೆ. ಹೀಗೆ ಬೇಕಾದಷ್ಟು ಪರಸ್ಪರ ಹೊಡೆದಾಟವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಒಂದು ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಕೌರವನ ಗದೆಯ ಬೀಸುವಿಕೆಯಿಂದ ಅದು
ಭೀಮನಿಗೆ ಏನಾಯಿತೋ, ಅವನಿಗೆ ಏಟ್ ಬಿತ್ತೋ ಇಲ್ವೋ ಅಂತ ಇದ್ದಕ್ಕಿದ್ದಾಗೆ ಹಾಗೆ ನಿಂತಾನೆ, ಅಳ್ಳಾಡದೆ ನಿಂತ್ಕೊಂಡ್ಬಿಟ್ಟ. ಅವನು ಮೂರ್ಛೆಗೆ ಸಂದಂ, ನಿಂತ ಹಾಗೆ ಮೂರ್ಛೆ. ಆ ಮೂರ್ಛೆ ಅವನು ಹೊಡೆಯಲಿಲ್ಲ, ಹಾಗೇ ಇದ್ದ. ಆಮೇಲೆ ನೋಡಿದೆ ಮೂರ್ಛೆ ಬಂದಿದ್ದಾನೆ. ಆವಾಗ ನೋಡಿ, ಅಂತೂ ಕುಲಿಶಾಭಘಾತದೊಳಗೆ ನೀಲಾಚಲವೇ ಕೆಡುವಂತೆ ಕೆಡೆದು ಮೂರ್ಛಾಗತನಾಗಿದ್ದ ಭೀಮಸೇನನ ಇರವಂ ಕಂಡು ಗಾಂಡೀವಿ ಕೋಪಾತುರ ಆಟೋಪದಿಂದ. ಯಾವಾಗ ಅವನು ಬಿದ್ದನೋ, ಈ ನಮ್ಮ ಗತಿ ಏನು ಅಂತ ಅರ್ಜುನ, ಲಕುಲ, ಸಹದೇವ ಅವರೆಲ್ಲ ಬಿಲ್ಲು ಬಾಣ ತಗೊಂಡು ಹೊಡೆಯೋದು ಸಿದ್ಧವಾಗಿ ನಿಂತ್ಕೋತಾರೆ. ಆಗ ಧರ್ಮರಾಯ ಅದನ್ನು ತಪ್ಪಿಸ್ತಾನೆ, ಕೃಷ್ಣನು ಅದನ್ನು ತಪ್ಪಿಸ್ತಾನೆ. ಆಗ ದುರ್ಯೋಧನ ಇರಿಯಂ ಬಿಲ್ಡನನ್ನೆಂಬ ಈ ಬಿರುಬಿಂದಂ ಬೀಸೆ ಗದೆಯ ಗಾಳಿಯ ಕೋಳ್ ಎಳ್ತಿರಿಸಿದುದು ಭೀಮನಂ ಮೈ ಮರೆದವನಂ ತಂದೆ ಸುತರ್ಗೆ ಕುರದರೊಳರೆ. ನೋಡಿ, ಇದು ಎಂಥ ಸಮಯ ಗದಾಯುದ್ಧದಲ್ಲಿ ಅಂದರೆ, ಬಲರಾಮನ ಶಿಷ್ಯ ಇಬ್ಬರು, ಭೀಮ ಮತ್ತು ಕೌರವ ಇಬ್ಬರು ಪರಾಕ್ರಮಿಗಳು ಗೊತ್ತವನಿಗೆ. ಧರ್ಮಯುದ್ಧವನ್ನು ಬಲರಾಮ ಹೇಳಿಕೊಟ್ಟಿದ್ದಾನೆ. ಚೆನ್ನಾಗಿ ಅರಿತುಕೊಂಡಿರ್ತಕ್ಕಂಥ ಧರ್ಮಯುದ್ಧ, ಗದಾಯುದ್ಧದಲ್ಲಿ ಧರ್ಮಯುದ್ಧವನ್ನು ಮೀರುವುದಿಲ್ಲ ಕೌರವ. ಹಾಗಿದ್ದು ಇಲ್ಲಿ ಏನಾಗಿದೆ ಅಂದರೆ, ಅವನು ಬಿದ್ದಿದ್ದಾನೆ. ಎಂಥ ಸಮಯ ಅವನಿಗೆ ಅಂದರೆ, ಈ ಆ ಬಿದ್ದವನ ಮೇಲೆ ಒಂದು ಗೇಟ್ ಹಾಗೆ ಆಗೋಗಿತ್ತು ಇವನ ಗತಿ, ಹಾಗೇ ಹೋಯಿತು, ರಾಜ್ಯ ಒಂದಾಗೋಯ್ತು. ಆ ಸಮಯದಲ್ಲಿ ಅಂಥ ಬದ್ಧ ವೈರನಾದ ಕೌರವ ಹಿರಿಯಂ ಬಿಲ್ದನನ್, ಬಿದ್ದವನನ್ನು ನಾನು ಕೊಲ್ಲುವುದಿಲ್ಲ ಎಂದು ಆ ಗದೆಯನ್ನು ತೆಗೆದುಕೊಂಡು ಗದೆಯನ್ನು ಬೀಸ್ತಾನಂತೆ. ಆ ಗದೆ ಬೀಸಿದರೆ ಅದರ ತಂಪಿನಿಂದ ಉಸಿರಿದ್ದು ಮತ್ತೆ ಭೀಮ ಮೇಲೆ ಕೇಳ್ತಾನೆ. ಯಾಕೆಂದರೆ ಈ ಬೀಸಿದವನು ವಾಯು ಮಗ ಇವನು. ತಂದೆ ಸುತರ್ಗೆ ಕೂರದರೊಳರೆ, ಅಪ್ಪ ಮಗನ ಸಂಬಂಧ ಇಲ್ವೇ ಅಂತಾನೆ ಕರ್ಣ. ಅಂತೂ ಮೂರ್ಛೆಯ ಮಾಡ್ತು ಎಚ್ಚೆತ್ತಾಗಳು ಪೊಡೆಯಲರಾತಂ, ಹೊಟ್ಟೆ ಒಳಗೆ ಇರತಕ್ಕ ಹೂವಿನಾಥ ಪದ್ಮನಾಭ ಕೃಷ್ಣ ಅವನು ರಾಗದೆ ತೊಡೆಯಂ ಪೊಯ್ದು ಆರ್ವ ನೆವದೆ ನೆರನೀತಂಗೆ ಈ ಎಡೆ ಎಂದು ತೋರಿ ಕುಡೆ ಪೊಲಗಿಡದೆ ಅದರಿದಂ ವದರಿದಂ ಪಂಡಿತಂ ಅರಿದಂ ಪರಮ ಪಂಡಿತಂ ಪವನಸುತಂ. ತಿಳಿದಾಗಳ್ ನೆರ ನಿಂತುಟೆಂದು ನೆಲನಂ ಮಾರುದ್ದಿ. ಓ ಗೊತ್ತಾಯ್ತು ಈಗ ಅಂದು ಕೈಗೆ ಬೆವರು ಹೋಗಬೇಕು ಅಂತ ಮಣ್ಣು ಉಜ್ಜಿಕೊಂಡು ಕೈ ಉದ್ದಿ, ನೆರಣಂ ಮಾರುದ್ದಿ ಕೈಯಿಂ ಧರಾತಲದೊಲ್ ಸೂಸಿದ ತನ್ನ ತೀವ್ರ ಗದೆಯಂ ಕಂಡೆತ್ತಿಕೊಂಡು ಅಂಬರಂ ಸಿಡಿಲೆಂದೆ ಸಿಡಿಲೇಳಿಗೆಯೆಂದೆರಗಿ ಪೈದಾಗಳ್ ಗದಾದಂಡದಿಂ ಮುಳಿದಿಟ್ಟಂ ಕಲಿ ಸತ್ಯಗಂ ಕುರುಭೂಭೃ ಚಂಡೋರು ದಂಡಂಗಳಂ. ಅವನ ಮೇಲಕ್ಕೆ ಹಾರಿದಾಗ ಯಾವ ಭಾಗಕ್ಕೆ ಹೊಡಿಬಾರ್ದು ಆ ತೊಡೆ ಕಡೆಗೆ ಮೇಲ್ಗಡೆಯಿಂದ ಬೀಳಿದಾಗ ಹೊಡೆದವನು ಬೀಳಿಸ್ಬಿಟ್ಟ. ಇಡೆ ತೊಡೆಯ ನುಡಿದು ನೆಟ್ಟನೆ ಕೆಡೆಯುತ್ತುಂ ಕರ್ಚಿ ನೆಲನಿದನ್ ಅವನೆಂತುಂ ಬಿಡನ್ ಎಂಬ ತೆರದೆ ಕುಲಗಿರಿ ಕೆಡೆ ಬಂದದೆ ಕೆಡೆದು ಕೌರವೇಂದ್ರಂ ಮಡಿದಂ. ಮೇಲ್ಗಡೆಯಿಂದ ಬಿದ್ದಾಗ ಈ ಭೂಮಿ ನಂದು, ನಮ್ಮ ಪ್ರಾಣ ಇದನ್ನು ಬಿಡೋದಿಲ್ಲ ಅಂತ ಭೂಮಿನ ಹಿಡ್ಕೊಂಡಿದ್ದಾನೋ ಏನೋ ಹಾಗೆ ಭೂಮಿಯಲ್ಲಿ ಬೀಳ್ದಂತೆ. ಹಾಗೆ ಬಿದ್ದ, ಹಾಗೆ ಮಲಗಿದ. ಇದನ್ನು ನೋಡಿ ಬಲದೇವ ಹೊಟ್ಟೋಗ್ಬಿಡ್ತಾರೆ. ಇನ್ಯಾರೂ ಏನು ಮಾಡೋ ಹಾಗಿಲ್ಲ. ಈ ಸತ್ತ ಮೇಲೆ ಇನ್ನೂ ಪರಾಕ್ರಮ ಎಲ್ಲ ಇತ್ಯಾದಿಗಳು ಬೇಕಾದಷ್ಟಾಗುತ್ತೆ. ತಲೆಗೆ ಬಿದ್ದ ಅನ್ನಲಾಗ ತನ್ನ ಹೆಂಡತಿ ದ್ರೌಪದಿಯನ್ನು ಕರೀತಾರೆ. ಅವಳು ಬಿದ್ದಿರುವಾಗ ಭೀಮ ಮುಳಿಸಿಂ ನಂಜಿಕ್ಕೆ ಕೊಂದೊಂದಿನ ಜತುಗೃಹದೊಳು ಸುಟ್ಟು ಕೊಲ್ವಂದಿನ ಉರ್ವೀ ತಲಬಂ ಜೂದಾಡಿ ಗೆಲ್ವಂದಿನ ನಿಜ ಕಬರಿ ನೀವೀ ಬಂಧಂಗಳಂ ದೋರ್ವಳದಿಂ ತಮ್ಮನಿಂದಂ ತಗೀಸಿ ನೋಳ್ ಪಂದಿನ ಆ ದ್ರೋಹನ ಸಂಚಲನ ಚಂಡಲನ ಪಾತಕನ ಇರವಂ ನೋಡು ಪಂಕೇಜ ಭಕ್ತರೇ, ನೋಡು ನಿನಗಿಂತ ನೋಡವಳನ್ನು ಅರಸಂ ದೀಕ್ಷಿತನೆಲ್ಲಿ ಋತ್ವಿಜರವೆಮ್ಮೀ ನಾಲ್ವರುಂ ಸಂಗರಾಧ್ವರದೊಳ್ ತಾನುಪದೇಶಕಂ ಮುರಹರಂ ನೀನು ಗೃಹೀತ ವ್ರತಾಚರಣ ವ್ಯಾಪಿಕೆ ಭವತ್ ಪರಿಭವಂ ಸಂಚಾರಕಂ ಕೌರವೇಶ್ವರನೀತಂ ಪಶುವಾಗೆ ಬೇಳ್ದೆನಿವನಂ ಕೋಪಾಗ್ನಿಯಿಂದ ಅಗ್ನಿಜೆ. ಒಂದು ಯಜ್ಞ ಮಾಡಿದ್ದೀನಿ ನಾನು ಅಂಥೇಳಿ ಒಂದು ಯಜ್ಞದ ಉಪಮಾನ ಕೊಟ್ಟು ವಿಸ್ತಾರವಾಗಿರ್ತಕ್ಕ ಕತೆ ಅದು ಒಳಗಡೆ ಮುಗಿದೆ. ನಾನು ಹೇಳಕ್ಕೆ ಆದರೆ ವಿಸ್ತಾರವಾಗಿ ನಾನು ಈ ಕೆಲಸ ಮಾಡಿದ್ದೀನಿ. ಅಗ್ನಿ ಪುಟ್ಟಿದಳು ನೋಡು.
ಸುಹುತಂ ಕೌರವ್ಯ ಕ್ರವ್ಯ ಹವ್ಯದಿಂದ ಎನ್ನ ಕೋಪ ಹವ್ಯವಹಂ ದುರ್ವಹ ದುರ್ಯೋಧನ ದೇಹ ಪ್ರಹರಣ ಲೋಹಿತನ್ ಅದದು ಅವಭೃತ ಸ್ನಾನಂ. ನನಗೆಲ್ಲ ಅವಭೃತ ಸ್ನಾನ ಯಜ್ಞ ಮಾಡಿದ ಮೇಲೆ ಆತಕ್ಕ ಸ್ನಾನ ನನಗಾಗಿದೆ ಎಂದು ಭೀಮಸೇನಂ ಯಾಜ್ಞಸೇನೆಗೆ ಆದಿತ್ಯನ ಸಾರಥಿ ಇಪ್ಪಂತೆ ನಿಜೋರಿಗಳು ವಿಕಲನಾಗಿದ್ದ ದುರ್ಯೋಧನಂ ತೋರಿ ಅರುಣ ಆದಿತ್ಯನ ಸಾರಥಿ ತೊಡೆಯಲ್ಲ ಅವನಿಗೆ ಹಾಗೆ ಬಿದ್ದಿದ್ದ ಕೆಳಗಡೆ ಅದನ್ನು ತೋರಿಸಿ ಪಗೆ ಮಡಿದುದು. ನಿನ್ನ ಶತ್ರು ಸತ್ತ, ಮುಡಿ ನೀನು ತುರುಬು ಕಟ್ಕೋ ಏನೇ. ನಗೆ ಮೊಗದಿಂ ಪಾಂಚಾಳಿ ಮರೆದ ನಾಂ ಫಲಕಾಲಂ ವಿಗತಾಭ್ಯಾಸದೆ ಸತ್ಯಗ ಪಗೆಯಂ ಮಡಿಯಿಸಿದ ನೀನೇ ಮುಡಿಯಲ್ಲಿ ಹೇಳ್ಕೊ. ನೀನು ತುರುಬು ಕಟ್ಕೊ ಅಂತ ನೀನು ಹೇಳ್ತಿ. ಎಷ್ಟು ದಿನ ಆಯಿತು ನಾನು ತುರುಗು ಬಿಟ್ಟು, ನನಗೆಲ್ಲ ಮರ್ತೋಗಿದೆ, ನೀನೇ ಕಟ್ಟು ಅಂತ ಹೇಳ್ತಾನೆ ಎಂದು ತನ್ನ ಕೈಯಿಂ ಪಿಡಿದು ತೆಗುವುದು ಅಂತೆಗೆ ಇವೆನೆಂದು ಆಕೆಯ ವೇಣಿ ಸಂಹಾರಮ ಮಾಡಿ ಆ ಕುದುರಿನ ಬಟ್ಟಿಗೆ ಸೇರಿಸಿ ಇದರೊಳ್ ಈ ಕುದುರಿನಲ್ಲಿ ಮೂರ್ಧಾಭಿಷಿಕ್ತರ್ ಮಣಿಮಕುಟಧರರ್ ಕೃಷ್ಣೇ ಬಾಹಾಬಳಾಗ್ರರ್ ಕದನ ಪ್ರೋಚ್ಚಂಡ ದಂಡಕ್ರಮ ವಿಜಿತ ಕ್ಷತ್ರಿಯರ ವೀರಲಕ್ಷ್ಮೀ ಸದನರ್ ಸುವಾಮೃತಾಸ್ವಾದನ ಶುಚಿವದನರ್ ಮುನ್ನಂ ಅಳ್ಕಾಡಿದರು. ನೋಡು ಇದು ನಿನ್ನೀ ಕೇಶಪಾಶಂ ಕುರು ಕುಲಪತಿಗಾಯ್ತಲೆ ಕೀನಾಶಪಾಶಂ. ಯಮಪಾಶ ಆಯಿತು ನೋಡು ನಿನ್ನ ಕೂದಲು ಇರುತ್ತು ಎಂದು ಪೊಗಳ್ದು ಮಾಂಗಲ್ಯ ಮಾಲಾಕೃತ ಮಾಡಿ ಆಹಾ ಸ್ಮರಸಂಜೀವನೆ ಕೃಷ್ಣೆ ಪೂಮುಡಿದಳು. ಶೃಂಗಾರಂ ಆ ಭಾವಂ ಆ ಪರಿಜ ಆ ವಿಭ್ರಮಂ ಆ ಬೆಡಂಗು ನೆಗಳದ ಸೌಂದರ್ಯಂ ಆ ಬಿಂಕಂ ಆ ತರಳಾಪಂಗವಿಲಾಸಂ ಆ ಲಾಟಹಂ ಆ ಲಾವಣ್ಯಂ ಆ ಪುಣ್ಯಂ ಆ ದರಹಾಸಾಮೃತಂ ಏನು ಮಂಗುಳಿತು ಚಾಳುಕ್ಯ ಕಂದರ್ಪಣಂ. ಭೀಮನಿಗೆ ಏನು ಸಂತೋಷ ಆಯಿತು. ಆ ರಣರಂಗದಲ್ಲಿ ಹೆಣದ ಎದುರಿಗೆ ನಿಂತುಕೊಂಡು ಏನೇನು ಎಲ್ಲ ಮಾಡಬೇಕು ಮಾಡವನ ಕಲಿ ಇದ್ದಾಗ ದ್ರೌಪದಿಯ ವರ್ಣನೆ ಮಾಡ್ತಾನೆ. ಅವನಿಗೆ ತುಂಬ ಚೆನ್ನಾಗಿ ಕಂಡಿರಬೇಕು. ನಮಗಂತೂ ಭಾಳ ಕಷ್ಟ ಆಗುತ್ತೆ ಅದನ್ನು ಜೀರ್ಣಿಸ್ಕೋಬೇಕಾದ್ರೆ. ಅದು ಆಯಿತು. 12 ವರ್ಷ ಮಗಲದೆ ಬಣ್ಣದ ಕೂಳುಂಡು ಬರ್ದಲ್ ಪಿಂಗಲೊಡಂ ತನ್ನೆಂ ಕಾಳಿಕೆಗೆ ಪಿಂಗಿದ ಪೊನ್ನಂತೆ ಕಾಳಿಕೆ ಪಿಂಗಿದ ಪೊನ್ನಂತೆ ಕಾಂತೆ ಕಣ್ಣಿಗೆ ಕರಮಿಸಿದಳು. ಚಿನ್ನದಲ್ಲಿ ಕಸ ಹಿತ್ತಾಳೆ ಸೇರಿಕೊಂಡಿದ್ರೆ ಕಾಂತಿ ಚೆನ್ನಾಗಿರೋಲ್ಲ. ಈಗ ಆ ಕಸವನ್ನು ತೆಗೆದಂಥ ಚಿನ್ನ ಅಪರಂಜಿ ಹೇಗೆ ಹೊಗಳುತ್ತೋ ಹಾಗೆ ಕಾಂತೆ ಕಣ್ಣಿಗೆ ಕಂಡ್ಲಂತೆ. ಅಂತೂ ಜಾತವೇದೋ ಜಾತೆಯ ಕೋಮಲ ಕರದಲ ಸ್ಪರ್ಶನದೊಳಂ ಕಟಾಕ್ಷ ಛಟಾಛೋಟನದೊಳಂ ಅಪಗತ ಸಮ ಪರಿಶ್ರಮನಾಗಿ ಇರುವೆ ಬೆಡಂಗಂ ಗುರುಪಾದಾಂಬಜಯಕ್ಕೆ ಪರಮಟ್ಟು ಧರ್ಮರಾಯನಿಗೆ ನಮಸ್ಕಾರ ಮಾಡಿ ಹರಿ ಕೇಳ್ ಧರ್ಮಜ ಕೇಳ್ ಸುರೇಂದ್ರ ಸುತ ಕೇಳ್ ಮಾದ್ರಿ ಸುತ ಕೇಳಿಂ ಇರ್ಪರಂ ಮೀಂತೈದುದಲ್ತೆ ಕೌರವ ಹೃದಯ ವ್ಯಾಪಾರಗಳು ದ್ರೋಹ ದುರ್ಧರ ದುಶ್ವಾಸನ ರಕ್ತ ಪನವಿಧಿ ಪಾಂಚಾಲಿ ಕಚೋತ್ತಂಸನಂ ಕುರುರಾಜೋರು ಕಿರೀಟ ಭಂಗ ಮೆನಿತಂ ಭೀಮ ಪ್ರತಿಜ್ಞಾಕ್ಷರಂ. ನಾನು ಹೇಳಿದ್ದೇನೋ ಎಲ್ಲವನ್ನೂ ಪೂರೈಸಿದ್ದೀನಿ. ಹರಿಯುಂ ಧರ್ಮಜನುಂ ಸುರೇಂದ್ರಸುತನುಂ ಮಾದ್ರೀಜನುಂ ಕೃಷ್ಣಯುಂ ಪರಮಾನಂದದೆ ಕರ್ಚಿ ತೀರ್ಥಜಲದಿಂ ಕಸ್ತೂರಿಕಾ ಚಂದನಾಗುರು ಕಾಶ್ಮೀರ ಪಂಕದಿಂ ತಡೆದು ಕೈಯೂರಾದಿಯಂ ಭೂಷಣೋತ್ಕರ್ಮಂ ನೆರಕಡೆ ಕಟ್ಟಿ ಪೂಜಿಸರ್ ಆ ದೌರ್ದಂಡರಂ ಭೀಮನ ದೌರ್ದಂಡವನ್ನು ಇವರೆಲ್ಲ ಪೂಜೆ ಮಾಡಿದ್ರಂತೆ. ಈ ದುರ್ಯೋಧನ ಇನ್ನೂ ಬದುಕೇ ಇದ್ದಾನೆ. ಆ ಸಮಯದಲ್ಲಿ ಈ ವಿಚಾರ ಆಯಿತು. ಹೀಗೆ ಮಾಡಿದಾಗ ಅವನ ಬಿದ್ದ ಹೆಣದ ಕಿರೀಟವನ್ನು ಒದಿತಾನೆ ಭೀಮ. ಬೇಡ ಬೇಡ ಅಂತ ಯಾರು ಎಷ್ಟು ಹೇಳಿದ್ರು ಕೇಳಿದ್ರೆ ಒದಿತಾನೆ. ಅವನ ಕೋಪ ಎಷ್ಟಿತ್ತು ಅನ್ನೋದು ಆ ಸಮಯದಲ್ಲಿ ಕಂಡು ಬರುತ್ತೆ. ಭೀಮ ಕೌರವ ಆ ಇಬ್ಬರು ಮಹಾಪರಾಕ್ರಮಿಗಳನ್ನು ತೋರಿಸ್ತಾರೆ. ಇವಾಗ ಸಾಯುವ ಮಟ್ಟಕ್ಕೆ ಬಂದಿದ್ದ ಭೀಮನನ್ನು ಬದುಕಿಸಿದ, ಸತ್ತ ಕೌರವನನ್ನು ಎಡಗಾಲಿಂದ ಒದ್ದ. ಈ ಇಬ್ಬರನ್ನ ಪರಸ್ಪರ ಹೋಗುವಾಗ ಈ ಕಾವ್ಯಕ್ಕೆ ಭೀಮ ಕಥಾನಾಯಕನು ಕೌರವ ಕಥಾನಾಯಕನು ಅಂತ ಅವಮಾನ ಉಂಟಾಗಿ ಕೌರವನ ಮೇಲೆ ನಮ್ಮ ಗೌರವ ಹೆಚ್ಚು ಹಾಗೆ ಮಾಡ್ತಾನೆ ಕರ್ಣ. ವ್ಯಾಸ ಭಾರತದಲ್ಲಿಲ್ಲ, ಪಂಪ ಭಾರತದಲ್ಲಿಲ್ಲ. ಅಂಥ ಮಹಾಕಾವ್ಯವನ್ನು ಮಾಡಿ ಈ ಸೊಗಸಾಗಿ ಅಲ್ಲಿಗೆ ನಿಲ್ಲಿಸಿಬಿಡ್ತಾನೆ. ಆಯಿತು, ಇನ್ನು ಇದರ ಬಗ್ಗೆ ಹೆಚ್ಚು ವರ್ಣನೆ ಮಾಡಬೇಕಾಗಿಲ್ಲ. ಇಲ್ಲಿಂದ ಮುಂದೆ ಇರತಕ್ಕದ್ದೊಂದೇ, ಇವನು ಸತ್ತ ಮೇಲೆ
ಇನ್ನೂ ಸಾಯ್ದ ಇದಲ್ಲ ಕಾಲದಲ್ಲಿ ಅಶ್ವತ್ಥಾಮ ಅವನ ಬಳಿಗೆ ಬಂದು ಹುಡುಕೊಂಬಂದು ಯಾಕಾಯಿತು ಏನಾಯಿತು ಅಂತ ಕೇಳ್ಕೊತಾನೆ. ನನ್ನ ಸೈನ್ಯಾಧಿಪತಿ ಮಾಡುವಂತ ಆಗಲಿ ಅಂತ ಹೇಳ್ತಾನೆ. ಏನು ಮಾಡಬೇಕು ಕೇಳು, ಪಾಂಡವರು ತಲೆ ತೊಗೊಂಬ ಅಂತಾನೆ. ಓ ಅಷ್ಟೇತ್ತು ತರ್ತೀನಿ ಅಂತ ಹೋಗಿ ಹುಡುಕೊಂಡು ಬಂದು ಪಾಂಡವರನ್ನ ಕೃಷ್ಣ ಬೇರೆ ಕಡೆ ಎಲ್ಲೋ ಕರ್ಕೊಂಡೋಗಿರ್ತಾನೆ. ಆ ಪಾಂಡವರ ಮಕ್ಕಳು ಉಪ ಪಾಂಡವರ ಮನೆ ಕಡೆ ಹೋಗಿ ಅವರನ್ನು ಕೊಂದು ಆಯುಧಗಳಿಗೆ ತಂದು ಕೊಳ್ಳ ನಿನ್ನ ಪಾಂಡವರ ತಲೆಗಳಮ್ಮಂತ ಇವನ ತಲೆ ಮುಂದೆ ಹಾಕ್ತಾನೆ. ಅದನ್ನು ನೋಡಿ ಅಯ್ಯೋ ದೇವರೇ, ಇದು ಅವನ ತಲೆನೇ, ಇದು ಭೀಮನ ತಲೆ ಅಲ್ವಲ್ಲ, ಪವನದ ನಾಸ್ಯ ಮಲ್ತಿದು ಅವನ ಆನಮಮ್ಮ ಪೊಡೆ ಮಟ್ಟ ಮಿರ್ದು ನೋಡುವುದೇ ಮದಿಯ ವಕ್ತಮನ್. ಭೀಮನ ಕಣ್ಣಾಗಿದ್ದೆ ತಲೆ ಆಗಿದ್ದರೆ ನಾನು ನೋಡಿದ ಮೇಲೆ ಸುಮ್ಮನೆ ಇರ್ತೈತೆ. ಅದು ಕೆಮ್ಮನೆ ಪೋಯಿತು, ಅರಿವಿಲ್ಲದಾಯಿತು. ಪಾಂಡವರ ಶಿರಂಗಳಲ್ಲವು ಪಾಂಡವ ಸೂನುಗಳಪ್ಪ ಪಂಚಪಾಂಡವರ ಶಿರಂಗಳಂ ನೆರೆ ವಿಚಾರಿಸಿದ ಅಕ್ಕಡ ಕೊಂಡು ಬರ್ಪುದೆ. ಪರಮೇಶ್ವರಾವತಾರನೇ ಪರಮಜ್ಞಾನಿಯೇ ವಿವೇಕ ವಿಕಲರವೋಲ್ ಬಾಲರ ತಲೆಯನ್ನು ತಂದೆಯೋ ದೊರಕೊಂಡು ದುರನಿಗೆ ಪಾತಕಂ ಬಾಲವಧಂ ಅಂತ ಹೇಳಿ ಪಂಕಜಮುಂ ಸುಹೃದ್ವದನ ಪಂಕಜಮುಂ ಮುಗಿವನ್ನಂ ಉಗ್ರತೇಜಂ ಕಿಡುತಿರ್ಪನಂ ಇದ ಕರಂಗಳನ್ ಅಂದು ಉಡುಗುತ್ತು ಮಿರ್ಪ ಚಕ್ರಾಂಕ ಮಗಲ್ವಿನಂ ಕ್ರಮದಿನ್ ಅಂಬರಮಂ ಬಿಸುಟ್ಟು ಉರುಯುಗಂ ಅಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕಂ ಅರ್ಕನುಂ ಅಸ್ತಮೈದಿದ್ದಾರೆ. ಕುರುಕುಲಾರ್ಕ ಸೂರ್ಯ ಮುಳುಗದ, ಕೌರವನು ಮುಳುಗದ ಅಂಥೇಳಿ ಕೊನೆಗಾಣಿಸಿ ಬಿಡ್ತಾನೆ. ಅಲ್ಲಿಗೆ ಕಾವ್ಯವನ್ನು ಓದ್ದ ಆ ಮಟ್ಟಕ್ಕೆ ಬಂದಾಗ ನಮ್ಮ ಹೃದಯದೊಳಗೆ ಬೆಳಗತಕ್ಕದ್ದು ದುರ್ಯೋಧನನ ಚಿತ್ರ, ಅವನ ಮಹಾಪರಾಕ್ರಮ ಚಿತ್ರ, ಅವನ ಮಹಾನುಭಾವತ್ವ, ಧರ್ಮ ದೃಷ್ಟಿ ಎಲ್ಲ ಇಲ್ಲಿ ಕಂಡುಬರುತ್ತೆ. ಅವನೇನೇನು ಅನ್ಯಾಯ ಹಿಂದೆ ಮಾಡಿದ್ನೋ ಅವೆಲ್ಲವೂ ಮರೆತು ಹೋಗಿ ಈ ಕೊನೆಯಲ್ಲಿ ದುರ್ಯೋಧನ ಎದ್ದು ಕಾಣುವ ಹಾಗೆ ಮಾಡಿ, ಆದರೂ ಈ ಕಾವ್ಯಕ್ಕೆ ಭೀಮನೇ ಕಥಾನಾಯಕ ಅಂತ ಚಿತ್ರ ಮಾಡಿದಾನಲ್ಲ. ಈ ರೀತಿಯ ರಚನೆ ಪಂಪನಿಂದ ಆಗ್ತಾ ಇರಲಿಲ್ಲ. ಈ ಭಾಗದ ರಚನೆಯಲ್ಲಿ ಪಂಪನನ್ನು ಮೀರಿ ದೊಡ್ಡ ಕವಿಯಾಗಿದ್ದಾನೆ ಅಂತ ನಾವು ಹೇಳಬೇಕು ಅಂತ ಹೇಳಿ ನನ್ನ ಕೈಲಾದಷ್ಟು ಗದಾ ಯುದ್ಧವನ್ನು ಪೂರ್ತಿ ಓದಿದ್ದೇನೆ. ದಯವಿಟ್ಟು ಕೇಳೋದಕ್ಕೆ ಆದರೆ ಭಾಸ ಅಲ್ಲಿ ಅನೇಕ ಸೂಕ್ಷ್ಮತೆಗಳನ್ನು ತಂದಿದ್ದಾನೆ. ಸಮಾಧಾನ ಮಾಡೋದಕ್ಕೆ ಬಂದ ಬಲರಾಮನಿಗೆ ದುರ್ಯೋಧನ ಹೇಳ್ತಾನೆ, ಭೀಮ ನಿಮಿತ್ತ ಮಾತ್ರ ಅಷ್ಟೇ, ಅವನ ಗದೆಯನ್ನು ಹೊಕ್ಕು ನನಗೆ ದಂಡನೆ ಕೊಟ್ಟವನು ಸಾಕ್ಷಾತ್ ಹರಿ ಅನ್ನೋ ಮಾತನ್ನು ದುರ್ಯೋಧನ ಹೇಳ್ತಾನೆ. ಅಂದರೆ ಭಾಸನ ನಾಟಕ ಎಕ್ಸಿಕ್ಯೂಟಿವ್ ಲಂಚ್ ಇದ್ದ ಹಾಗೆ, ಈ ರನ್ನ ನಮಗೆ ಬಳಸಿರೋದು ಭೂಮಿದೂಟ ಅಂತ ಹೇಳ್ಬೋದು. ಇನ್ನು ಗದಾ ಯುದ್ಧದ ಕ್ಲೈಮ್ಯಾಕ್ಸ್ ಅಂತೂ ಅದರ ರನ್ನ ಚಿತ್ರಿಸಿರೋದು ಅವಿಸ್ಮರಣೀಯವಾಗಿದೆ. ಆದರೆ ಅಶ್ವತ್ಥಾಮ, ಅಭಿಮನ್ಯು ಮೊದಲಾದ ಬೇರೆ ಪಾತ್ರಗಳ ಚಿತ್ರಣ ಕೂಡ ತುಂಬ ಮನೋಜ್ಞವಾಗಿದೆ. ಆ ಅನುಭವವನ್ನು ನಮಗೆ ಮಾಡಿಕೊಟ್ಟು ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರು ಉಪಕರಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರಾದ ಆರ್ ವೆಂಕಟರಾಮಯ್ಯನವರ ಪರಿವಾರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ